ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಪಾವಲಿ ಪಾಟತ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತಜಾನುಜಂಗಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಬಧ್ವನಾಮಾ ಮೇ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನು ನರಸಿಂಹ ಅವತಾರವನ್ನು ತಾಳಿ ಹಿರಣ್ಯಕಶಿಪುವನ್ನು ಸಂಹರಿಸಿ ಪ್ರಹ್ಲಾದನಿಗೆ ರಕ್ಷಣೆಯನ್ನು ನೀಡಿದ ವಿಷಯವನ್ನ ನಿನ್ನೆ ನಿರೂಪಣೆ ಮಾಡಲಾಗಿತ್ತು. 8ನೆಯ ಸ್ಕಂದದಲ್ಲಿ ಮನ್ವಂತರಗಳ ಕಥೆಗಳನ್ನ ಹೇಳುತ್ತಾರೆ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಇದ್ದಂತೆ. ನಮ್ಮ 360 ವರ್ಷಗಳಾದರೆ ದೇವತೆಗಳಿಗೆ ಒಂದು ವರ್ಷ. ಈಗ ದೇವತೆಗಳ 12,000 ವರ್ಷವಾದರೆ ಒಂದು ಮಹಾಯುಗ ಅಂದ್ರೆ ಚತುರ್ಯುಗ ಅಂತ. 4,800 ವರ್ಷ ಕೃತಯುಗಕ್ಕೆ, 3,600 ವರ್ಷ ತ್ರೇತಾಯುಗಕ್ಕೆ, 2,400 ವರ್ಷ ದ್ವಾಪರಯುಗಕ್ಕೆ, 1,800 ವರ್ಷ ಕಲಿಯುಗಕ್ಕೆ. ಇದು ದೇವಮಾನ ವರ್ಷ. ಈ ರೀತಿ ಸುಮಾರು 81 ಚತುರ್ಯುಗಗಳಾದರೆ ಒಂದು ಮನ್ವಂತರ. ಈಗ 14 ಮನ್ವಂತರಗಳಾದರೆ ಒಂದು ಬ್ರಹ್ಮದೇವರಿಗೆ ಹಗಲು, ಅಂದರೆ 1000 ಚತುರ್ಯುಗಗಳಾದರೆ ಬ್ರಹ್ಮದೇವರಿಗೆ ಒಂದು ಹಗಲು. ಪುನಃ 1,000 ಚತುರ್ಯುಗ ಆದರೆ ಬ್ರಹ್ಮದೇವರಿಗೆ ಒಂದು ರಾತ್ರಿ. ಒಂದು ದಿವಸಕ್ಕೆ ಅಂದ್ರೆ ಬ್ರಹ್ಮದೇವರ ಹಗಲಿಗೆ ಮನುಷ್ಯಮಾನ ವರ್ಷ ಎಷ್ಟಪ್ಪ ಅಂದ್ರೆ 432 ಕೋಟಿ ವರ್ಷ. 432 ಕೋಟಿ ವರ್ಷಗಳಾದ್ರೆ ಬ್ರಹ್ಮದೇವರಿಗೆ ಒಂದು ಹಗಲು. ಹೀಗೆ 360 ದಿವಸವಾದರೆ ಬ್ರಹ್ಮದೇವರಿಗೆ ಒಂದು ವರ್ಷ. 100 ವರ್ಷ ಬ್ರಹ್ಮದೇವರ ಆಯುಷ್ಯ. ಈಗ ಬ್ರಹ್ಮದೇವರಿಗೆ 50 ವಯಸ್ಸು ಆಗಿದೆ. 51ನೇ ವರ್ಷ ನಡ್ತಾ ಇದೆ. ಈಗ ವಾಸ್ತವಿಕವಾಗಿ ಕೇಳಲಿಕ್ಕೆ ಏನೋ ದೊಡ್ಡ ಸಂಖ್ಯೆ ಕಾಣಿಸ್ತೆ, ಆದ್ರೆ ವಾಸ್ತವಿಕ ಒಂದೇ. ಈಗ ಟೈಮ್ ಪೀಸ್ ನೋಡ್ತೇವೆ. ಆ ಟೈಮ್ ಪೀಸ್ನಲ್ಲಿ ಉದ್ದನೆ ಮುಳ್ಳು ಒಂದಿರುತ್ತೆ, ಗಂಟೆ ಮುಳ್ಳು ಅಂದ್ರೆ ನಿಮಿಷದ ಮುಳ್ಳು, ಉದ್ದನ ಮುಳ್ಳು. ಸಣ್ಣ ಮುಳ್ಳು ಇರುತ್ತೆ, ಚಿಕ್ಕ ಮುಳ್ಳು, ಅದು ಗಂಟೆ ಮುಳ್ಳು. ಇನ್ನು ಚಿಕ್ಕದು ಒಂದಿರುತ್ತೆ, ಅದು ಸೆಕೆಂಡ್ ಮುಳ್ಳು. ಈಗ ದಿವಸಕ್ಕೆ ಒಂದೇ ಸುತ್ತು, ಹಗಲಿಗೆ ಒಂದು ಸುತ್ತು, ರಾತ್ರಿಗೆ ಒಂದು ಸುತ್ತು. ಸಣ್ಣ ಮುಳ್ಳು ಗಂಟೆ ಮುಳ್ಳು ದಿವಸಕ್ಕೆ 2 ಸುತ್ತು, ಅದು ಬ್ರಹ್ಮದೇವರ ಆಯುಷ್ಯ ಇದ್ದಂತೆ. ಈ ನಿಮಿಷ ಮುಳ್ಳು ಉಂಟಲ್ವಾ, ಈ ಚಿಕ್ಕ ಮುಳ್ಳು ಒಂದು ಸುತ್ತು ಸುತ್ತುವಾಗ ಅಂದ್ರೆ ಇದು 12 ಸುತ್ತು ಸುತ್ತಿರುತ್ತೆ. ಇದು 12 ದೊಡ್ಡ ಮುಳ್ಳು 12 ಸುತ್ತು ಸುತ್ತಿದ್ರೆ ಚಿಕ್ಕ ಮುಳ್ಳು 1 ಸುತ್ತು ಸುತ್ತುತ್ತೆ. ಇದು ದೊಡ್ಡ ಮುಳ್ಳು ದೇವತೆಗಳ ಆಯುಷ್ಯ ಇದ್ದಂತೆ. ಈ ಗಿಡ್ಡು ಮುಳ್ಳು ಅದು ಬ್ರಹ್ಮದೇವರ ಆಯುಷ್ಯ ಇದ್ದಂತೆ. ಈ ಚಿಕ್ಕದು ಮುಳ್ಳು ಉಂಟಲ್ವ, ಸೆಕೆಂಡ್ ಮುಳ್ಳು, ಅದು ಮನುಷ್ಯರ ಆಯುಷ್ಯ ಇದ್ದಂತೆ. ಇದು 60 ಸುತ್ತು ಸುತ್ತಿದ್ರೆ ದೊಡ್ಡ ಮುಳ್ಳು 1 ಸುತ್ತು ಸುತ್ತುತ್ತೆ. ಸುಮಾರು 720 ಸುತ್ತು ಸುತ್ತಿದೆ ದೊಡ್ಡ ಮುಳ್ಳು 12 ಸುತ್ತು ಸುತ್ತು. ಹೀಗೆ ಟೈಮ್ ಎಲ್ಲ ಒಂದೇ, ಅದರ ಸುತ್ತು ಮಾತ್ರ ವ್ಯತ್ಯಾಸ. ಈಗ ಬ್ರಹ್ಮದೇವರಿಗೂ 51ನೇ ವರ್ಷ, ನಮಗೂ 51ನೇ ವರ್ಷನೇ. ಆದ್ರೆ ಬ್ರಹ್ಮದೇವರಿಗೆ ಒಂದೇ ಶರೀರ, ನಮಗೆ ಲಕ್ಷಾಂತರ ಕೋಟ್ಯಾಂತರ ಶರೀರ ಬಂದು 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 ಹೋಗಿರುತ್ತೆ. ತುಂಬ ದೇಹಗಳು ನಮಗೆ ಬದಲಾವಣೆ ಆಗಿದೆ.
ಬ್ರಹ್ಮದೇವರಿಗೆ ಒಂದೇ ದೇಹ, ಯಾವುದೂ ಬದಲಾವಣೆ ಆಗಲಿಲ್ಲ. ನಮಗೆ ಮಾತ್ರ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ದೇಹಗಳು ಬದಲಾವಣೆ ಆಗ್ತಾ ಇರುತ್ತೆ. ಬ್ರಹ್ಮದೇವರ ಪ್ರತಿಯೊಂದು ಹಗಲಿನಲ್ಲೂ 14 ಮನ್ವಂತರಗಳಾಗುತ್ತೆ ಅಂತ ಹೇಳಿದೆ. ಒಂದೊಂದು ಮನ್ವಂತರಕ್ಕೂ ಒಬ್ಬೊಬ್ಬ ಅಧಿಪತಿ ಇರ್ತಾರೆ. ಅಲ್ಲಿ ಬೇರೆ ಬೇರೆ ಭಗವದ್ ಅವತಾರಗಳಾಗುತ್ತೆ. ಬೇರೆ ಬೇರೆ ಜನ ಇಂದ್ರ ಪದವಿ ಆಳುತ್ತಾರೆ, ಬೇರೆ ಬೇರೆ ಜನರು ಸಪ್ತಋಷಿಗಳಾಗುತ್ತಾರೆ. ಈಗ ಮೊದಲು ಸ್ವಯಂಭುವ ಮನ್ವಂತರ, ಸಾರೋಚಿಷ ಮನ್ವಂತರ, ಉತ್ತಮ ಮನ್ವಂತರ, ತಾಪಸ ಮನ್ವಂತರ, ರೈವತ ಮನ್ವಂತರ, ಚಾಕ್ಷುಷ ಮನ್ವಂತರ, ವೈವಸ್ವತ ಮನ್ವಂತರ. ಈಗ ನಡೆಯುತ್ತಿರುವುದು ವೈವಸ್ವತ ಮನ್ವಂತರ. ಮುಂದೆ ಸಾವರಣಿ, ಧರ್ಮ ಸಾವರಣಿ, ಬ್ರಹ್ಮ ಸಾವರಣಿ, ದೇವ ಸಾವರಣಿ, ಇಂದ್ರ ಸಾವರಣಿ, ಮೇರು ಸಾವರಣಿ, ದಕ್ಷ ಸಾವರಣಿ ಅಂತ 7 ಮನ್ವಂತರಗಳು ಬರಲಿಕ್ಕಿದೆ. ಸ್ವಯಂಭುವ ಮನ್ವಂತರಕ್ಕೆ ಅಧಿಪತಿ ಸ್ವಯಂಭುವ ಮನು. ಅಲ್ಲಿ ಯಜ್ಞನಾಮಕ ಪರಮಾತ್ಮ ಇಂದ್ರ ಪದವಿಯನ್ನು ಆಳುತ್ತಿದ್ದಾನೆ. ಒಮ್ಮೆ ಮನು ತಪಸ್ಸಿಗೆ ಬಂದಿದ್ದಾರೆ. ಆಗ ಕೆಲವು ರಾಕ್ಷಸರು ಬಂದು ಕೊಂದು ಇವನು ತಿನ್ನಬೇಕು ಅಂತ ಓಡಿ ಬರ್ತಿದ್ದಾರೆ. ಆಗ ಮನು ಈಶಾವಾಸ್ಯ ಉಪನಿಷತ್ತಿನಿಂದ ಆ ಯಜ್ಞನನ್ನ ಸ್ತೋತ್ರ ಮಾಡುತ್ತಾನೆ. ಯಾಜ್ಞೀಯ ಉಪನಿಷತ್ತು ಅಂತ ಕರೀತಾರೆ. ಯಜ್ಞನಾಮಕ ಪರಮಾತ್ಮನ ಸ್ತುತಿ, ಅವನ ಮಹಿಮೆಯನ್ನು ಕೊಂಡಾಡುವ ಒಂದು ಉಪನಿಷತ್ತಿದು ಯಾಜ್ಞೀಯ ಉಪನಿಷತ್ತು. ಈಶಾವಾಸ್ಯ ಉಪನಿಷತ್ತು ಹೇಳ್ತಾರೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕರ್ಸಸಿದ್ದನಂ. ಮನು ಆಲೋಚನೆ ಮಾಡಿದ, ಈಗ ನಾನು ಬದುಕಬೇಕಾದ್ರೆ 3 ದಾರಿ ಇದೆ. ಒಂದು, ಅವರ ಹತ್ರ ಯುದ್ಧ ಮಾಡಬೇಕು, ಎಲ್ಲ ಅವರಿಗೆ ಕಾಲು ಬಿದ್ದು ಬಿಡಬೇಕು. ನೋಡಪ್ಪ, ನಮ್ಮನ್ನು ಏನು ಮಾಡಬೇಡಿ, ನೀವು ಹೇಳಿದಂತೆ ಕೇಳ್ತಾ ಇರ್ತೀವಿ, ಶರಣಾಗತರಾಗಬೇಕು. ಅಥವಾ ಆದದ್ದಾಗಲಿದೆ ದೇವರನ್ನು ಮೊರೆ ಬಂದುಬಿಟ್ರೆ ಸರಿ, ನೀನು ಮುಳುಗಿಸ್ತೀಯೋ ತೋಲಿಸ್ತೀಯೋ ನೀನೇ ಸ್ವಾಮಿ, ಆ ಭಗವಂತನಿಗೆ ಶರಣಾಗತರಾಗೋದು. ಈಗ ಈ ಅಸುರರ ಕಾಲಿಗೆ ಬೀಳುವುದುಂಟಲ್ವ, ಅದು ತಾಮಸಿ ಮಾರ್ಗ. ಯಾಕೆ? ಅವರು ಭಗವದ್ವೇಷಿಗಳು, ಕೃತಜ್ಞರು, ಮಾಡಿದ ಉಪಕಾರವನ್ನು ಸ್ಮರಿಸುವವರಲ್ಲ. ಅವರು ಜಗತ್ತೇ ನಾಶವಾಗಬೇಕು ಎಂಬ ಆಲೋಚನೆ ಅವರಿಗಿದೆ. ಅಂಥವರ ಕಾಲಿಗೆ ಬೀಳುವುದು ಎಂಬುದು ಅದು ನಾಯಿ ಬಾಳು, ಅದು ಬೇಡ. ನಶ್ವವೃತ್ಯ ಕಥಂಚನ ಅಂತ, ಈ ನಾಯಿ ಬಾಳು ಎಂದಿಗೂ ಬಾಳಬೇಡ ಅಂದರು. ಇನ್ನು ಯುದ್ಧಕ್ಕೆ ಹೋಗ್ಬೋದು, ಇದು ಭರವಸೆ ಇಲ್ಲ, ನಾನು ಗೆಲ್ತೇನೆ ಎಂಬ ಭರವಸೆ ಅಲ್ಲಿ ಇಲ್ಲ, ಅದು ರಾಜಸ ಮಾರ್ಗ. ನನ್ನನ್ನು ನಾನು ನೋಡಿಕೊಳ್ಳಬಲ್ಲೆ ಎಂಬುದು ಅಹಂ ಅಲ್ಲಿ ಬಂತು. ಈಗ 3ನೇ ಮಾರ್ಗ, ಆ ಭಗವಂತನಿಗೆ ಅವನ ಶರಣಾಗತನಾಗುವುದು, ಅದು ಸಾತ್ವಿಕ ಮಾರ್ಗ. 14 ಲೋಕಗಳನ್ನು ರಕ್ಷಿಸುವ ಹೊಣೆಯನ್ನು ಹೊತ್ತ ಪರಮಾತ್ಮನಿಗೆ ನನ್ನನ್ನು ರಕ್ಷಿಸುವುದು ಈ ದೊಡ್ಡದೇನಲ್ಲ. ಹೀಗಾಗಿ ಆ ಭಗವಂತನ ಕಾಲಿಗೆ ಬೀಳಬೇಕು, ಶರಣಾಗತರಾಗಬೇಕು. ಭಗವಂತನ ಕಾಲಿಗೆ ಬೀಳಬೇಕಾದ್ರೆ ಭಗವಂತನ ಮಹಿಮೆ ನಮ್ಗೆ ಗೊತ್ತಿರಬೇಕಲ್ವ. ನಮ್ಮನ್ನು ರಕ್ಷಿಸಲು ಅವನ ಸಮರ್ಥನ, ಅವನ ಸಾಮರ್ಥ್ಯ ಎಂಥದ್ದು ಸ್ವಲ್ಪ ಮಟ್ಟಿಗೆ ಆದ್ರೂ ತಿಳ್ಕೊಂಡಾಗ ಒಂದು ಮನಸ್ಸರಲ್ಲಿ ಒಂದು ನಂಬಿಕೆ ಬರುತ್ತೆ, ಧೈರ್ಯ ಬರುತ್ತೆ. ಹೀಗೆ ಅವನು ಆಲೋಚನೆ ಮಾಡ್ತಾರೆ, ಭಗವಂತನ ಮಹಿಮೆಯನ್ನು ಮನನ ಮಾಡ್ತಾನೆ. ಅವ ದೊಡ್ಡ ಜ್ಞಾನಿ ಆತ, ಭಗವಂತನ ಮಹಿಮೆಯನ್ನ ತಾನು ಚಿಂತನೆ ಮಾಡ್ತಿದ್ದಾನೆ. ಈಶಾವಾಸ್ಯಂ ಇದಂ ಸರ್ವಂ, ಇಡೀ ಜಗತ್ತು ಭಗವಂತನ ಮನೆ. ನಾವು ದೇವರ ಮನೆಗೆ ಬಂದಿದ್ದೇವೆ. ಯತ್ಕಿಂಚ ಜಗತ್ಯಾಂ ಜಗತ್, ಈ ಜಗತ್ತಿನಲ್ಲಿ ಏನೇನು ಉಂಟು, ಯಾವ್ಯಾವ ವಸ್ತುಗಳಿದೆ, ಅದೆಲ್ಲವೂ ಭಗವಂತನ ಮನೆಯೇ. ಹೀಗಾಗಿ ನಾವು ಒಂದು 4 ದಿವಸ ಇದ್ದು ಹೋಗಲಿಕ್ಕೆ ಬಂದವರು ಈ ಮನೆಯಲ್ಲಿ. ಸಾಮಾನ್ಯವಾಗಿ ಮನೆಗೆ ಅತಿಥಿಗಳು ಬಂದರೆ ಅವ್ರಿಗೇನು ಬೇಕು ಏನು ಬೇಡ ಎಂಬುದನ್ನ ಆ ಗೃಹಸ್ಥ, ಆ ಮನೆಯ ಯಜಮಾನ ನೋಡಿಕೊಳ್ತಾನೆ, ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾನೆ. ಹಾಗೆ ನಾವು ದೇವರ ಮನೆಯಲ್ಲಿ ಬಂದವರು. ಹೀಗಾಗಿ ನಮಗೂ ಏನು ಬೇಕು ಏನು ಬೇಡ ಎಂಬ ದೇವರಿಗೆ ಚೆನ್ನಾಗಿ ಗೊತ್ತು. ನಮಗೇನು ಬೇಕು ಅಂತ ನಮಗೆ ಗೊತ್ತಿರುವುದಕ್ಕಿಂತಲೂ ಹೆಚ್ಚು ದೇವರಿಗೆ ಗೊತ್ತಿದೆ. ಯಾಕೆ? ಅವ ಸರ್ವಜ್ಞಾವ. ಹೀಗಾಗಿ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸ್ಸಸಿದ್ದನ. ದೇವರು ನಮ್ಮ ಪಾಲಿನಲ್ಲಿ ಎಷ್ಟು ಕೊಟ್ಟನೋ ಅಷ್ಟರಲ್ಲಿ ನಾವು ತೃಪ್ತಿಯಿಂದ ಇರೋಣ. ನಮ್ಮಲ್ಲಿ ಇಲ್ಲದಿದ್ದ ವಸ್ತು ಇನ್ನೊಬ್ಬನಲ್ಲಿ ಇದೆ ಎಂದು ಹೇಳಿ ಅದಕ್ಕಾಗಿ ನಾವು ಕೊರಗುವುದು ಬೇಡ, ಅಸೂಯೆ ಪಡುವುದು ಬೇಡ. ನನ್ನಲ್ಲಿ ಇಲ್ಲದ ವಸ್ತು ಅವನಲ್ಲಿ ಇದೆಯಲ್ಲ ಅಂತ ಹೇಳಿ ಅದರಲ್ಲಿ ಆಸೆ ಪಡುವುದು ಬೇಡ, ಕಿತ್ತುಕೊಳ್ಳಿಕ್ಕೂ ನಾವು ಪ್ರಯತ್ನ ಮಾಡಬಾರದು. ಮಾಗೃದ ಕಸ್ಸಸಿದ್ದನ. ದೊಡ್ಡವರ ಹತ್ರ ಇದ್ದರೆ ಆಸೆ ಪಡುತ್ತೇವೆ,
ಸಮಾನರ ಹತ್ರ ಇದ್ರೆ ಕೇಳ್ತೀವಿ, ಚಿಕ್ಕವರ ಹತ್ರ ಇದ್ರೆ ಕಿತ್ಕೊಳ್ತೀವಿ. ನಮ್ಮ ನಿಯಮವೇ ಹಾಗೆ. ನಮಗಿಂತ ಬಲದಲ್ಲಿ ಕಡಿಮೆಯಲ್ಲಿ ಇದ್ರೆ ಅಪಹರಿಸ್ತೇವೆ. ಸಮಾನರ ಹತ್ರ ಇದ್ರೆ ಕೇಳ್ತೇವೆ, ನಂಗೆ ಕೊಡ್ತೀಯ. ದೊಡ್ಡವರ ಹತ್ರ ಇದ್ರೆ ಆಸೆ ಪಡ್ತೇವೆ, ನನ್ನ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ, ನಮ್ಮ ಹತ್ರ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಆಸೆ ಹೇಗೆ ಕೇಳಿದ್ರೆ ಕೊಡೋಲ್ಲ ಗೊತ್ತಿದೆ, ಕಿತ್ತುಕೊಳ್ಳಿಕ್ಕೆ ಆಗೋದಲ್ಲ ಅಂತ ಗೊತ್ತಿದೆ. ಈ ಮೂರನ್ನು ಮಾಡಬೇಡ. ತೇನ ತ್ಯಕ್ತೇನ ಮುಂಜೀತಾಹ ಮಾಗೃತ ಕಸ ಸಿದ್ಧನ. ಬದುಕಿರುವಷ್ಟು ಕಾಲ ಭಗವಂತನಿಗೆ ಪ್ರಿಯವಾದ ಧರ್ಮ ಅನುಷ್ಠಾನಗಳನ್ನು ಮಾಡ್ತಾವ. ಕುರುವನ್ನೇವೇ ಕರ್ವಾಣಿ ಜಿಜೀವಿಷೇ ಶತಕಂ ಸಮಾಹ. ನೀ 100 ವರ್ಷ ಬದುಕಬೇಕು ಅಂತ ಬಯಸುವುದು ತಪ್ಪಲ್ಲ. ಆದರೆ ಬದುಕಿದಷ್ಟು ಕಾಲವೂ ಕೂಡ ದೇವರಿಗೆ ಪ್ರಿಯವಾದಂತಹ, ದೇವರು ಮೆಚ್ಚುವ ಕೆಲಸವನ್ನು ಮಾಡ್ತಾವ. 4 ದಿವಸ ಇದ್ರು ಆ 4 ದಿವಸವೂ ಕೂಡ ಒಂದು ಕ್ಷಣವೂ ಕೂಡ ಬಿಡದೆ ನಿನ್ನ ಪಾಲಿನ ಕರ್ತವ್ಯ ಕರ್ಮಗಳನ್ನ ಮಾಡುತ್ತಾ ಭಗವಂತರನ್ನು ಆರಾಧಿಸು. ಇಲ್ಲಿ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡುವುದು ಒಂದು ಏನರ್ಥ? ನಾವು ನ್ಯಾಯದಿಂದ ಏನು ಗಳಿಸ್ತೇವೆ ಅದು ದೇವರು ಕೊಟ್ಟದ್ದು. ನ್ಯಾಯ ಮಾರ್ಗದಿಂದ ಗಳಿಸುವ ಹಣ ದೇವರು ಕೊಟ್ಟದ್ದು. ನಾವು ಅನ್ಯಾಯ ಮಾರ್ಗದಿಂದ ಗಳಿಸುವ ಹಣ ಉಂಟಲ್ವಾ, ಅದು ಕಿತ್ತುಕೊಂಡದ್ದು ಅಂತ ಅರ್ಥ. ಅನ್ಯಾಯ ಮಾರ್ಗದಿಂದ ಬಂದ ಹಣ ಅದು ದೇವರು ಕೊಟ್ಟದಲ್ಲ, ಅದು ಕಿತ್ತುಕೊಂಡದ್ದು. ಅದು ಪಾಪ, ಭಗವಂತನ ಅಣತೆಯನ್ನು ಮೀರಿದಕ್ಕೆ ಸಮಾನ. ಹೀಗಾಗಿ ಬದುಕಿದಷ್ಟು ಕಾಲ ನಿನ್ನ ಪಾಲಿನ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ಬದುಕು. ಹೀಗೆ ಬದುಕಿದ್ದೇ ಆದ ಪಕ್ಷದಲ್ಲಿ ಪಾಪಗಳು ನನಗೆ ಅಂಟುವುದಿಲ್ಲ. ಇಲ್ಲದೆ ಹೋದರೆ ನಿನಗೆ ಪಾಪಗಳು ಅಂಟುತ್ತೆ. ಸಾಮಾನ್ಯವಾಗಿ ಬಂಧು ಬಳಗದವರ ಮನೆಗೆ ಹೋಗ್ತೀವಿ, ಅಲ್ಲಿ ಮದುವೆ ಅಂತ ಇರುತ್ತೆ, ಅಥವಾ ಗೃಹ ಪ್ರವೇಶ ಅಂತ ಇರುತ್ತೆ, ಉಪನಯನ ಅಂತ ಬೇರೆ ಬೇರೆ ಊರಿನಿಂದ ನಾವು ಬರೋದುಂಟು. ಬಂದ 4 ದಿವಸದಲ್ಲಿ ಅವರ ಜೊತೆಯಲ್ಲಿ ನಾವು ಅವರ ಮನೆ ಕೆಲಸ ನಾವು ಸೇರಿಕೊಂಡ್ರೆ, ನಾವು ಮಾರ್ಕೆಟಿಗೆ ಬರ್ತೇವೆ, ನಾವು ಹೋಗೋಣ, ಇಲ್ಲ ಮನೆ ಕೆಲಸ ನಾವು ಮಾಡೋಣ. ನೀವೆಲ್ಲ ಯಾಕೆ ಮಾಡ್ತೀರಿ? ಊರಿಂದ ಬಂದವರು ಸುಮ್ಮನೆ ಕೊಟ್ರಿ, ಇಲ್ಲೆಲ್ಲ ನಮ್ಮನೆ ಕೆಲಸ ನಾವು ಮಾಡಿದೇನ್ರಿ, ನೀವೇನು ಅವಸರ ಮಾಡಬೇಡಿ, ನಾವೆಲ್ಲ ಇದ್ದೀವಿ. ಅವ್ರಿಗೆ ಬಹಳ ಸಂತೋಷ ಆಗತ್ತೆ. 4 ದಿವಸ ಎಲ್ಲ ಆದಮೇಲೆ ವಿವಾಹ ಮದುವೆ ಎಲ್ಲ ಆಗುತ್ತೆ. ಆದ್ಮೇಲೆ ಸರಿ ನಾವು ಊರಿಗೆ ಹೋಗಿ ಬರ್ತೇವೆ. ಇಲ್ಲ 4 ದಿವಸ ಇದ್ದು ಹೋಗ್ಬೇಕು, ನಿಮ್ಗೆಲ್ಲ ಊರು ಸುತ್ತಿ ತೋರಿಸ್ತೀವಿ, ಏನ್ ನೋಡ್ಲಿಕ್ಕೆ ಆಗಿಲ್ಲಲ್ಲ, ಬನ್ನಿ 4 ದಿವಸ ಇದ್ದು ಹೋಗ್ಬೇಕು ಅಂತ ಹೇಳಿ ಇನ್ನೂ 4 ದಿವಸ ಕೂಡಿಸಿ ಎಲ್ಲ ಊರೆಲ್ಲ ನೋಡ್ಬೇಕಾ ಸ್ಥಳವೆಲ್ಲ ತೋರಿಸಿ ನಂತರ ಕಳಿಸಿಕೊಡ್ತಾರೆ. ಇದೆ ಭಗವಂತನಿಗೆ ಪ್ರಿಯವಾದ ಕರ್ಮಗಳನ್ನು ನಾವು ಮಾಡ್ತಾ ಇದ್ರೆ ಇನ್ನೂ 4 ದಿವಸ ಇರಿಸಿ ಪರಮಾತ್ಮ ಇನ್ನಷ್ಟು ನಮಗೆ ನಮ್ಮಿಂದ ಸೇವೆಯನ್ನು ತಗೊಂಡು ಅನುಗ್ರಹ ಮಾಡ್ತಾರೆ. ಇನ್ನೂ ಕೆಲವರು ಇರುತ್ತಾರೆ, ಇರುವುದು 4 ದಿವಸ. ಆ 4 ದಿವಸದಲ್ಲಿ ಇಲ್ಲದ ಸಲ್ಲದ ಪ್ರಳಯ ಮಾಡಿಬಿಡ್ತಾರೆ. ಅದನ್ನು ಒಡೆದಾಕೋದು, ಇದನ್ನು ಮುರಿದಾಕೋದು, ಸುಮ್ಮನೆ ಅಪಮಾನ ಮಾಡ್ತಾರೆ ನೋಡ್ರಿ. ಬೇಕು ಅಂತಲೇ ತಣ್ಣಗೆ ಕಾಫಿ ಕೊಟ್ಟರು, ನಮ್ಗೆ ಅಪಮಾನ ಮಾಡಿದ್ರು ಅಂತ ಅವ್ರಿಗೆ ಇವರು ಚುಚ್ಚಾಕೋದು, ಇವರ ಚುಚ್ಚಾಕೋದು, ಜಗಳ. ಯಾಕಪ್ಪ ಇವರು ಬಂದೇವಪ್ಪ, ಯಾಕೆ ಇದು ಒಳ್ಳೆ ವಕ್ರಸ ಬಿಡ್ತಲ್ಲ, ಯಾವಾಗ ಮನೆ ಬಿಟ್ಟು ಹೋಗ್ತಾರೆ ಅಂತ ಏಗುವಂತಿಲ್ಲ, ರೇಗುವಂತೂ ಇಲ್ಲ. ಮದುವೆಲ್ಲ ಮುಗಿದು ಬಿಡುತ್ತೆ. ಅವ್ರು ಹೇಳ್ತಾರೆ, ಪಕ್ಕದವ್ರಿಗೆ ಹೇಳಿದ್ರಲ್ಲ 4 ದಿವಸ ಇದ್ದೇ ಹೋದ್ರಿ ಅಂತ, ಹಾಗೆ ತನ್ಗೂ ಹೇಳ್ತಾ ಅಂತ ತಿಳ್ಕೊಳ್ತಾರೆ. ನಾನು ಊರಿಗೆ ಹೋಗೋಣ ಅಂತ ಇದ್ದೇನೆ ಅಂತ ಹೇಳ್ದ ಕೂಡಲೇ, ಹೌದಾ ಯಾರಪ್ಪ ಅಲ್ಲೇ ಬೇಗ ಆಟೋ ರಿಕ್ಷಾ ತಗೊಂಡ್ ಬಾ, ಬೇಗ ಬಸ್ ಹೊಟ್ಟೋಗ್ಬಿಡುತ್ತೆ ಬೇಗನೆ. ತಕ್ಷಣ ಅವರನ್ನು ಕಳಿಸಿ ಬಸ್ ಹತ್ತೇ ರಡ್ಡೆ ಕೆಲಸ ಮಾಡ್ತಾರೆ, ಯಾಕೆ ಹೋದರೆ ಸಾಕು ಅಂತ. ಹೀಗೆ ಯಾರು ಭಗವಂತನಿಗೆ ಪ್ರಿಯವಾದ ಕರ್ಮಗಳನ್ನು ಮಾಡುವುದಿಲ್ಲ, ಭಗವದ್ ಭಕ್ತರಿಗೆ ಹಿಂಸಾದಾಯಕರಾಗಿ ಲೋಕ ಕಂಟಕರಾಗಿ ಬಾಳ್ತಾರೆ, ಅವರಿಗೆ ಬದುಕಲಿಕ್ಕೂ ಕೂಡ ಅವರಿಗೆ ಅರ್ಹತೆ ಇರುವುದಿಲ್ಲ. ಕೆಲವರಿದ್ದಾರೆ ಸರ್ವನಾಶಕ್ಕಾಗಿಯೇ ಅವರು ಇನ್ನೊಬ್ಬರನ್ನು ನಾಶ ಮಾಡಿದ್ರೆ ಜೊತೆಯಲ್ಲಿ ನಾವು ನಾಶ ಹೊಂದುತ್ತೇವೆ ಎಂಬ ಪರಿವೇ ಇಲ್ಲ. ಅಸುರ್ಯ ನಾಮತೆ ಲೋಕಾಹ ಅಂದೇನ ತಮಸಾವೃತಾಹ ನಾಮತೆ ಪ್ರೇತ್ಯಾಭಿ ಗಚ್ಚಂತಿ ಏಕೇಚ ಆತ್ಮಹನೋ ಜನ. ಕೆಲವರು ಆತ್ಮಹನರು ಅಂತ. ಆತ್ಮಹನರು ಅಂದರೆ ದೇವರನ್ನು ಕೊಲ್ಲಲಿಕ್ಕಾಗುವುದಿಲ್ಲ, ಅಂದ್ರೆ ದೇವರನ್ನು ವಿಕೃತವಾಗಿ ತಿಳಿಯುವವರು, ವಿಪರೀತವಾಗಿ ದೇವರನ್ನು ತಿಳಿಯುವವರು. ಸಂಗೀತ ಹಾಡ್ತೇನ್ರಿ ಹೊರಟ್ರೆ, ಬೇಡ ಮಾರಾಯ ಈ ಸಂಗೀತ ಕೊಲೆ ಮಾಡಬೇಡ. ಅಪಸ್ವರ ಹಾಡಿದ್ರೆ ಸರಸ್ವತಿಯ ಕೊಲೆ, ಸಂಗೀತದ ಕೊಲೆ ಅಂತೀವಿ. ವಿಪರೀತವಾಗಿ ಮಾತಾಡಿದ್ರೆ ಭಾಷೆಯ ಕೊಲೆ ಅಂತೀವಿ. ಹಾಗೆ ಭಗವಂತನನ್ನು ವಿಪರೀತವಾಗಿ ವಿಕೃತವಾಗಿ ತಿಳ್ಕೊಂಡ್ರೆ ಅದು ಭಗವಂತನ ಸಂಹನನ, ಅಂದ್ರೆ ಆತ್ಮಹನ, ಅಸದುಪಾಸನೆಯ ಆತ್ಮಹನ ಅಂತ. ಹೀಗೆ ಜಗತ್ತಿಗೆ ಕಂಟಕವನ್ನು ಉಂಟು ಮಾಡುವ ಭಗವದ್ವೇಷಿಗಳ ಲೋಕವೇ ಒಂದಿದೆ, ಅದನ್ನು ಆಸುರಿ ಲೋಕ, ಅಸುರಿಯ ನಾಮತೆ ಲೋಕ. ಒಂಚೂರು ಅಲ್ಲಿ ಸುಖವೇ ಇಲ್ಲ. ಕಣ್ಣು ಕುರುಡಾಗಿಸುವ ಕತ್ತಲೆ, ಆ ದುಃಖದಿಂದ ಅವರಿಗೆ ಬಿಡುಗಡೆ ಇಲ್ಲ.
ಅಂತಹ ಲೋಕಕ್ಕಾಗಿ ಇವರು ಒದ್ದಾಡ್ತಿದ್ದಾರಲ್ಲ. ಆದರೆ ಭಗವಂತನನ್ನು ತಿಳ್ಕೊಂಡರೆ, ಭಗವಂತರ ಯಥಾರ್ಥವಾಗಿ ತಿಳಿದ ಪಕ್ಷದಲ್ಲಿ ಅವರಿಗಿರುವ ಲೋಕವೇ ಸಪರ್ಯಗಾತ್ ಶುಕ್ರಂ ಅಕಾಯಂ ಅವರಣಂ. ಶೋಕರಹಿತನಾದ ಭಗವಂತನನ್ನು ಭಜಿಸುತ್ತಾ ಎಲ್ಲರ ಶೋಕಗಳು ಪರಿಹಾರ ಆಗಲಿ ಸ್ವಾಮಿ, ಲೋಕಾ ಸಮಸ್ತಾಹ ಸುಖಿನೋ ಭವಂತು ಅಂತ ಪ್ರಾರ್ಥಿಸುತ್ತಾ ಯಾರಿದ್ದಾರೆ ಅವರಿಗಾಗಿ ಇರುವ ಲೋಕ ಶೋಕರಹಿತವಾದ ಲೋಕ. ಸಪರ್ಯಗಾತ್ ಶುಕ್ರಂ, ಭಗವಂತನು ಶೋಕರಹಿತ, ಅವನಿರುವ ಲೋಕವೂ ಶೋಕರಹಿತವಾದ ಶ್ಲೋಕ. ಅಕಾಯಂ, ಈ ಪಾಂಚಭೌತಿಕ ಶರೀರ ದೇವರಿಗಿಲ್ಲ, ಇವರು ಪಾಂಚಭೌತ ಶರೀರ ಇಲ್ಲದವರಾಗಿದ್ದಾರೆ. ಅವರಣಂ, ಸ್ಥೂಲ ದೇಹವೂ ಇಲ್ಲ, ಸೂಕ್ಷ್ಮ ದೇಹವೂ ಇಲ್ಲ. ಶುದ್ಧವಾದ ನಿರ್ಮಲವಾದ ಶರೀರ ಕ್ಷೇತ್ರವದು. ಅಪಾಪ ಬಿದ್ದಂ, ಯಾವ ಪಾಪಗಳು ಅಲ್ಲಿಲ್ಲ. ಆ ಭಗವಂತ ಸರ್ವಜ್ಞನಾಗಿದ್ದಾನೆ, ಎಲ್ಲರ ಬುದ್ಧಿಯ ನಿಯಾಮಕನಾಗಿದ್ದಾನೆ, ಎಲ್ಲರೆಲ್ಲೂ ಕೂಡ ತುಂಬಿದ್ದಾನೆ, ಎಲ್ಲವರನ್ನು ಗೆದ್ದವನಾಗಿದ್ದಾನೆ. ಇಂತಹ ಭಗವಂತರ ಲೋಕವನ್ನು ಸೇರ್ತಾರಂತೆ. ಸುಖಮಯವಾದ ಲೋಕ ಇವರದು, ದುಃಖಮಯವಾದ ಲೋಕವಾದರೆ ಇವರದು ಸುಖಮಯವಾದ ಲೋಕ. ಆ ಪರಮಾತ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ದೂರದಲ್ಲಿ ಇದ್ದಾನೆ, ಹತ್ತಿರದಲ್ಲಿ ಇದ್ದಾನೆ, ಸುತ್ತವರು ಕೊಟ್ಟಿದ್ದಾನೆ, ಮೇಲ ಕೆಳಗೆ ಎಲ್ಲರೆಲ್ಲೂ ಕೂಡ ಇದ್ದಾರಂತೆ ಅವರು. ಆ ಭಗವಂತನ ಸೇವಕ ಯಾರು? ಮುಖ್ಯ ಪ್ರಾಣ. ಆ ಜೀವ ಅವರು ಏನೇನು ಕೆಲಸಗಳನ್ನು ಮಾಡ್ತಾರೆ ಅಲ್ಪ ಸ್ವಲ್ಪ ಶ್ರದ್ಧಾಭಕ್ತಿಯಿಂದ, ಏನು ಅಲ್ಪ ಶ್ರದ್ಧೆ ಅಲ್ಪ ಭಕ್ತಿಯಿಂದ ಶಕ್ತಿಯಾನುಸಾರವಾಗಿ ಭಗವತ್ ಪ್ರೀತ್ಯರ್ಥವಾಗಿ ಕೆಲಸ ಮಾಡ್ತಾರಲ್ಲ, ಆ ಎಲ್ಲ ಕೆಲಸಗಳನ್ನ ಕರ್ಮವನ್ನ ಒಯ್ದು ಭಗವಂತನಿಗೆ ತಲುಪಿಸಿ ಆ ಪರಮಾತ್ಮನ ಅನುಗ್ರಹವನ್ನ ಪಡೆದು ಇವರಿಗೆ ಕೊಡ್ತಾರಂತೆ. ಮಧ್ಯಮ ಭಾರತೀಯ ರಮಣ ಮುಖ್ಯ ಪ್ರಾಣ ಇದ್ದಾನಲ್ಲ, ಅವನು ಮಧ್ಯಭಕ್ತಿ. ಅನೇಜರೇಕಂ ಮನಸೋಜವೀಯ ನೈನದ್ದೇವಾ ಅಪ್ರವನ್ ಪೂರ್ವ ವರ್ಷತ್. ಅನೇಜತ್, ದೇವರು ಯಾರಿಗೂ ಹೆದರುವವನಲ್ಲ, ಎಲ್ಲರಿಗೂ ದೇವರು, ಎಲ್ಲರೂ ಅವನಿಗೆ ಹೆದರುತ್ತಾರೆ, ದೇವರು ಯಾರಿಗೂ ಹೆದರಲಾರ. ಏಕಂ, ಯಾಕೆ ಸರ್ವೋತ್ತಮ. ಅನೇಜದೇಕಂ ಮನಸೋಜವೀಯ, ಮನಸ್ಸನ್ನು ಮೀರುವ ವೇಗ ಅವಂದು, ಮನೋವೇಗವನ್ನು ಮೀರಿದವ ಮನಸೋಜವೀಯ. ನೈನದ್ದೇವ ಅಪ್ರವನ್, ಈಗ ಮನಸ್ಸು ಮಾತ್ರವಲ್ಲ, ಯಾವ ಇಂದ್ರಿಯಗಳು ಭಗವಂತರನ್ನು ಸಂಪೂರ್ಣ ತಿಳ್ಕೊಳ್ಳಿಕ್ಕಾಗೋಲ್ಲ. ಇಂದ್ರಿಯಗಳು ಮಾತ್ರವಲ್ಲ, ಇಂದ್ರಿಯ ದೇವತೆಗಳಿಂದಲೂ ಕೂಡ ಸಂಪೂರ್ಣ ತಿಳ್ಕೊಳ್ಳಿಕ್ಕಾಗೋಲ್ಲ. ಅಪ್ರವನ್, ಎಲ್ಲರಿಗಿಂತಲೂ ಪೂರ್ವದಲ್ಲಿರುವ ಹರ್ಷತ್, ಸರ್ವಜ್ಞ. ತದ್ದಾವತೋ ಅನ್ಯಾನ್ ಅತ್ಯೇತಿ, ಓಡುತ್ತಿರುವವರನ್ನ ಗೆಲ್ತಾನೆ. ಹೇಗೆ? ನಿಂತುಕೊಂಡೆ, ಕೂತಲ್ಲಿ ಕೂತ್ಕೊಂಡಿರ್ತಾನೆ. ಇವು ಕೂತಲ್ಲೇ ಕೂತಿರ್ತಾರೆ, ಆದ್ರೆ ಮುಂದೆ ಓಡುವವರನ್ನ ಅದಕ್ಕಿಂತ ಮುಂಚೆ ಹೋಗಿದ್ದಾರೆ, ಗೆದ್ದು ಬಿಡ್ತಾನೆ. ಅಂದ್ರೆ ಸರ್ವತ್ರ ವ್ಯಾಪ್ತ ಪರಮಾತ್ಮ ಅಂತ ಅರ್ಥ. ತಸ್ಮಿನ್ ಅಪೋ ಮಾತರಿಶ್ವ ದದಾತಿ. ಅಂತಹ ಭಗವಂತನಿಗೆ ನಾವು ಮಾಡಿದ ಕರ್ಮಗಳನ್ನ ಸಮರ್ಪಿಸಿ, ಪೂಜಾತ್ಮಕವಾಗಿ ಸಮರ್ಪಿಸಿ, ಅವನ ಅನುಗ್ರಹವನ್ನ ನಮಗೆ ತಿರುಕುವಂತೆ ಮಾಡಿ. ತದೇ ಜತಿ ತನ್ನೇ ಜತಿ. ದೇವರಿಗೆ ಎಲ್ಲರೂ ಹೆದರುತ್ತಾರೆ, ಆದರೆ ದೇವರು ಯಾರಿಗೂ ಹೆದರುವುದಲ್ಲ. ತದ್ದೂರೇ ತದುವಂತಿಕೆ, ಅವನು ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ. ತದಂತರಸ್ಯ ಸರ್ವಸ್ಯ, ಅವನು ಒಳಗೂ ಇದ್ದಾನೆ, ಹೊರಗಿದ್ದಾನೆ. ತದು ಸರ್ವಸ್ಯಾಸ್ಯ ಬಾಹ್ಯತಃ, ಹೊರಗೂ ಇದ್ದಾನೆ, ಒಳಗಿದ್ದಾನೆ. ಈ ಪರಮಾತ್ಮ ಎಲ್ಲರ ಒಳಗೂ ಇದ್ದಾನೆ, ನಾವು ಆ ಭಗವಂತನ ಒಳಗಿದ್ದೇವೆ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ, ಸರ್ವಭೂತೇಷು ಚ ಆತ್ಮಾನಂ ತಥೋನ ವಿಜಿಗುಪ್ಸತೆ. ಯಾರು ಸಕಲ ಜೀವರಾಶಿಗಳು ಭಗವಂತನ ಒಳಗೆ ಇದ್ದಾರೆ, ಪರಮಾತ್ಮ ಎಲ್ಲ ಜೀವರಾಶಿಗಳ ಒಳಗೆ ಇದ್ದಾರೆ, ಒಬ್ಬರೊಳಗೆ ಒಬ್ಬರು. ಅಂದ್ರೆ ನಮ್ಮ ಸುತ್ತಲೂ ದೇವರಿದ್ದಾನೆ, ನಾವು ದೇವರ ಮಧ್ಯದಲ್ಲಿ ನಾವಿದ್ದೇವೆ ಸುರಕ್ಷಿತರಾಗಿ. ಅದೇ ಪರಮಾತ್ಮ ನಮ್ಮ ಒಳಗೂ ಭಗವಂತ ಇದ್ದಾನೆ, ಒಳಗಿದ್ದುಕೊಂಡು ರಕ್ಷಣೆ ಮಾಡುತ್ತಿದ್ದಾನೆ, ಹೊರಗಿದ್ದುಕೊಂಡು ರಕ್ಷಣೆ ಮಾಡುತ್ತಿದ್ದಾನೆ. ದೇವರ ಒಳಗೆ ನಾವು, ಅಂದ್ರೆ ಅವನ ರಕ್ಷೆಯಲ್ಲಿ ನಾವು, ದೇವರು ನಮ್ಮೊಳಗೆ ರಕ್ಷಕನಾಗಿ. ನಮ್ಮಲ್ಲಿರುವ ದೇವರೇ ನಿಮ್ಮಲ್ಲಿದ್ದಾನೆ, ನಿಮ್ಮಲ್ಲಿರುವ ದೇವರೇ ಶತ್ರುವಿನಲ್ಲಿದ್ದಾನೆ, ಶತ್ರುವಿನಲ್ಲಿದ್ದೇವನೇ ಮಿತ್ರನಲ್ಲಿದ್ದಾನೆ, ಮಿತ್ರನಲ್ಲಿರುವ ದೇವನೇ ಪ್ರಾಣಿಗಳಲ್ಲಿದ್ದಾನೆ. ಎಲ್ಲರೊಳಗೆ ಇರುವ ದೇವರು ಒಬ್ಬನೇ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತಸ್ಯ ಕೋಮೋಹಃ ಕಶೋಕಃ ಏಕತ್ವಂ ಅನುಪಶ್ಯತಃ. ಒಬ್ಬನೇ ಪರಮಾತ್ಮನೇ ಎಲ್ಲರೊಳಗೂ ಇದ್ದಾನೆ ಅಂತ ಈ ಜ್ಞಾನ ಯಾರಿಗಿದೆ ಅವನಿಗೆ ಭಯ ಎಲ್ಲಿಂದ ಬರಬೇಕು, ಶೋಕ ಎಲ್ಲಿಂದ, ದುಃಖ ಎಲ್ಲಿಂದ ಬರಬೇಕು? ಯಾಕೆ ನಮ್ಮನ್ನು ಕಾಪಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲವೇನು? ಒಂದು ಹಾವಿನೊಳಗಿರುವ ಪರಮಾತ್ಮ ಇವನನ್ನು ಕಚ್ಚಿಸಬೇಕು ಅಂತ ಆ ಹಾವನ್ನು ಪ್ರೇರಣೆ ಮಾಡಿದ್ರೆ ಮಾತ್ರ ಹಾವು ನಮ್ಮನ್ನು ಕಚ್ಚುತ್ತೆ, ಇಲ್ಲದ್ರೆ ಹಾವು ಅಡುಬಾಡಿಗೆ ಹೋಗ್ತಾ ಇರುತ್ತೆ. ಚೇಳಿಗೆ ಕಚ್ಚಬೇಕು ಅಂತ ಭಗವಂತ ಪ್ರೇರಣೆ ಮಾಡಿದ್ರೆ ಮಾತ್ರ ಚೇಳು ಕಚ್ಚುತ್ತೆ,
ಇಲ್ದಿದ್ರೆ ನಮ್ಮ ಮೈ ಮೇಲೆ ಹರಿದು ಹೋಗ್ತಾ ಇರುತ್ತೆ, ಅದ್ರ ಭಾಗ ಅದು ಹೋಗ್ತಾ ಇರುತ್ತೆ. ಅಕ್ಕಪಕ್ಕದ ಮನೆಗಳಿಗೆಲ್ಲ ದರೋಡೆ ಆಗಿದೆ, ಇವನು ಒಂದು ಮನೆಯಲ್ಲಿ ಮಾತ್ರ ಏನು ಹೋಗ್ಲಿಲ್ಲ, ಸುರಕ್ಷಿತ ಆಗಿದೆ. ಯಾಕೆ? ಆ ಭಗವಂತನ ಪ್ರೇರಣೆ. ಅವನಲ್ಲಿರುವ ದೇವರು ಒಬ್ಬನೇ, ನಮ್ಮಲ್ಲಿರುವ ದೇವರು ಒಬ್ಬನೇ. ಹೀಗೆ ಒಬ್ಬನೇ ದೇವರು ನಮ್ಮೆಲ್ಲರನ್ನು ರಕ್ಷಿಸುತ್ತಾನೆ ಎಂಬ ಭಾವನೆ ಇದ್ದಾಗ, ಆ ಒಬ್ಬನೇ ದೇವರ ಅಧೀನದಲ್ಲಿ ಆಶ್ರಯದಲ್ಲಿ ನಾವಿದ್ದೇವೆ ಎಂಬ ಭಾವನೆ ಇದ್ದಾಗ ಅವನು ಯಾವಾಗಲೂ ಹೆದರುವುದೇ ಇಲ್ಲ, ತನ್ನ ರಕ್ಷಣೆಯ ಬಗ್ಗೆ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹೇ ಪರಮಾತ್ಮ, ಸೂರ್ಯಮಂಡಲ ಮಧ್ಯದಲ್ಲಿ ನಿನ್ನ ರೂಪ ಒದಗಿದೆ. ಆ ರೂಪವನ್ನು ನನಗೆ ತೊರಗುಡು ಸ್ವಾಮಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭೀತಂ ಮುಖಂ ತತ್ವಂ ಪೂಷನ್ ಅಪಾವರಣು ಸತ್ಯ ಧರ್ಮಾಗಿ ದೃಷ್ಟಯೇ. ನಿನ್ನನ್ನು ನೋಡಬೇಕು ಅಂತ ಬಹಳ ಕಳವಳ ಇದೆ ನನಗೆ, ಬಹಳ ಆಸಕ್ತಿ ಇದೆ, ಆತುರತೆ ಇದೆ. ಬಂಗಾರದ ಮುಚ್ಚಳದಂತೆ ಇರುವ ಆ ಒಂದು ಸೂರ್ಯಮಂಡಲ, ಅದರ ಒಳಗಿರುವ ನಿನ್ನ ರೂಪವನ್ನು ತೋರಿಸು, ಆ ಮುಚ್ಚಳವನ್ನು ಸರಿಸು. ಪೂಷನ್, ನೀನು ಪರಿಪೂರ್ಣ, ನೀನು ಎಲ್ಲರ ಪೋಷಕ, ಏಕರ್ಷಿ, ಸರ್ವಜ್ಞ, ಎಲ್ಲ ಜ್ಞಾನಿಗಳಿಗೂ ಜ್ಞಾನಿ, ಜ್ಞಾನವನ್ನು ಕೊಡುವವ. ಸೂರ್ಯ, ಜ್ಞಾನಿಗಳಿಂದ ನೀನು ಹೊಂದಲ್ಪಡುವವ. ಸೂರಿಗಮ್ಯ, ಸೂರ್ಯ. ಅದು ಮಾತ್ರವಲ್ಲ, ಪ್ರಜಾಪತಿಯ ಮಗನಾಗಿ ಅವತರಿಸಿದವನು ಹೌದು, ಆ ಬ್ರಹ್ಮನಿಗೆ ತಂದೆಯೂ ಹೌದು ನೀನು. ಕರ್ದಮ ಪ್ರಜಾಪತಿಯ ಮಗನಾಗಿ ಕಪಿಲನಾಗಿ ಅವತರಿಸಿದವನಲ್ಲವ ನೀನು, ಯಜ್ಞನಾಗಿ ಅವತಾರ ಮಾಡಿದವನಲ್ಲವ. ಹೇ ಪರಮಾತ್ಮ, ವ್ಯೂಹರಸ್ಮಿನ್ ಸಮೂಹ ತೇಜ ಎತ್ತೇ ರೂಪಂ ಕಲ್ಯಾಣತವಂ ತತ್ತೇ ಪಶ್ಯಾಮಿ. ನಿನ್ನ ಕಲ್ಯಾಣಕರವಾದ ರೂಪವನ್ನು ನೋಡುವಂತಾಗಲಿ ಸ್ವಾಮಿ. ಆ ಭಾವರೂಪ ಅಜ್ಞಾನವನ್ನ ಸರಿಸು, ಸ್ವರೂಪಭೂತವಾದಂತಹ ಜ್ಞಾನವನ್ನ ವಿಸ್ತಾರಗೊಳಿಸು, ಬಾಹ್ಯ ಜ್ಞಾನವನ್ನು ವಿಸ್ತಾರಗೊಳಿಸು, ನಿನ್ನ ರೂಪವನ್ನು ನೋಡುವಂತಾಗ. ಮನುವಿನ ಪ್ರಾರ್ಥನೆಗೆ ಹೋಗೊಟ್ಟ ಸ್ವಾಮಿ ತನ್ನ ದರ್ಶನವನ್ನೇ ಕೊಡ್ತಾನೆ. ಯೋಸಾವಸು ಪುರುಷಃ ಸೋಹಮಸ್ಮಿ. ಯಾವ ಭಗವಂತ ನನ್ನ ಹೃದಯದಲ್ಲಿ ದರ್ಶನ ಕೊಡ್ತಾ ಇದ್ದ ಆತನೇ ಸೂರ್ಯಮಂಡಲದಲ್ಲಿ ಕಾಣಿಸಿಕೊಳ್ತಿದ್ದಾನೆ. ಹಾಗಾದರೆ ನನ್ನಲ್ಲಿರುವ ಭಗವದ್ ರೂಪಕ್ಕೂ ಸೂರ್ಯಮಂಡಲದಲ್ಲಿರುವ ಭಗವದ್ ರೂಪಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅದು ಮಾತ್ರವಲ್ಲ, ಆ ಮುಖ್ಯ ಪ್ರಾಣದ ಒಳಗಿರುವ ಭಗವದ್ ರೂಪಕ್ಕೂ ಒಂದೇ, ಅದು ಕೂಡ ಒಂದೇ ರೀತಿ ಇದೆಯಲ್ಲ. ಯೋಸಾವಸು ಪುರುಷ ಸೋಹಮಸ್ಮಿ. ಅವನು ಅಹೇಯನಾಗಿದ್ದಾನೆ, ಅವನನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ನೀರನ್ನು ಬಿಟ್ಟು ಮೀನು ಹೇಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಆ ಸ್ವಾಮಿಯನ್ನು ಬಿಟ್ಟು ಇರಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದರಿಂದ ಅವನೇ ಅಹೇಯ. ಅಹೇಯತ್ವ ಅಹಂ. ಬೃಹತಿ ಬ್ರಹ್ಮಯತಿ ಇತಿ ಬ್ರಹ್ಮ. ಅವನೂ ಪೂರ್ಣ, ನಮ್ಮನ್ನೂ ಪೂರ್ಣಗೊಳಿಸ್ತಾನಲ್ಲ. ಯೋಸಾವಸು ಪುರುಷಃ ಸಹ ಅಹಂ ಅಸ್ಮಿ. ಓಂ ಕೃತೋಸ್ಮರ ಕೃತಂ ಸ್ಮರ, ಕೃತೋಸ್ಮರ ಕೃತಂ ಸ್ಮರ. ಏನೋ ಅಲ್ಪ ಶ್ರದ್ಧೆಯಿಂದ ಅಲ್ಪ ಭಕ್ತಿಯಿಂದ ಮಾಡಿದ, ನಿನ್ನ ಪ್ರೇರಣೆಯಿಂದಲೇ ನಿನ್ನ ಅನುಗ್ರಹದಿಂದಲೇ ಮಾಡಿದ ಕರ್ಮಗಳನ್ನ ನೀನು ಸ್ವಲ್ಪ ಇದನ್ನೇ ಸ್ವೀಕರಿಸಿ ನೀ ಅನುಗ್ರಹ ಮುಖನಾಗಪ್ಪ, ನೀನೇ ನನಗೆ ಅನುಗ್ರಹ ಮಾಡಬೇಕು. ಪರಮಾತ್ಮನಿಗೆ ವಿಸ್ಮರಣೆ ಎಂಬುದು ಇಲ್ಲ. ಸ್ವಲ್ಪ ನೆನಪಿರಲ್ಲಪ್ಪ, ನಿಮ್ಮ ದೃಷ್ಟಿ ನನ್ನ ಮೇಲೆ ಇರಲಿ, ಏನು ಅನುಗ್ರಹ ಉನ್ಮುಖನಾಗುವಂತ ಅರ್ಥ. ದೇವರಿಗೆ ವಿಸ್ಮರಣೆ ಇದೆ ಅಂತ ಅರ್ಥ ಅಲ್ಲ. ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯಲ್ಲೇ ಓಂ ಕ್ರತೋ ಸ್ಮರ ಕೃತಂ ಸ್ಮರ. ಯಜ್ಞನಾಮಕ ಪರಮಾತ್ಮ ನನಗೆ ಅನುಗ್ರಹ ಉನ್ಮುಖನಾಗು. ಇವತ್ತೆಲ್ಲ ನಾಳೆ ಈ ದೇಹ ಬಿದ್ದು ಸುಟ್ಟು ಬೂದಿಯಾಗುವುದೇ. ಆದರೂ ಈ ದೇಹದಲ್ಲಿರುವ ಮುಖ್ಯ ಪ್ರಾಣ ಆ ನಿನ್ನನ್ನೇ ಆಶ್ರಯಿಸಿರುವ ಕಾರಣ ಅವನು ಅಮೃತ ಅಂತ ಅನಿಸಿಕೊಂಡಿದ್ದಾನೆ. ಯಾವ ಅಮೃತನನ್ನ ಆಶ್ರಯಿಸಿದ ಕಾರಣ ವಾಯು ಅನಿಲಂ ಅಮೃತಂ, ಅವನು ನೀಲ ಅಕಾರ ಶಬ್ದವಾಚ ಪರಮಾತ್ಮನನ್ನೇ ಆಶ್ರಯಿಸಿದವ, ಆದ್ರಿಂದ ಅವನು ಅಮೃತ. ಈಗ ಭಗವಂತನನ್ನು ಆಶ್ರಯಿಸಿದವನೇ ಅಮೃತನಾಗಿರಬೇಕಾದ್ರೆ ಭಗವಂತ ಅಮೃತ ಅಂತ ಪ್ರತ್ಯೇಕ ಹೇಳಬೇಕೇನು? ಹೇ ಪರಮಾತ್ಮ, ಅನುಗ್ರಹೋನ್ಮುಖನಾಗು. ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯನಾನಿ ವಿದ್ವಾನ್. ಅಗ್ನಿಯಲ್ಲಿ ನೆಲೆಸಿರುವ ಕಾರಣ ನಿನಗೂ ಅಗ್ನಿ ಅಂತ ಹೆಸರು. ಸಕಲ ಪಾಪಗಳನ್ನು ಪರಿಹರಿಸುವ ಕಾರಣವೂ ನೀವು ಅಗ್ನಿ. ಎಲ್ಲ ಇಂದ್ರಿಯಗಳನ್ನು ಅವಯವಗಳನ್ನು ನೀನು ಪ್ರೇರಿಸುವ ಕಾರಣವೂ ನೀವು ಅಗ್ನಿಯೇ. ನಯ ಸುಪಥಾರಾಯೇ ಅಸ್ಮಾನ್. ನಿನ್ನ ಸನ್ನಿಧಾನಕ್ಕೆ, ನಿನ್ನ ಲೋಕಕ್ಕೆ ನನ್ನ ಕರೆದುಕೊಂಡು ಹೋಗಯ್ಯ. ಅಲ್ಲಿ ಎಂದೂ ಕಡಿಮೆಯಾಗದಂತಹ ಸುಖ, ಅಲ್ಲಿ ಸಂಪತ್ತು. ನಾನು ಬಹಳ ಬಡತನದಲ್ಲಿದ್ದೇನೆ. ಇಲ್ಲಿ ಜ್ಞಾನ ಸಂಪತ್ತು ಇಲ್ಲ, ನಮ್ಮಲ್ಲಿ ಸುಖ ಸಂಪತ್ತು ಎಲ್ಲವೇ ಇಲ್ಲ, ಗುಣಗಳ ಸಂಪತ್ತು ಇಲ್ಲ. ಅದು ನೀನು ಹಾಗಲ್ಲ. ಸುಪಥ ರಾಯೇ, ಅತ್ಯಂತ ಐಶ್ವರ್ಯ ತುಂಬಿದಂತಹ
ಆ ಮುಕ್ತಿ ಮಾರ್ಗದಲ್ಲಿ ನನ್ನನ್ನು ಕರೆದುಕೊಂಡು ಹೋಗು. ನನ್ನ ಜ್ಞಾನ ಎಷ್ಟು ನಿನಗೆ ಗೊತ್ತಿದೆ, ನನ್ನ ಅರ್ಹತೆ ಎಷ್ಟಿದೆ, ನನ್ನಲ್ಲಿ ಕರ್ಮದ ಫಲ ಏನಿದೆ ಅದೆಲ್ಲ ನನಗೆ ಗೊತ್ತಿದೆ. ಯಾಕೆ ಸರ್ವಜ್ಞ ನೀನು. ವಯುನಾನಿ ವಿದ್ವಾನ್, ನನ್ನದ ಜ್ಞಾನದ ಅಳತೆ ನಿನಗೆ ಏನಂತ ಗೊತ್ತಿದೆ, ಅಳತೆ ಗೊತ್ತಿದೆ ನನಗೆ. ಆದರೆ ಏನ್ ಮಾಡ್ಲಿ, ಈ ಅನಿಷ್ಟ ಕರ್ಮಗಳಿದೆಯಲ್ಲ, ಪಾಪಗಳು ನನ್ನನ್ನು ಬಹಳ ಕೆಳಮಟ್ಟಕ್ಕೆ ತಳ್ಳುತ್ತಾ ಇದೆ, ಬಹಳ ಅಲ್ಪರನ್ನಾಗಿ ಮಾಡುತ್ತಾ ಇದೆ. ಯೋಜಸ್ಪ ಜುಹುರಾಣ ಮೇನಃ, ನನ್ನನ್ನು ಬಹಳ ಅಲ್ಪೀಕರಿಸುತ್ತಾ ಇದೆ ನನ್ನ ಈ ಕರ್ಮ. ಈ ಕರ್ಮದಿಂದ ನೀನೇ ನನ್ನನ್ನು ಬಿಡಿಸಬೇಕು ಸ್ವಾಮಿ. ನನ್ನನ್ನು ಈ ದುಷ್ಟ ಕರ್ಮದಿಂದ ಬಿಡಿಸಿ ನಿನ್ನ ಪಾದದ ಸನ್ನಿಧಿಯಲ್ಲಿ ನನ್ನ ಇಟ್ಟು ಆ ಶಾಶ್ವತ ಸುಖ ಸಂಪತ್ತನ್ನು ಕರುಣಿಸಿ ಅನುಗ್ರಹ ಮಾಡಬೇಕು. ನೀನು ಮಾಡುವ ಉಪಕಾರಕ್ಕೆ ನಾನು ಕೈ ಮುಗಿಯಬಲ್ಲೆ. ಭೂಯಿಷ್ಟಾಂತೇ ನಮ ಉಕ್ತಿಮಿದೇವ, ಶ್ರದ್ಧಾ ಭಕ್ತಿಯಿಂದ ನನಗೆ ನಮಸ್ಕಾರ ಮಾಡಬಲ್ಲೆ ಹೊರತು ಬೇರೆ ಏನೇನೇನೋ ಮಾಡ್ತಾರೆ. ಹೀಗೆ ವಿಶೇಷವಾಗಿ ಭಗವಂತನ ಸ್ತೋತ್ರವನ್ನು ಮಾಡ್ತಾನೆ. ಈ ಪರಮಾತ್ಮನನ್ನ ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು. ಅಯಥಾರ್ಥವಾಗಿ ತಿಳಿದುಕೊಂಡ್ರೆ ಅನರ್ಥ ಆಗುತ್ತೆ. ಬರೀ ಇವನು ಯಥಾರ್ಥ ತಿಳ್ಕೊಂಡ್ರೆ ಮಾತ್ರ ಸಾಲದು, ಅಯಥಾರ್ಥವಾಗಿ ತಿಳ್ಕೊಂಡ್ರೆ ಏನು ಅನರ್ಥ ಇದೆ ಎಂಬುದನ್ನು ಬಿಡಿಸಿ ಹೇಳಬೇಕಾಗತ್ತೆ. ಇವರು ನಾನೊಬ್ಬ ಮೋಕ್ಷಕ್ಕೆ ಹೋದ್ರೆ ಸಾಕು, ಉಳಿದವರು ಏನಾದ್ರೂ ಆಗಲಿ, ಈ ಸ್ವಾರ್ಥಿಗೆ ಅಲ್ಲಿ ಮೋಕ್ಷದಲ್ಲಿ ಸ್ಥಳ ಇಲ್ಲ. ಅವನು ಹೇಳ್ತಾನೆ, ಅಂದಂತಮ ಪ್ರವಿಶಂತಿಯೋ ಅವಿದ್ಯಾಮುಪಾಸತೆ ತಥೋ ಭೂಯ ಯುವತೆ ತಮೋಯ ಓ ವಿದ್ಯಾಯಾಮೃತಾಹ. ತನ್ನಷ್ಟಕ್ಕೆ ನಾನು ಜ್ಞಾನಿಯಾಗಿದ್ದು ಬಿಡ್ತೇನೆ ಅಂದ್ರೆ ಇಲ್ಲ. ಅಜ್ಞಾನದಿಂದ, ವಿಪರೀತ ಜ್ಞಾನದಿಂದ ಏನು ಅನರ್ಥ ಇದೆ ಅದನ್ನು ಜಗತ್ತಿಗೆ ಬಿಡಿಸಿ ಹೇಳಬೇಕಾಗುತ್ತೆ. ಹಾಗೆ ಹೇಳಿದ್ರೆ ಮಾತ್ರ ಅವರು ಕೂಡ ತಪ್ಪು ದಾರಿಯನ್ನ ಬಿಟ್ಟು ಸರಿಯಾದ ದಾರಿಯನ್ನ ಹೊಂದುತ್ತಾರೆ. ಯಥಾರ್ಥ ಜ್ಞಾನವನ್ನು ತಿಳ್ಕೊಂಡ್ರೆ ಒಂದು ಮೋಕ್ಷ, ಅದು ಒಂದು ಭಾಗ. ಈ ಅಯಥಾರ್ಥ ಜ್ಞಾನದ ಬಗ್ಗೆ ತಿಳುವಳಿಕೆ ಇಟ್ಟುಕೊಂಡು ಅದರ ಬೋಧನೆಯನ್ನು ಮಾಡಿ ಜನರನ್ನು ಸರಿಯಾಗಿ ದಾರಿ ತರ್ತಾರಲ್ಲ, ಅಂತವರಿಗೆ ಮೋಕ್ಷದಲ್ಲಿ ಮತ್ತೊಂದು ಭಾಗ. ಯಥಾರ್ಥ ಜ್ಞಾನದಿಂದ ಸಂಸಾರದಿಂದ ಬಿಡುಗಡೆ, ಮೋಕ್ಷ ಪ್ರಾಪ್ತಿ. ಈ ಯಥಾರ್ಥ ಜ್ಞಾನದ ವಿಮರ್ಶೆಯಿಂದ ಸುಖದ ಅಭಿವೃದ್ಧಿ. ದೇವರನ್ನು ಸೃಷ್ಟಿಕರ್ತ ಅಂತಲೂ ತಿಳ್ಕೋಬೇಕು, ಸಂಹಾರಕರ್ತ ಅಂತಲೂ ತಿಳ್ಕೋಬೇಕು. ದೇವರು ಸೃಷ್ಟಿಕರ್ತ ಮಾತ್ರ ಅಂತ ತಿಳ್ಕೊಂಡ್ರೆ ಅನರ್ಥ. ಸೃಷ್ಟಿಕರ್ತ ಅಂತ ತಿಳ್ಕೊಂಡ್ರೆ ಮೋಕ್ಷ, ಅವನ ಸಂಹಾರಕರ್ತನೂ ಹೌದು ಅಂತ ತಿಳ್ಕೊಂಡ್ರೆ ಮೋಕ್ಷದಲ್ಲಿ ಸುಖದ ಅಭಿವೃದ್ಧಿ. ದೇವರ ಸೃಷ್ಟಿಕರ್ತನ ತಿಳ್ಕೊಂಡ್ರೆ ನಮ್ಮೊಳಗೆ ಸೃಷ್ಟಿಯನ್ನು, ಸದ್ಗುಣಗಳನ್ನು ಸೃಷ್ಟಿ ಮಾಡ್ತಾರೆ. ಸಂಹಾರಕರ್ತ ಅಂತ ತಿಳ್ಕೊಂಡ್ರೆ ನಮ್ಮೊಳಗಿರೋ ದುರ್ಗುಣಗಳ ಸಂಹಾರವನ್ನು ಭಗವಂತರು ಮಾಡ್ತಾನೆ. ಅವನು ಸೃಷ್ಟಿಕರ್ತ ಸಂಹಾರ ಮಾತ್ರವಲ್ಲ, ಸ್ಥಿತಿ, ಲಯ, ನೇಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಕ ಎಲ್ಲವೂ ಕೂಡ. ಹೀಗೆ ಭಗವಂತರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮನು ಶರಣಾಗತನಾಗ್ಬಿಡ್ತಾನೆ. ಭೂ ಇಷ್ಟಾಂತೆ ನಮ್ಮ ಮುಕ್ತಿ ವಿಧೇಯಮ ಅಂತ ಶರಣಾಗತನಾದಾಗ ದೇವರು ಧಾವಿಸಿ ಬಂದವನೇ ಅಸುರರನ್ನು ಕೊಂದು ಹಾಕಿ ಮನುವನ್ನು ಉದ್ಧಾರ ಮಾಡಿದ. ಹೀಗೆ ಮನು ಯಾವ ರೀತಿಯಲ್ಲಿ ಭಗವಂತರನ್ನು ಸ್ತುತಿಸಿದ, ಈ ಸ್ತೋತ್ರವನ್ನು ಪ್ರತಿನಿತ್ಯ ಮನುವಿನ ಪರಂಪರೆಯಲ್ಲಿ ಬಂದವರು ಮಾನವರು ಈ ಈಶಾವಾಸ್ಯ ಉಪನಿಷತ್ತಿನಿಂದ ಭಗವಂತನನ್ನು ಆರಾಧಿಸಿದರೆ ನಮ್ಮಲ್ಲಿ ಇರುವ ಆಸುರಿ ವೃತ್ತಿಗಳನ್ನು ಕೂಡ ಪರಮಾತ್ಮ ಆಸುರಿ ಶಕ್ತಿಗಳನ್ನು ದಮನ ಮಾಡಿ ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾರೆ. ದೈತ್ಯೇಶು ಸಂಗಂ ವಿಷಯಾತ್ಮಕೇಶು ಅಂತ. ಇಲ್ಲಿ ದುಶ್ಚಟಗಳು, ದುರ್ವ್ಯಸನಗಳು, ದುರಾಲೋಚನೆಗಳೆಲ್ಲ ಇದೆಯಲ್ಲ, ಅದು ಆಸುರಿ ವೃತ್ತಿಗಳು. ವ್ಯಸನ, ದುಶ್ಚಟ, ಈ ಚಟಗಳಿಂದ ನಮ್ಮನ್ನು ಪರಮಾತ್ಮನ ಪಾರು ಮಾಡಬೇಕಷ್ಟೇ ಹೊರತು ನಾವು ದುರ್ವ್ಯಸನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ದುರ್ವ್ಯಸನಕ್ಕೆ ನಾವು ಶರಣಾಗತರಾಗುತ್ತೇವೆ, ಅದು ಸರಿಯಲ್ಲ. ಆ ದುರ್ವ್ಯಸನಗಳಿಂದ ಪಾರಾಗಬೇಕಾದ್ರೆ ಭಗವಂತನನ್ನು ಮೊರೆ ಹೊಂದೋಣ. ಅವ ಎಲ್ಲ ದುರ್ವ್ಯಸನಗಳಿಂದ, ಎಲ್ಲ ದುಶ್ಚಟಗಳಿಂದ, ಎಲ್ಲ ದುರಾಲೋಚನೆಗಳಿಂದ, ಎಲ್ಲ ತಾಪತ್ರಯಗಳಿಂದ ಭಗವಂತನು ನಮ್ಮನ್ನು ಪಾರು ಮಾಡ್ತಾರೆ. ಎರಡನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ. ಸ್ವಾರೋಚಿಷ ಮನು ಇಲ್ಲಿ ಮನ್ವಂತರಕ್ಕೆ ಅಧಿಪತಿ, ವಾಯುದೇವರು ಇಲ್ಲಿ ಇಂದ್ರ ಪದವಿಯನ್ನು ಆಡ್ತಾರೆ. ವಾಯುದೇವರು, ರೋಚನ ನಾಮಕ ವಾಯುದೇವರು. ಮೂರನೆಯದು ಉತ್ತಮ ಮನ್ವಂತರಕ್ಕೆ ಅಧಿಪತಿ ಉತ್ತಮ. ಇಲ್ಲಿ ಯಮಧರ್ಮ ಇಂದ್ರ ಪದವಿಯನ್ನು ಆಳ್ತಾನೆ, ಯಮಧರ್ಮ. ನಾಲ್ಕನೇ ಮನ್ವಂತರ ತಾಪಸ ಮನ್ವಂತರ, ಸಾಕ್ಷಾತ್ ಪರಮಾತ್ಮನೇ ತಾಪಸ ನಾಮಕ ಭಗವಂತ ಇಲ್ಲಿ ಮನುವಾಗಿದ್ದಾನೆ. ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಇಲ್ಲಿ ಇಂದ್ರ ಪದವಿ ಆಳ್ತಾನೆ. ಈ ಮನ್ವಂತರದಲ್ಲೇ ಪರಮಾತ್ಮ ಹರಿ ಎಂಬ ಒಂದು ಅವತಾರ ತಾಳದ, ಹರಿಣ್ಯಾಂ ಹರಿಮೇಧ ಸಹ, ಹರಿಣಿಯಲ್ಲಿ ಹರಿ ಎಂಬ ಅವತಾರ ತಾಳದ. ಈತನೇ ಗಜೇಂದ್ರನನ್ನ ಮೊಸಳೆಯ ಬಾಯಿಂದ
ಬಿಡಿಸಿದವ. ಈಗ ಇಂದ್ರ ಪದವಿಗೆ ದೊಡ್ಡವರು ಬರ್ತಾರೆ, ಇದ್ರ ಪದವಿ ಅಷ್ಟೇ. ಯೋಗ್ಯತೆಯಲ್ಲಿ ದೊಡ್ಡವರು ಇರ್ತಾರೆ, ಸಾಮಾನ್ಯ ಜನರು ಕೂಡ ಇರ್ತಾರೆ. ಯಾಕಂದ್ರೆ ಸಾಕ್ಷಾತ್ ಪರಮಾತ್ಮ ಯಜ್ಞನಾಮಕನಾಗಿ ಇಂದ್ರ ಪದವಿ ಆಳಿದ್ದ, ಭಗವಂತನು ಕೂತಂತಹ ಆಸನ ಅದು. ಇಲ್ಲಿ 19ನೇ ಕಕ್ಷೆಯಲ್ಲಿ ಬರುವವರು ಬಹಳ ಚಿಕ್ಕವರು, ಯಾರು ಅಶ್ವಿನಿ ದೇವತೆಗಳು ಅಲ್ಲಿ ಬರ್ತಾರೆ. ನಿಮ್ಮ ಲೌಕಿಕದಲ್ಲಿ ಈ ರಾಷ್ಟ್ರಪತಿ ಪದವಿ ಇದ್ದಂತೆ, ಈ ರಾಷ್ಟ್ರಪತಿ ಪದವಿಯಲ್ಲಿ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ ರಾಧಾಕೃಷ್ಣನ್, ಭಾರಿ ಭಾರಿ ಸ್ಕಾಲರ್ಸ್, ದೊಡ್ಡ ಮೇಧಾವಿಗಳು ಆಳಿದ್ದು. ಒಬ್ಬ SSLC ಪಾಸ್ ಆದವನು ಕೂಡ ಒಬ್ಬ ಬಂದಿದ್ದ, ಜೈಲ್ ಸಿಂಗ್. ಅದು SSLC ಕೂಡ ಓದಿರಲಿಲ್ಲ. ಹೀಗೆ ದೊಡ್ಡ ದೊಡ್ಡ ಮೇಧಾವಿಗಳು ಇರ್ತಾರೆ, ಸಾಮಾನ್ಯ ಜನರು ಕೂಡ ಪದವಿಗೆ ಬರುವ ಮುಂದಂತೆ ಈ ಇಂದ್ರ ಪದವಿ ಹಾಗೆ. ಸಾಕ್ಷಾತ್ ಪರಮಾತ್ಮನು, ವಾಯುದೇವರು ಎಲ್ಲ ಕೂತ ಆಸನವೂ ಹೌದು, ಸಾಮಾನ್ಯ ಜನರು ಕೂತದ್ದು ಹೌದು. ಹೂ ಹೂ ಹಾ ಹಾ ಅಂತ ಇಬ್ಬರು ಗಂಧರ್ವರು, ಹೆಸರು ಹೂ ಹೂ ಹಾ ಹಾ. ಹೊಸತದ್ದು ಭಗವಂತನ ಹೆಸರೇ. ಹೂ ಉತ್ಕೃಷ್ಟನಾದವ, ತಾಪಗಳನ್ನು ಪಾಪಗಳನ್ನು ಹಿಂಸೆ ಮಾಡುವವ. ಹೂ ಹಾ ಆನಂದ ಸ್ವರೂಪಿ, ಹಾಗೂ ದುಃಖಗಳನ್ನ ದಮನ ಮಾಡುವ ಅಂತ ಅರ್ಥ ಆಗ್ತವೆ ಹೂ ಹೂ ಹಾ ಹಾ ಎಂಬುದಕ್ಕೆ. ಇಬ್ಬರು ಗಂಧರ್ವರು ಸೇರಿ ಒಬ್ಬ ದೇವಲ ಋಷಿಯನ್ನು ವಿನೋದ ಮಾಡುತ್ತಾರೆ. ಒಬ್ಬ ಆನೆಯ ರೂಪ ತಾಳ್ತಾ, ಒಬ್ಬ ಮೊಸಳಿ ರೂಪ ತಾಳ್ತಾರೆ. ಇವರು ಸಿಟ್ಟು ಬಂತವರಿಗೆ, ಈ ಹೂ ಹೂ ಗಂಧರ್ವ ನೀ ಮೊಸಳಿಯಾಗೇ ಇರು, ಹಾಹಾಯ ಗಂಧರ್ವ ನನ್ನನ್ನು ಮೇಲೆ ಕೆಳಗೆ ಆಡಿಸದೆಯಲ್ಲೇ ನೀನು ಒಬ್ಬ ರಾಜನಾಗಿಬಿಟ್ಟು ಆಮೇಲೆ ನನಗೆ ಆನೆ ಜನ್ಮ ಬರಲಿ ಎಂದು ಶಾಪ ಕೊಡ್ತಾರೆ. ಇಂದ್ರದ್ಯುಮ್ನ ಎಂಬ ರಾಜನಾಗಿಬಿಡ್ತಾನೆ ಆ ಗಂಧರ್ವ. ಒಮ್ಮೆ ಕಾಡದಲ್ಲಿ ಕೂತು ತಪಸ್ಸು ಮಾಡ್ತಿದ್ದಾರೆ, ದೇವರ ಪೂಜೆ ಮಾಡ್ತಿದ್ದಾಗ ಅಗಸ್ತ್ಯರು ಅಲ್ಲಿಗೆ ಬರ್ತಾರೆ. ಬಂದಾಗ ಎದ್ದು ನಿಂತು ಗೌರವಿಸಲಿಲ್ಲ. ದೇವರ ಪೂಜೆ ಮಾಡ್ತಾನೆ, ಇವ್ರಿಗೆ ಯಾಕೆ ಗೌರವ ಕೊಡಬೇಕು ಅಂತ ಸ್ವಲ್ಪ ತಾತ್ಸಾರ ಮಾಡ್ತಾರೆ. ಯಾವಾಗಲೂ ನಾವು ದೇವರ ಪೂಜೆ ಮಾಡ್ತಾ ಇದ್ರೂ ಕೂಡ ಯಾರಾದ್ರೂ ದೊಡ್ಡವರು ಬಂದ್ರೆ ತಕ್ಷಣ ಅವರ ಎದ್ದು ನಮಸ್ಕಾರ ಮಾಡಿ ಅವರ ಅಪ್ಪಣೆಯನ್ನು ಪಡೆದು ನಂತರ ಪೂಜೆಯನ್ನು ಮುಂದುವರಿಸಬೇಕು ಅಂತಿದೆ. ಇದರಿಂದ ಏನಾಯ್ತು, ಅಗಸ್ತ್ಯರು ಶಾಪ ಕೊಟ್ಟರು, ನಿಮ್ಗೆ ಆನೆ ಜನ್ಮ ಬರಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ. ತನಗೆ ಗೌರವ ಮಾಡಲಿಲ್ಲ, ಅದರಿಂದ ಸಿಟ್ಟು ಬಂದ್ಬಿಡ್ತು ಅಂತ ಅರ್ಥ ಅಲ್ಲ. ರಾಜನೇ ತಪ್ಪು ಮಾಡಿದರೆ ಯಥಾ ರಾಜ ತಥಾ ಪ್ರಜಾ, ಈ ಪ್ರಜೆಗಳು ಕೂಡ ತಪ್ಪು ದಾರಿಯನ್ನು ಹೇಳಿದ್ದಾರೆ. ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರುವವರು ಬಹಳ ಜಾಗರೂಕರಾಗಿರಬೇಕು. ಅವರು ಮಾಡುವ ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಪ್ರಜೆಗಳು. ಹೀಗಾಗಿ ಅಗಸ್ತ್ಯರು ಅದಕ್ಕೆ ಒಂದು ಶಿಕ್ಷೆ ಕೊಡ್ತಾರೆ. ಹೀಗೆ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ, ಉಳಿದವರು ಕೂಡ ಒಂದು ಪಾಠವಾಗುತ್ತೆ. ಹೀಗಾಗಿ ಶಾಪ ಕೊಟ್ಟು ಹೊರಟೋಗ್ಬಿಟ್ರು. ಇವ ಆನೆಯಾಗಿ ಹುಟ್ಟಿದ, ಗಜೇಂದ್ರನಾಗಿ ಹುಟ್ಟಿದ್ದಾನೆ. ಕ್ಷೀರಸಮುದ್ರ ಮಧ್ಯದಲ್ಲಿ ತ್ರಿಕೂಟ ಋತು ಪರ್ವತ, ಅಲ್ಲಿ ಋತುಮಾನ್ ಎಂಬಂತ ಒಂದು ಉದ್ಯಾನವನ, ವರುಣನ ಉದ್ಯಾನವನ ಅದು. ಅಲ್ಲಿ ತನ್ನ ಪರಿವಾರ ಸಮೇತರಾಗಿದ್ದಾನೆ ಆ ಗಜೇಂದ್ರ. ಒಂದು ದಿವಸ ಬೇಸಿಗೆ, ಆಗ ಅಲ್ಲಿಂದ ಸರೋವರದಲ್ಲಿ ಇಳಿದು ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ ಪರಿವಾರ ಸಮೇತರಾಗಿ. ಅಲ್ಲಿ ಇದ್ದ ಒಂದು ಮೊಸಳೆ ಅವನ ಕಾಲು ಹಿಡಿದು ಬಿಟ್ಟದು. ಕಾಲು ಹಿಡಿದು ಬಿಟ್ಟಿದೆ. ಸರಿ, ಇವ ತಪ್ಪಿಸ್ಕೊಳ್ಬೇಕು ನೋಡ್ತಾನೆ, ಆಗಲಿಲ್ಲ. ನೀರೊಳಗೆ ಇರುವ ಪ್ರಾಣಿಗೆ ನೀರಿನಲ್ಲಿರುವಾಗ ಶಕ್ತಿ ಜಾಸ್ತಿ, ಮೇಲೆ ಬಂದ್ರೆ ಅದಕ್ಕೆ ಶಕ್ತಿ ಇರೋದಿಲ್ಲ. ನೀರೊಳಗೆ ಇದ್ದಾಗ ಅದಕ್ಕೆ ಶಕ್ತಿ ಜಾಸ್ತಿ. ಹೀಗಾಗಿ ಅದು ಸೆಳೀತಾ ಇದೆ. ಇತರ ಆನೆಗಳೆಲ್ಲ ಸೇರಿ ಗಜೇಂದ್ರವನ್ನು ಹಿಡಿದು ಸೆಳೆದಾಕಬೇಕು ಅಂತ ಪ್ರಯತ್ನ ಪಡ್ತವೆ, ಆಗಲಿಲ್ಲ. ಹೀಗೆ ಬಹುದಿವಸ ಬಹು ವರ್ಷಗಳ ಕಾಲ ಜಗಳ ನಡೀತಾ ಇದೆ. ಕೊನೆಗೂ ಗೊತ್ತಾಯಿತು, ನಮಾಮಿಮೇ ಜ್ಞಾತ ಯಾತುರಂ ಗಜಾಹ, ಈ ಒಂದು ಆನೆಗಳು ಪರಿವಾರದವರು ನನ್ನನ್ನು ರಕ್ಷಿಸಲಿಕ್ಕೆ ಸಮರ್ಥರಲ್ಲ. ಆ ಭಗವಂತರನ್ನೇ ಹೊರ ಹೊಂದಿಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಪರಮಾತ್ಮರು ಧಾವಿಸಿ ಬಂದ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಅಲ್ಲಿರೋ ಕಮಲವನ್ನು ಎತ್ತಿ ಒಗದ. ಆ ಪರಮಾತ್ಮ ಬಂದವನೇ ಆನೆಯನ್ನು ಮೊಸಳೆಯನ್ನು ಸೆಳೆದು ಹಾಕಿದ. ತನ್ನ ಚಕ್ರಾಯುಧದಿಂದ ಮೊಸಳೆ ದೇಹವನ್ನ ಸೆಳಿ ಹಾಕಿದ. ಆ ಮೊಸಳೆ ದೇಹವನ್ನು ಬಿಟ್ಟು ಹೂಹು ಗಂಧರ್ವ ನಿಂತಿದ್ದಾನೆ ತೇಜಪುಂಜರಾಗಿ. ಇದೇ ಸಮಯದಲ್ಲಿ ಆನೆ ದೇಹವನ್ನು ಕೂಡ ಬಿಟ್ಟು ಹಹಾ ಗಂಧರ್ವವನ್ನು ಕೂಡ ಇತ್ತು. ಪರಮಾತ್ಮ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ದೇವರಿಬ್ಬರಿಗೂ ಅನುಗ್ರಹ ಮಾಡಿದ್ದಾರೆ. ಬೆಳಗ್ಗೆದ್ದು ಯಾರು ಈ ಚರಿತೆಯನ್ನು ಸ್ಮರಣೆ ಮಾಡ್ತಾರೋ ಕೆಟ್ಟ ಕನಸಿನಿಂದ ಉಂಟಾಗುವ ಅನಿಷ್ಟಗಳೆಲ್ಲ ಅವರಿಗೆ ಪರಿಹಾರ ಮಾಡ್ತೇನೆ. ಕೆಟ್ಟ ಕನಸೇ ಅನಿಷ್ಟವಲ್ಲ, ಮುಂದೆ ಬರುವ ಅನಿಷ್ಟವನ್ನ ಆ ಕನಸು ಸೂಚನೆ ಮಾಡುತ್ತೆ. ಈ ಕೆಟ್ಟ ಕನಸಿನಿಂದ ಸೂಚಿತವಾದಂತಹ ಅನಿಷ್ಟಗಳನ್ನು, ಭಯವನ್ನು ಪರಿಹರಿಸ್ತೇನೆ. ಪ್ರತಿನಿತ್ಯ ಗಜೇಂದ್ರನ ಮಾಡಿದ ಸ್ತೋತ್ರದಿಂದ ನನ್ನನ್ನು ಯಾರು ಸ್ತುತಿಸುತ್ತಾರೋ ಅವರಿಗೆ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನು ಕೊಡುತ್ತೇನೆ ಅಂತ. ಯಂ ಯಂ ವಾಪಿ ಸ್ಮರದ್ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೀತಿ ಕೌಂತೆಯ ಸದಾ ತದ್ಭಾವಭಾವಿತ. ಸಾಯುವ ಕೊನೆಯ ಕ್ಷಣದಲ್ಲಿ ಯಾವ ರೂಪದ ನೆನಪು ಬರುತ್ತೋ ಮುಂದಿನ ಜನ್ಮ ಅದೇ ರೂಪ. ಭಗವಂತನ ರೂಪ ಸ್ಮರಣೆ ಬಂದ್ರೆ
ಭಗವಂತನಂತೆ ಸಾರೂಪ್ಯ ಮೋಕ್ಷ ಅವನಿಗೆ ಸಿಗುತ್ತೆ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಸಯ್ಯ ನಾರಾಯಣ. ಇದು ಬರಬೇಕು. ಈ ಒಂದು ಭಾಗ್ಯವನ್ನು ಭಗವಂತ ಕರುಣಿಸ್ತಾರೆ. ಹೀಗೆ ಗಜೇಂದ್ರ ಮೋಕ್ಷ ಚರಿತೆಯನ್ನ ನಿರೂಪಣೆ ಮಾಡ್ತಾರೆ. ಗಜೇಂದ್ರ ಮೋಕ್ಷ ಕಥೆ ಕೇಳಿದ್ರೆ ನಮಗೂ ಮೋಕ್ಷ ಆಗುತ್ತೆ. ಆ ಗಜೇಂದ್ರ ನನ್ನ ಒಬ್ಬ ಮೊಸಳೆ ಹಿಡಿದದ್ದ. ನಮ್ಮನ್ನು ಒಬ್ಬ ಮೊಸಳೆ ಅಲ್ಲ, 6 ಮೊಸಳೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವ ಮೊಸಳೆಗಳು ನಮ್ಮನ್ನು ಹಿಡಿದಾವೆ. ಆ ಒಂದು ಕಾಲು ಹಿಡಿದ್ರೆ ನಮ್ಮ ಕುತ್ತಿ ಹಿಡ್ಕೊಂಡ್ಬಿಟ್ಟಿದ್ದಾವೆ. ಈ ಸಂಸಾರ ಸರೋವರದಲ್ಲಿದ್ದೇವೆ ನಾವು, ನಮ್ಮನ್ನ ಈ ಮೊಸಳೆಗಳು ಹಿಡಿದಾವೆ. ಈ ಮೊಸಳೆಯಿಂದ ಪಾರು ಮಾಡಲಿಕ್ಕೆ ನಮ್ಮ ಮಡದಿ ಮಕ್ಕಳು, ನಮ್ಮ ಪರಿಸರದವರು ಯಾರು ಉಪಯೋಗ ಬರುವುದಿಲ್ಲ. ಗಜೇಂದ್ರ ಯಾವ ರೀತಿಯಲ್ಲಿ ಅರಣ್ಯ ಚಿಂತೆಯಿಂದ ಭಗವಂತನನ್ನು ಮೊರೆ ಹೊಂದಿದ, ನಾವು ಶರಣಾಗತರಾಗಿ ಭಗವಂತನನ್ನು ಮೊರೆ ಹೊಂದಿದ್ದೇ ಆದ ಪಕ್ಷದಲ್ಲಿ ಆ ಪರಮಾತ್ಮ ಗಜೇಂದ್ರನನ್ನು ಹೇಗೆ ಮೊಸಳೆಯ ಬಾಯಿಂದ ಬಿಡಿಸದ, ಹೀಗೆ ಈ ನಮ್ಮನ್ನು ಕೂಡ ಈ ಮೊಸಳೆಗಳಿಂದ ಬಿಡಿಸ್ತಾನೆ. ಮೃತ್ಯು ದೊಡ್ಡ ಮೊಸಳೆ, ಅಜ್ಞಾನ, ವಿಪರೀತ ಜ್ಞಾನ ದೊಡ್ಡ ದೊಡ್ಡ ಮೊಸಳೆಗಳು, ಆ ಮೊಸಳೆಗಳಿಂದ ನಮ್ಮನ್ನು ಪಾರು ಮಾಡ್ತಾನೆ. ಬರೀ ಸರೋವರದಿಂದ ಪಾರು ಮಾಡಿದ್ದು ಮಾತ್ರವಲ್ಲ, ಮೊಸಳೆಯ ಬಾಯಿಂದ ಮಾತ್ರ ಪಾರು ಮಾಡಿದ್ದು ಮಾತ್ರವಲ್ಲ, ಆನೆಯ ದೇಹದಿಂದಲೇ ಪಾರು ಮಾಡಿ ದಿವ್ಯ ದೇಹವನ್ನು ಕೊಟ್ಟ. ಹಾಗೆ ಈ ಶರೀರದಿಂದ ಮಾತ್ರವಲ್ಲ, ಲಿಂಗ ದೇಹದಿಂದಲೂ ನಮ್ಮನ್ನು ಬಿಡಿಸಿ ಆ ಸ್ವಾಮಿ ದಿವ್ಯ ದೇಹವನ್ನು ನಮಗೆ ಕೊಡ್ತಾರೆ. ಈ ಗಜೇಂದ್ರ ಮೋಕ್ಷದಿಂದ ನಾವು ತಿಳಿಬೇಕಾದ ಕಥೆ. ರೈವತ ಮನ್ವಂತರದಲ್ಲಿ ಪರಮಾತ್ಮ ವಿಕುಂಠಾದೇವಿಯಲ್ಲಿ ಅವತಾರ ಮಾಡ್ತಾರೆ. ವೈಕುಂಠದಲ್ಲಿ ಅಭಿವ್ಯಕ್ತಗೊಳಿಸ್ತಾರೆ. ಶ್ರೀಭಾಗ, ಭೂಭಾಗ, ದುರ್ಗಾಭಾಗ ಅಂತ ಅದನ್ನು ಅಭಿವ್ಯಕ್ತಗೊಳಿಸುವಂತೆ. 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ, ಪುರಂದರ ಷಷ್ಠ ಉತಪ್ತ ಸಪ್ತಮಃ ಅಂತ. ಈ ಚಾಕ್ಷುಷ ಮನ್ವಂತರಕ್ಕೆ ಯಾರು ಇಂದ್ರ ಪದವಿಯನ್ನು ಆಳಿದ್ದಾರೆ ಅವರೇ ವಯಸ್ಸು ಬಂದಂತ ಇಂದ್ರ. ಮಂದ್ರದೂತನೇ ಷಷ್ಠ ಸಪ್ತಮ 2 ಮನ್ವಂತರಗಳಲ್ಲೂ ಒಬ್ಬನೇ ಇಂದ್ರ ಆಳ್ತಿದ್ದಾರೆ. ಈ ಮನ್ವಂತರದಲ್ಲಿ ಪರಮಾತ್ಮ ಅಜಿತ ಎಂಬ ಅವತಾರವನ್ನು ತಾಳ್ತಾರೆ. ದೇವದಾನವರಿಂದ ಕ್ಷೀರ ಸಮುದ್ರ ಮಥನವನ್ನು ಮಾಡಿಸಿ ದೇವತೆಗಳಿಗೆ ಅನುಗ್ರಹ ಮಾಡಿದ್ದಾರೆ. ದುರ್ವಾಸರು ಒಮ್ಮೆ ಹೂವಿನ ಹಾರ ಹಿಡ್ಕೊಂಡು ಬರ್ತಿದ್ದಾರೆ. ಒಬ್ಬ ವಿದ್ಯಾಧರಸ್ಥರಿಗೆ ಒಂದು ಹಾರವನ್ನು ಕೊಟ್ಟಿದ್ರು, ಅದನ್ನು ತಲೆಯಲ್ಲಿ ಸುತ್ತಕೊಂಡು ಬರ್ತಿದ್ದಾರೆ. ಇಂದ್ರ ಐರಾವತರ ಮೇಲೆ ಕೂತ್ಕೊಂಡು ಬರ್ತಿದ್ದ. ಇಂದ್ರ ತಕೋ ಈ ಹಾರವನ್ನ, ಪ್ರಸಾದ ತಕೋ, ಯಾತ್ತು ಹೋಗೋದ್ರು ಅಂತ. ಇಂದ್ರ ಅದನ್ನು ತಗೊಂಡ ಆನೆಯ ತಲೆ ಮೇಲೆ ಇಟ್ಟ. ಆನೆ ಏನ್ ಮಾಡ್ತಾ ಇದೆ, ಸೊಂಡಿಲಿನಲ್ಲಿ ಆ ಹೂವನ್ನು ತೆಗೆದು ಕೆಳಗೆ ಹಾಕಿತ್ತು. ಮೆಟ್ಟಿ ತುಳಿಲಿಕ್ಕೆ ಶುರು ಮಾಡಿತು. ಇಷ್ಟದು ನೋಡ್ತಾ ಇದ್ದಾರೆ ದುರ್ವಾಸರು. ಸಿಟ್ಟು ಬಂತವರಿಗೆ. ಎಲ್ಲ ಇಂದ್ರ, ನಾನು ನಿನಗೆ ಪ್ರಸಾದ ಅಂತ ಕೊಟ್ರೆ ಅದನ್ನು ಪ್ರಸಾದ ಅಂತ ಶಿರಸಾಗ ಧರಿಸೋದನ್ನು ಬಿಟ್ಟು ಆನೆ ಕೈಯಲ್ಲಿ ಕೊಟ್ಟು ತುಳಿಸಿದೆಯಲ್ಲ ನೀನು, ಎಷ್ಟು ಅಹಂಕಾರವು ನನಗೆ. ತ್ರೈಲೋಕಾಧಿಪತ್ಯವು ಎಂಬ ಅಹಂಕಾರವ, ನಿನ್ನ ತ್ರೈಲೋಕಾಧಿಪತ್ಯವಲ್ಲ ಹಾಳಾಗಿ ಹೋಗಲಿ. ಶಾಪ ಕೊಟ್ಟೆ ಬಿಟ್ಟು ಇಂದ್ರ ಓಡಿ ಬಂದ, ಕಾಲಿಗೆ ಬಿದ್ದ, ಕ್ಷಮ ಬೇಡಿದ. ಹೇಳಿದ್ರು, ನಾನೇನು ಬೃಹಸ್ಪತಿ ಅಲ್ಲ, ಬೃಹಸ್ಪತಿ ಹತ್ರ ನೀನು ತಪ್ಪು ಮಾಡೋದು, ಅವರು ಕೋಪಿಸಿಕೊಳ್ಳೋದು, ಪುನಃ ಅವ್ರ ಕಾಲಿಗೆ ಬಿಡೋದು, ಅವ್ರು ಕ್ಷಮಿಸೋದು, ಇದೇ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಶಾಪ ಕೊಡುವವನು ಮಾತ್ರ, ಹಾಗಲ್ಲ ಕ್ಷಮಿಸುವವನಲ್ಲ, ನೀನು ಅನುಭವಿಸಲೇಬೇಕು ನೀನು ಹೇಳಿ ಹೊರಟೇ ಬಿಟ್ರು. ಇಂದ್ರನಿಗೆ ಗಾಬರಿ ಆಯಿತು. ಅದಕ್ಕೆ ಸರಿಯಾಗಿ ಅಸುರರು ಬಂದರು, ಹಾರದು ಬಿಸಾಡಿ ಬಿಟ್ರು. ಎಲ್ಲ ನೋಡ್ತಿರ್ತಾರೆ. ಯಾವಾಗ ಗುರುಗಳ ಬಗ್ಗೆ ಒಂದು ಅನುಗ್ರಹ ತಪ್ಪಿ ಹೋಯಿತು, ಅಸುರರು ಆಕ್ರಮಣ ಮಾಡಿಬಿಡ್ತಾರೆ. ದೇವರು ತಟಸ್ಥನಾಗ್ಬಿಡ್ತಾರೆ. ಹರವರುಷ್ಟೇ ಗುರುಸ್ತ್ರಾತ, ಗುರುವರುಷ್ಟೇ ನಕಶ್ಚರ. ಗುರುಗಳೇ ಅವರು ಅಸಮಾಧಾನಗೊಂಡ್ರಂದ್ರೆ, ಅವರು ಕುಪಿತರಾದರಂದ್ರೆ ಅವರ ರಕ್ಷಕರು ಯಾರೂ ಇಲ್ಲ. ಸರಿ, ದೇವತೆಗಳು ಹೋಗಿ ಭಗವಂತನ ಹತ್ರ ಮೊರೆ ಹೊಂದಿದ್ದಾರೆ. ಪರಮಾತ್ಮ ಹೇಳ್ದ, ನೋಡಿ, ಯಾವುದೇ ಒಂದು ಕೆಲಸ ಕೈಗೂಡಬೇಕಾದ್ರೆ ಸ್ವಲ್ಪ ಉಪಾಯ ಮಾಡಬೇಕಾಗತ್ತೆ. ಈಗ ನಿಮಗೆ ಶಕ್ತಿ ಕಡಿಮೆ ಆಗಿದೆಯಲ್ಲ, ಒಂದು ಕೆಲಸ ಮಾಡೋಣ, ಕ್ಷೀರ ಸಮುದ್ರ ಮಥನ ಮಾಡಿ ನಿಮ್ಮ ಸಹಾಯಕ್ಕೆ ಅಸುರರನ್ನು ಸೇರಿಸಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ದೇವತೆಗಳ ಅಸುರರು ಸೇರಿಕೊಂಡು ನೀವು ಸಮುದ್ರ ಮಥನ ಮಾಡಿ ಅಮೃತ ಸಿಗುತ್ತೆ, ಅವು ನಿಮಗೆ ನೀವು ಶ್ರೇಯಸ್ಸಾಗ್ತಾರೆ ನಿಮಗೆ. ಸರಿ ಬಂದಿದ್ರು. ಅಹಿಮೂಷಿಕ ನ್ಯಾಯ ಅಂತಂದು ಹೇಳ್ತಾರೆ. ಅಹಿಮೂಷಿಕ ನ್ಯಾಯ ಅಂದ್ರೆ, ಹಾವಾಡಿಗ ಒಂದು ಹಾವನ್ನು ಹಿಡಿದ, ಒಂದು ಮುಚ್ಚಳ ಹಾಕಿದ. ಮುಚ್ಚಳ ಹಾಕಿ ಹಾವು ತಿನ್ಲಿಕ್ಕೆ ಒಂದು ಇಲಿಯನ್ನು ಹಾಕಿದ. ಸರಿ, ಹಾವು ಸಾಯಬಾರ್ದಲ್ಲ, ಅದಕ್ಕೆ ತೂತು ಮಾಡಿ ಮುಚ್ಚಳದ ಸ್ವಲ್ಪ ಒಂದು ರಂಧ್ರ ಮಾಡಿ ಅದಕ್ಕೆ ಅಡ್ಡಾದಡ್ಡಿಯಾಗಿ ಒಂದು ಕಡ್ಡಿಯನ್ನಿಟ್ಟಿದೆ. ಗಾಳಿ ಹೋಗಬೇಕು, ಹಾವು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ. ತಿನ್ಲಿಕ್ಕೆ ಇಲಿ ಕೊಟ್ಟು ಇಲಿ ಹಾಕಿದ. ಹಾವು ಆಲೋಚನೆ ಮಾಡ್ತು, ನಾ ಇಲಿಯನ್ನು ನುಂಗಿಬಿಟ್ರೆ ಕೊನೆ ತನಕ ಎಲ್ಲಿ ಇರಬೇಕಾಗುತ್ತೆ, ನಾವು ಸ್ವಲ್ಪ ಸಂಧಾನ ಮಾಡ್ಕೊಳ್ಳೋಣ. ನಮ್ಮ ಇಲಿರಾಯ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ಒಂದು ಕೆಲಸ ಮಾಡು,
ನಾನು ಹೆಡೆಯನ್ನು ಎತ್ತರಿಸಿ ನಿಂತಿರ್ತೀನಿ, ನೀ ಹೆಡೆ ಮೇಲೆ ನಿಂತುಕೋ, ಆ ಕಡ್ಡಿ ಎಲ್ಲ ಕಚ್ಚಿ ಕಚ್ಚಿ ಹಾಕ್ಬಿಡು, ಆಮೇಲೆ ಹೋಗ್ಲಿಕ್ಕೆ ಜಾಗ ಸಿಗುತ್ತೆ, ನಾವು ನೀವಿಬ್ರು ಹೋಗೋಣ, ಹೊರಗೆ ಹೋಗೋಣ. ಹೌದಾ, ಅದು ಸರಿ ಅನಿಸ್ತು. ಆ ಇಲಿ ಹಾವನ ಹೆಡೆ ಮೇಲೆ ಕೂತ್ಕೊಂಡಿದೆ, ಎಲ್ಲ ಕಡ್ಡಿಗಳನ್ನೆಲ್ಲ ಕತ್ತರಿಸಿ ಆಗ್ತು. ಇಲಿ ಹೊರಗೆ ಬಂತು, ಹಾವು ಹೊರಗೆ ಬಂದ್ಬಿಡ್ತು. ಆಮೇಲೆ ಹಾವು ಏನ್ ಮಾಡ್ತು, ಇಲಿ ನುಂಗಿ ಹಾಕಿ ಹೊಟ್ಟೋಗ್ಬಿಡ್ತದೆ. ಹೀಗೆ ನೀವು ಅಮೃತವನ್ನು ಪಡೆಯಿರಿ, ಅನಂತರ ನೀವು ಅಸುರರನ್ನು ಗೆಲ್ಲಬಹುದು ಅಂತಾನೆ ಪರಮಾತ್ಮ. ಹಾಗೆ ಆಗಲಿ, ಎಲ್ಲರೂ ಇಂದ್ರ ಬಂದ, ಬಲಿ ನಾವೆಲ್ಲ ಅಣ್ಣ ತಮ್ಮಂದ್ರಲ್ವಾ, ಯಾಕೆ ಸುಮ್ಮನೆ ಜಗಳ ಆಡಬೇಕು, ನಾವು ಕ್ಷೀರ ಸಮುದ್ರ ಮಥನ ಮಾಡುವ, ಅಮೃತ ಸಿಗುತ್ತೆ, ನೀವು ಅರ್ಧ ಅರ್ಧ ಮಾಡಿಕೊಳ್ಳೋಣ. ಬರೀ ಅಸುರರು ನೋಡ್ತಾರೆ, ಹಾ ಅಮೃತ ಸಿಗುತ್ತಾ, ಅರ್ಧರ್ಧವಾ, ಈಗ ಹ್ಞೂ ಹೇಳೋಣ, ಅಮೃತ ಬರಲಿ, ಆಮೇಲೆ ನಾವೇ ಕುಡಿದ್ಬಿಟ್ರೆ ಸರಿ, ಅವ್ರಿಗೆ ಕುಡಿದು ಬೇಡ. ಹೀಗೆ ಅಸುರರು ಆಲೋಚನೆ ಮಾಡ್ತಾರೆ. ಸರಿ, ಬಂದರು, ಮಂದರ ಪರ್ವತವನ್ನ ತಗೊಂಡು ಬರ್ತಿದ್ದಾರೆ. ಯಾರಿಗೂ ಹೊರಲಿಕ್ಕೆ ಆಗುದಿಲ್ಲ, ರುದ್ರದೇವರು ಹೊರಬಲ ಇತ್ತು. ಆ ಪರ್ವತವನ್ನ ಗರುಡದ ಮೇಲೆ ಇಟ್ಟುಕೊಂಡು ಬರುವಾಗ ಈ ದೇವತೆಗಳು ಅಸುರರೆಲ್ಲ ಈ ಬೆಟ್ಟವನ್ನು ನಾವೇ ಹೊರಬಹುದಲ್ಲ, ಮೇಲೆಲ್ಲ ಸರಿಸಲಿಕ್ಕೆ ಹೋಗ್ತಾರೆ. ಬಡಮ್ಮ ಬಿತ್ತು, ಎಲ್ಲ ಕೈಕಾಲು ಸಿಕ್ಕಾಕ್ಬಿಟ್ಟು ಕೂಗಾಟ ಚಿರಾಟ ಶುರುವಾಯಿತು. ಆಮೇಲೆ ಪರಮಾತ್ಮ ಬಂದು ಆ ಬೆಟ್ಟವನ್ನೆತ್ತಿ ಪುನಃ ಗರುಡದ ಮೇಲಿಟ್ಟ. ತನ್ನ ಕೃಪಾದೃಷ್ಟಿಯಿಂದ ಎಲ್ಲರ ನೋವು ದೂರ ಆಗುವಂತೆ ಮಾಡಿದ. ಅಂತೂ ಪರ್ವತವನ್ನ ಸಮುದ್ರದಲ್ಲಿ ಇಡ್ತಾರೆ. ಹಗ್ಗವಾಗಿ ತಾನು ವಾಸುಕಿಯನ್ನು ಕರ್ಕೊಂಡು ಬಂದರು. ನಿನಗೂ ಅಮೃತ ಕೊಡುತ್ತೇವೆ, ನಮ್ಗೆ ಸಹಾಯ ಮಾಡು, ಆಗಲಿ ಎಂದು ಪರಮಾತ್ಮ ಹಾವಿನ ಮುಖ ಭಾಗವನ್ನು ಹಿಡಿದ. ದೇವತೆಗಳು ಹಾಗೆ ಬಂದರು. ಅಸುರರು ನೋಡಿದ್ರು, ನಾವೆಷ್ಟು ದೊಡ್ಡ ವಂಶದವರು, ಎಷ್ಟು ಪರಾಕ್ರಮಶಾಲಿಗಳು, ಹಾಗಿರುವಾಗ ನಾವು ಹಾವಿನ ಬಾಲ ಹಿಡಿಯೋದ, ಅಮಂಗಳ, ನಂಗೆ ಬೇಡ್ರಿ, ನಂಗೆ ನಿಮ್ಮ ಅಮೃತವೂ ಬೇಡ, ಏನು ಬೇಡ, ನಾವು ಬರೋಲ್ಲ. ನಾವು ಸರಿಯಾದ ಸ್ಥಾನಮಾನ ಕೊಡುವುದಾದ್ರೆ ನಾವು ಬರ್ತೇವೆ, ಹಾಗೆಲ್ಲ ಅಪಮಾನ ಮಾಡಿದ್ರೆ ನಾವು ಬರುವರಲ್ಲ. ಸರಿ ಆಗಲ್ಲಪ್ಪ, ನಾವೇ ಬಾಲ ಹಿಡ್ತೇವೆ, ನೀವು ಮುಖ ಹಿಡೀರಿ. ದೇವರು ಬಾಲ ಹಿಡ್ಲಿಕ್ಕೆ ಬಂದ. ಇವ್ರ ಕೊಂಕು ಬುದ್ಧಿ ಗೊತ್ತಿತ್ತು ದೇವರಿಗೆ. ಒಂದು ವೇಳೆ ಮೊದಲು ಇವರ ಬಾಲ ಹಿಡ್ಲಿಕ್ಕೆ ಬಂದಿದ್ರೆ, ಏನ್ರಿ ನಾವು ಮುಖ ಹಿಡಿದು ಸಾಯ್ಬೇಕಾ, ಕೊಡ್ರಿ ನಂಗೆ ಬಾಲ ಅಂತ ಬರ್ತಿದ್ರು. ಈಗ ಬೇಕು ಅಂತಲೇ ಮುಖ ಹಿಡಿದ, ಕೊಡ್ರೆ ನಂಗೆ ಮುಖ ಅಂತ. ಯಾವ್ದು ಮೊದಲು ಹಿಡಿತೇವೋ ಅದು ಬೇಕು ಅಂತ ಜಗಳ ಆಡ್ಕೊಂಡು ಬರ್ತಾರೆ ಗೊತ್ತಿತ್ತು. ಅದು ಉದ್ದೇಶಪೂರ್ವಕವಾಗಿ ಮುಖ ಹಿಡಿದ. ಅಂತೂ ಇವ್ರ ಲೆಕ್ಕ ತಪ್ಪಲಿಲ್ಲ. ಇವರು ಮುಖ ಹಿಡಲಿಕ್ಕೆ ಬಂದ್ರು, ಇವರು ಬಾಲ ಹಿಡ್ಲಿಕ್ಕೆ ಬಂದ್ರು. ಶುರುವಾಯಿತು ಮಥನ. ಆ ಜೋರ್ದಾರಾಗಿ ಇಬ್ಬರು ಸೆಳಿದಾಗ ಬೆಟ್ಟ ಮುಳುಗೋಗ್ಬಿಡ್ತು. ಹಗ್ಗ ಮಾತ್ರ ಕೈಯಲ್ಲಿ, ಆ ಹಾವು ಮಾತ್ರ. ಆಗ ಪರಮಾತ್ಮ ದೊಡ್ಡ ಆಮೆಯ ರೂಪ, ಕೂರ್ಮ ಅವತಾರ ತಾಳಿ ಆ ಬೆಟ್ಟವನ್ನು ಎತ್ತುಕೊಂಡು ಬರ್ತಿದ್ದಾನೆ. ಎಲ್ರಿಗೂ ಬಹಳ ಸಂತೋಷವಾಯಿತು. ಪುನಃ ಮಥನ ಶುರುವಾಗ್ತಾರೆ. ಆಗ ಭಗವಂತ ಆ ಬೆಟ್ಟದ ಮೇಲೆ ಒಂದು ರೂಪದಲ್ಲಿ ಕೂಡ್ತಾನೆ. ಯಾಕೆ ಬೆಟ್ಟ ಮೇಲೆ ಹಾರಬಾರದಲ್ವ, ಭಾರ ಹಾಕಿ ಹೇಳ್ಕೊಂಡಿದ್ದಾನೆ. ಗೋವಿಂದ 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 ಗೋವಿಂದರಾಮ ಕೀರ್ತನ ಮಾಡ್ತಾ ದೇವತೆಗಳು ಸೆಳಿತಾ ಇದ್ದಾರೆ. ಈ ಅಸುರರು ದೇವರ ಹೆಸರೆಲ್ಲ ಹೇಳೋದಿಲ್ಲ, ಹಾಯ್ ಹೂ ಐಸಾ ಪೈಸಾ ಅಂತ ಕೂಗಾಟ ಚಿರಾಟ ಆಡ್ತಿದ್ದಾರೆ. ದೇವರ ಹೆಸರು ಬರೋದಿಲ್ಲ ಅವರಿಗೆ. ಸರಿ ಆಯ್ತು, ಎಷ್ಟು ಹೊತ್ತಿದ್ರು ಇಲ್ಲಿ ಏನಾಯ್ತು, ವಾಸ ಸುಸ್ತಾಗ್ತಾ ಇದೆ. ಬುಸ್ಸನ್ನು ಗಾಳಿ ಹಾಕ್ತಿದ್ದಾರೆ, ವಿಷ ಗಾಳಿ ಎಲ್ಲ ಉರಿತಾ ಇದೆ. ಈ ದೇವತೆಗಳಿಗೆಲ್ಲ ಬಾಲ ಹೇಳ್ಕೊಂಡಾರಲ್ಲ, ಅವ್ರಿಗೇನು ವಿಷ ಇಲ್ಲ, ಗಾಳಿ ಇಲ್ಲ, ಎಂತದಿಲ್ಲ. ನಮ್ಗಾಗಲ್ಲಪ್ಪ ಅಂತ ಬಿಟ್ಬಿಟ್ರು ಅವರು, ಅಸುರರು ಬಿಟ್ಟೇ ಬಿಟ್ರು. ಆವಾಗ ಪರಮಾತ್ಮನೇ ತಾನೇ ಎರಡು ಭಾಗವನ್ನು ಹಿಡ್ಕೊಂಡು ತಾನು ಮಥನ ಮಾಡ್ತಿದ್ದಾನೆ. ಆಗ ಕಟ್ಟದಾಗ ಕಾಲಕೂಟ ವಿಷ ಬಂತು. ವಿಷ ಬಂದಾಗ ಎಲ್ಲ ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ರು. ಆಗ ಮುಖ್ಯ ಪ್ರಾಣದೇವರು ಬಂದು ಆ ವಿಷವನ್ನ ತಾನು ಸ್ವೀಕರಿಸಿ ಸ್ವಲ್ಪ ವಿಷವನ್ನ ರುದ್ರದೇವರು ಕೊಡ್ತಾರೆ. ಅದರ ಪ್ರಭಾವ ಹೇಗಿದೆ ಅಂತ ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿ ಆ ವಿಷವನ್ನು ತಿಕ್ಕಿ ಆ ರುದ್ರದೇವರು ಕೊಟ್ಟರು, ಕುಡಿ. ಆ ರುದ್ರದೇವರು ಆ ವಿಷವನ್ನು ಕುಡದಿದ್ದೇ ತಡ ಕುತ್ತಿಗೆಲಿ ಸಿಕ್ಕಾಕೊಂಡ್ಬಿಡ್ತು. ನೀಲಕಂಠ ಅಂತ ಹೆಸರಾಯಿತು. ಆ ವಿಷದ ತಾಪ ಹೋಗಬೇಕು ಅಂತ ಹೇಳಿ ಸೇವಾ ದೃಷ್ಟಿಯಿಂದ ಗಂಗೆ ಬಂದು ತಲೆ ಮೇಲೆ ಕೂಡ್ತಾಳಂತೆ. ಗಂಗಾಧರನಾದ ಚಂದ್ರ ತಲೆಯಲ್ಲಿ ಬಂದು ಕೂಡ್ತಾನೆ. ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಈಗಲೂ ಇದೇ ಶಿವರಾತ್ರಿ. ವಿಷ ಕುಡಿದವರನ್ನ ನಿದ್ದೆ ಮಾಡ್ಲಿಕ್ಕೆ ಬಿಡಬಾರದಂತೆ. ಅದಕ್ಕಾಗಿ ಏನು ಮಾಡ್ತಾರೆ, ನಿದ್ದೆ ಮಾಡ್ಲಿಕ್ಕೆ ಬಿಡದಂತೆ ಅವ್ರಿಗೆ ನೀರು ಚುಮ್ಕಿಸ್ತಾ ಇರೋದು, ಹಾಡು ಹೇಳೋದು. ಒಂದು ರಾತ್ರಿ ಅವರು ಆದ್ರೆ ಸಾಕು, ಆಮೇಲೆ ಅವ್ರಿಗೇನಾಗೋಲ್ಲ. ಅದರಲ್ಲೂ ಈ ಶಿವರಾತ್ರಿ ಎಂದು ಅದು ವಿಷವನ್ನು ಕುಡಿದ ದಿವಸ ಅದು. ಹೀಗಾಗಿ ಭಕ್ತರು ಆ ದಿವಸವನ್ನ ವಿಷವನ್ನು ಕುಡಿದು ಜಗತ್ತಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ ಕಾರಣ ಅದರ ಕೃತಜ್ಞತಾ ದೃಷ್ಟಿಯಿಂದ ಆ ದಿವಸ ರಾತ್ರಿ ಎಲ್ಲ ಅಭಿಷೇಕ ಮಾಡುವುದು, ವೇದ ಮಂತ್ರಗಳಿಂದ ಸ್ತೋತ್ರ ಮಾಡುವುದು, ಭಜನೆಗಳಿಂದ ಕೊಡೋದು. ಹೇಗೆ ಶಿವನನ್ನ ನಿದ್ರೆ ಮಾಡಲಿಕ್ಕೆ ಬಿಡೋದು ಬೇಡ, ನಾವೊಂದು ಸೇವೆ ಆಗಲಿ ಎಂಬ ದೃಷ್ಟಿಯಿಂದ ಎಲ್ಲ ಪುರಾಣಗಳಲ್ಲೂ ಕೂಡ ರುದ್ರದೇವರು ವಿಷವನ್ನ ಪಾನ ಮಾಡಿದರು ಅಂತ ಇದೆ. ವೇದದಲ್ಲಿ ಒಂದು ಸಣ್ಣ ಕತೆ, ಈಗ ನಾವು ಹೇಳಿದ್ರು ವೇದದಲ್ಲಿ ಬರುವ ಕತೆ.
ಮುಖ್ಯ ಪ್ರಾಣದೇವರು ಕೂಡ ಅವರು ವಿಷಪಾನ ಮಾಡಿದ್ರು, ಉಳಿದ ಎಲ್ಲ ವಿಷವನ್ನ ಮುಖ್ಯ ಪ್ರಾಣದೇವರು ಮಾಡಿದ್ರು ಅಂತ. ಕೇಶಿ ವಿಷಸ್ಯ ಪಾತ್ರೇಣ ಯದುದ್ರೇಣ ಪಿಪತ್ಸಹ. ರುದ್ರದೇವರು ಜೊತೆಯಲ್ಲಿ ವಾಯುದೇವರು ಕೂಡ ವಿಷಪಾನವನ್ನು ಮಾಡಿದ್ರು ಎಂಬುದಾಗಿ ಕಥೆ ವೇದದಲ್ಲಿ ಬರ್ತಾ ಇದೆ. ಪುರಾಣದಲ್ಲಿ ರುದ್ರದೇವರು ಮಾತ್ರ ವಿಷವನ್ನ ಪಾನ ಮಾಡಿದ ಕಥೆಯನ್ನ ಹೇಳ್ತಾರೆ. ಅಂತೂ ರುದ್ರದೇವರು ವಿಷಪಾನ ಮಾಡಿದ್ರು. ಪಾರ್ವತಿ ಹೇಳ್ತಾರೆ, ನೋಡಿದೆಯಾ ಪಾರ್ವತಿ, ಎಷ್ಟು ಜನ ಕಷ್ಟಪಡ್ತಿದ್ದಾರೆ, ನಾವು ಅದನ್ನ ಅವರ ಕಷ್ಟವನ್ನು ಹೋಗಲಾಡಿಸೋದು ನಮ್ಗೆ ಧರ್ಮ ಇಟ್ಟು ಹೇಳಿ ತಾವು ವಿಷಪಾನ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ಪುನಃ ಮತನ ಶುರುವಾಯಿತು. ಉಚ್ಚೈಶ್ಯವಾಯುವ ಕುದುರೆ ಬಂದಿದೆ ಒಂದು ಅಂಶದಿಂದ. ಕಾಮಧೇನು, ಕಲ್ಪವೃಕ್ಷ, ಅಪ್ಸರೆಯರು, ಚಂದ್ರ ಒಂದು ಅಂಶದಿಂದ ಬರ್ತಿದ್ದಾರೆ. ಇತ್ತ ಐರಾವತ ಒಂದು ಅಂಶದಿಂದ ಬರ್ತಾ ಇದೆ. ಕೌಸ್ತುಭವೃತ್ತ ಒಂದು ಅಂಶದಿಂದ ಬಂತು. ಲಕ್ಷ್ಮೀದೇವಿ ಒಂದು ಅಂಶದಿಂದ ಬರ್ತಿದ್ದಾರಂತೆ. ದೇವತೆಗಳೆಲ್ಲ ಹೋಗಿ ವಿಶೇಷವಾಗಿ ಸೇವೆ ಮಾಡ್ತಾರೆ. ಋಷಿಗಳೆಲ್ಲರೂ ಕೂಡ ಶ್ರೀ ಸೂಕ್ತದಿಂದ ಆ ಲಕ್ಷ್ಮಿಗೆ ಅಭಿಷೇಕವನ್ನು ಮಾಡ್ತಿದ್ದಾರೆ. ಸಮುದ್ರರಾಜ ಪಟ್ಟೆ ಸಿರೆಯನ್ನೊಂದು ಕೊಟ್ಟ, ಕುಬೇರ ಒಂದು ಹಾರವೊಂದೊಂದು ಕೊಡ್ತಿದ್ದಾರೆ. ಆಗ ಪರಮಾತ್ಮ ಎಲ್ಲರೂ ದೇವತೆಗಳು ಭಗವಂತರೆಲ್ಲ ಕೂತಿದ್ದಾರೆ. ಆಗ ಲಕ್ಷ್ಮೀ ದೇವಿ ಆ ಪರಮಾತ್ಮ ಒಬ್ಬನಲ್ಲಿ ಯಾವುದೇ ದೋಷಗಳಿಲ್ಲ, ಉಳಿದೆಲ್ಲರೂ ಕೂಡ ದೋಷಗಳಿದ್ದೇ ಇರುತ್ತೆ ಅಂತ ಹೇಳಿ ಆ ಭಗವಂತನಿಗೆ ತಾವು ಹಾರವನ್ನು ಹಾಕಿದಾಗ ಲಕ್ಷ್ಮೀ ನಾರಾಯಣರ ವಿವಾಹವನ್ನ ವೈಭವದಿಂದಲೇ ಆ ವರುಣ ತಾನು ಮಾಡಿಸಿಕೊಡ್ತಾರೆ. ಪುನಃ ಮಥನ ಶುರುವಾಯಿತು. ಈ ಸಮಯದಲ್ಲಿ ವಾರುಣಿ ಬರುತ್ತೆ, ಮದ್ಯ. ಆ ಮದ್ಯವನ್ನ ಅಸುರರು ಸ್ವೀಕರಿಸ್ತಾರೆ. ಪುನಃ ಮಥನ ಮಾಡುವಾಗ ಧನ್ವಂತರಿ ರೂಪದಲ್ಲಿ ಪರಮಾತ್ಮರು ಬಂದ ಅಮೃತ ಕಲಶ ಹಿಡಿದುಕೊಂಡು. ಆಗ ದೇವತೆಗಳೆಲ್ಲ ಮೈಮರೆತು ನೋಡ್ತಾ ಇದ್ದಾರೆ. ಅಸುರರು ಓಡಿ ಬಂದ್ರು, ಅಮೃತ ಕಲಶ ಕಿತ್ತುಕೊಂಡು ಓಡೋಗ್ಬಿಟ್ರು. ದೇವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಇವರ ಬುದ್ಧಿ ಹೇಗೆ ಸ್ವಲ್ಪ ಜಗತ್ತು ಗೊತ್ತಾಗಲಿ ಹೇಳಿ ಸುಮ್ಮನಿದ್ದಾನೆ. ಅವ್ರು ತಗೊಂಡು ಓಡೇ ಬಿಡ್ತಾರೆ. ದೇವತೆಗಳು ನಿರಾಶರಾದರು, ಇನ್ನೇನು ನಮ್ಗೆ ಸಿಗುವುದಿಲ್ಲ, ಅವಳು ಬಲಿಷ್ಠರಿದ್ದಾರೆ, ಇದೇನು ನಮ್ಗೇನು ಮಾಡ್ಲಿಕ್ಕಾಗೋಲ್ಲ ಅಂತ ಗೊತ್ತಾಯ್ತು. ನಿರಾಶರಾದ್ರು. ದೇವರು ಅವರಿಗೆ ಸಮಾಧಾನ ಪಡಿಸಲ್ಲ, ನೀವೇ ನಿರಾಶರಾಗಬೇಡಿ, ಇಲ್ಲ ನನ್ಗೆ ಗೊತ್ತಿರ್ಬೇಡಿ. ಇತ್ತ ಅಸುರರು ಅಮೃತ ಕಲಶವನ್ನು ಹಿಡ್ಕೊಂಡು ಓಡಿ ಬರ್ತಾರೆ. ಒಬ್ಬ ಓಡಿ ಬಂದ, ಇದೇನು ಕುಡಿಬೇಕು ಅನ್ನಿಸುವಷ್ಟರಲ್ಲಿ ಮತ್ತೊಬ್ಬ ಕಿತ್ಕೊಂಡ. ನಾ ಮೊದಲು ಕುಡಿಬೇಕು, ನಾನು ನಿಮ್ಗೆ ದೊಡ್ಡವನಲ್ವಾ, ನಾವು ಮೊದಲು ಕುಡಿಬೇಕು ಅಂತ ಅವ ಕಿತ್ಕೊಂಡ. ಅವ ಬಾಯ ಹತ್ರ ತಗೊಂಡೋಗಿ ಇನ್ನೊಬ್ಬ ಕಿತ್ಕೊಂಡ. ಮತ್ತೊಬ್ಬ ಕೈಯಿಂದ ಕೈಯಿಂದಕ್ಕೆ ಹೋಗ್ತಲೇ ಇದೆ ಅಷ್ಟೇ ಹೊರತು ಯಾರಿಗೂ ಅಮೃತ ಕುಡಿಲಿಕ್ಕೆ ಆಗ್ತಾ ಇಲ್ಲ. ಒಬ್ಬ ಹೋದ್ರೆ ಒಬ್ಬನ ಮೇಲೆ 10 ಜನ ಬೀಳೋದು, ಅವನ್ ಬೀಳ್ತಾನೆ, ಅವನ ಕೈಯಿಂದ ಇನ್ನೊಬ್ಬ ಕಿತ್ಕೊಂಡ್ಬಿಡೋದು, ಅವನ ಮೇಲೆ 10 ಜನ ಬೀಳೋದು. ಸೊಳದಾಟ, ಬಡದಾಟ, ಗಲಾಟೆ. ಎಷ್ಟು ಹೊತ್ತಾದರೂ ಕೂಡ ಅಮೃತ ಒಬ್ಬನ ಬಾಯಳಗೂ ಕೂಡ ಬೀಳಲಿಲ್ಲ. ಅಟ್ಟರಲ್ಲಿ ಪರಮಾತ್ಮ ಮೋಹಿನಿ ರೂಪ ತಾಳಿಕೊಂಡು ವಯ್ಯಾರವಾಗಿ ಬರ್ತಿದ್ದಾನೆ. ಆ ಗಲ್ ಶಬ್ದ, ಆ ಗೆಜ್ಜೆ ಶಬ್ದ ಕೇಳೋದಕ್ಕೊಳ್ಳ ಎಲ್ಲರೂ ಮೆರಗಾಗ್ಬಿಡ್ತಾರೆ. ಸುತ್ತ ನಿಂತ್ಕೊಂಡ್ಬಿಟ್ರು ಓಡಿ ಬಂದು, ಯಾರು ನೀನು, ಇಲ್ಲೇನು ಬಂದದ್ದು? ನಾನು ನಿಮ್ಗೋಸ್ಕರವೇ ಬಂದದ್ದು. ಹೌದಾ? ಅದೇನ್ ಕೈಯಲ್ಲಿ? ಇದು ಅಮೃತ. ಮತ್ತಾಕೆ ನೀವು ಯಾಕೆ ಇಟ್ಕೊಂಡಿದ್ರಿ? ನಾವು ಕುಡಿಬೇಕನ್ನು ಇಟ್ಕೊಂಡದ್ದು, ಅದು ಯಾರು ಬಿಡ್ತಾ ಇಲ್ಲಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಿದ್ದಾರೆ. ಪಾಪ ದೇವತೆಗಳು ಕಷ್ಟಪಡ್ಲಿಲ್ವಾ? ಅವ್ರಿಗೂ ಕೊಡುದು ಬೇಡವಾ? ಎಲ್ಲ ಇವರೇ ಕಿತ್ಕೊಂಡ್ರೆ ಹೇಗೆ? ಅಲ್ಲ, ಈ ಅಮೃತ ಕಲಶ ನಿನ್ ಕೈಯಲ್ಲಿ ಕೊಡ್ತೀವಿ, ನೀನು ನಮಗೆಲ್ಲ ಹಂಚಿಬಿಡು ಆಯ್ತಾ? ಅಲ್ಲ, ನನ್ನನ್ನು ಹೇಗೆ ನಂಬ್ತೀರಿ ನೀವು? ಈಗ ನೋಡ್ತಾ ಇದ್ದೀರಿ, ಅಷ್ಟು ಬೇಗ ನಂಬ್ತೀರಾ? ನಮ್ಮಂಥವ್ರು ಯಾರು ನಂಬುದಿಲ್ಲ. ಇಲ್ಲ, ನಂಗೆ ನಂಬಿಕೆ ಇದೆ, ನೀವು ತುಂಬಾ ಒಳ್ಳೆಯವಳು, ನಂಬಿಕೆ ಇದೆ. ಹಂಚ್ತೀಯಾ? ಹಂಚಬಹುದು, ನಂದು ಒಂದು ಕರಾರಿ ಇದೆ. ಏನು? ದೇವತೆಗಳು ಬೇರೆ, ಅಸುರರು ಬೇರೆ ಪಂಕ್ತಿಯಲ್ಲಿ ಕೊಡಬೇಕು. ಇಲ್ಲಿ ಸಹಬೋಧನ ಎಲ್ಲ ಇಲ್ಲ. ದೇವತೆಗಳು ಬೇರೆ ಕೊಡಬೇಕು, ಅಸುರರು ಬೇರೆ ಕೊಡಬೇಕು, ಬೇರೆ ಬೇರೆ ಸಾಲ. ಹಾಗಾದ್ರೆ ನಾನು ಕೊಡ್ತೀನಿ. ಸರಿ, ಕೊಡ್ತೀನಿ. ಎಲ್ಲ ಸ್ನಾನ ಮಾಡಿಕೊಂಡು ಬಂದು ಎಲ್ಲ ಮಡಿಯಾಗಿ ಎಲ್ಲ ಕೂತಿದ್ದಾರೆ, ಸಾಲಾಗಿ ಕೂತಿದ್ದಾರೆ. ಎಲ್ಲ ಪರಮಾತ್ಮ ವಯ್ಯಾರವಾಗಿ ಒಂದು ಕೈಯಲ್ಲಿ ಸೌಟು, ಒಂದು ಕೈಯಲ್ಲಿ ಕಲಶ ಹಿಡ್ಕೊಂಡು ಬರ್ತಿದ್ದಾನೆ. ಎಲ್ಲ ಪಿಳಿ ಅವಳನ್ನೇ ನೋಡ್ತಿದ್ದಾರೆ. ಇಷ್ಟು ಜನ ಗಂಡಸರು ನನ್ನನ್ನೇ ನೋಡ್ತಾ ಇದ್ರೆ ನಂಗೆ ನಾಚಿಕೆ ಆಗಲ್ಲವಾ? ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ, ಹಾಗಾದ್ರೆ ಬಡಿಸ್ತೀರಿ. ಹೌದಾ? ಸರಿ, ಕಣ್ಣು ಮುಚ್ಚಿಕೊಂಡ್ರಲ್ಲ. ಎಲ್ಲ ಒಂದು ಕಣ್ಣು ಮುಚ್ಚಿಕೊಂಡ್ರು, ಒಂದು ಕೈ ಚಾಚ್ತಾ ಇದ್ದಾರೆ. ಹಾವಿಗೆ ಹಾಲು ಜರೆದರೆ ಅದು ಪರಿಣಾಮ ಏನು ನೆಟ್ಟಗಾಗುವುದಿಲ್ಲ. ಈ ದುಷ್ಟರಿಗೆ ಅಮೃತ ಸಿಕ್ಕಿದ್ರೆ ಇನ್ನು ಅನರ್ಥವೇ ಜಾಸ್ತಿ ಆಗ್ತಾ ಅಷ್ಟೇ ಹೊರತು ಇದರಿಂದ ಒಳ್ಳೆದನ್ನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋಲ್ಲ. ಹೀಗಂತ ಪರಮಾತ್ಮ ಏನ್ ಮಾಡಿದ, ದೇವತೆಗಳಿಗೆ ಬಡಿಸ್ತಾ ಬರ್ತಿದ್ದಾರೆ. ನಮ್ಮಚ್ಚಿ ಈಗ ಬಂದೆ, ಇಲ್ವೆಲ್ಲ ಬರ್ತಿದ್ದೇನೆ, ಬಲಿಗೆ ಬಂದೆ, ಹೆಸರು ಮಾತ್ರ ಹೇಳೋದು, ಬಡಿಸೋದಲ್ಲ ಅಲ್ಲೇ. ಇವುಗಳು ಸುಮ್ಮನೆ ಇದ್ದಾರೆ. ಈಗ ಬರ್ತಾ ಬರ್ಲಿ. ಈ ರಾಹು ಸ್ವಲ್ಪ ಹೀಗೆ ಕಣ್ತೆರೆದು ನೋಡ್ದ, ಅವನಿಗೆಲ್ಲ ಗೊತ್ತಾಯ್ತು, ಇಲ್ಲ ಎಲ್ಲ ಅತ್ಲಾಗೆ ಹೋಗ್ತಾ ಇದೆ. ಈಗ ನಾನು ಗಲಾಟೆ ಮಾಡಿದ್ರೆ ನಾನು ತಪ್ಪೋಗ್ಬಿಡುತ್ತೆ. ಈಗ ನಾನೊಂದು ಸಾಧಿಸ್ಕೊಂಡ್ಬಿಡ್ತೇನೆ. ಮೆಲ್ಲ ಎದ್ದ, ಈ ಕಿರೀಟ ಎಲ್ಲ ಬದಲಾಯಿಸ್ಕೊಂಡ, ವೇಷ ಬದಲಾಯಿಸ್ಕೊಂಡ, ದೇವತಾ ಪಕ್ಷಕ್ಕೆ ಹಾರಿದ, ಪಕ್ಷಾಂತರ ಮಾಡಿದ. ಅಸುರ ಪಕ್ಷದಿಂದ ದೇವತಾ ಪಕ್ಷ. ಈ ಪಕ್ಷಾಂತರಕ್ಕೆ ಮೂಲ ಗುರು ಅವನೇ. ಯಾರು? ರಾಹು. ಸರಿ ಆಯಿತು.
ಕೈ ಚಾಚಿದ, ಅಮೃತ ಬಿತ್ತು. ಅಮೃತ ಬಿದ್ದ ಕೂಡಲೇ ಭಾರಿ ಖುಷಿ ಆಯ್ತು. ಇನ್ನೇನು ಕುಡಿಲಿಕ್ಕೆ ಹೋಗುವಾಗ ಸೂರ್ಯ ಚಂದ್ರ ನೋಡ್ಬಿಟ್ರು. ಪರಮಾತ್ಮ ಅವ ನಮ್ಮವಲ್ಲ, ಅವ ರಾಹು ಅಸುರವ. ಗೊತ್ತಾಗ್ಬಿಡ್ತಲ್ಲ, ಗುಳುಕು ಬಾಳಗ್ ಹಾಕೊಂಡ. ಆದರೆ ಕುತ್ತಿಗೆಯಲ್ಲಿ ಇಳಿಯುವಷ್ಟರಲ್ಲಿ ಪರಮಾತ್ಮ ರುಂಡವನ್ನು ಕತ್ತರಿಸ್ಬಿಟ್ಟ. ರುಂಡ ಬೇರಾಯ್ತು. ಯಾಕೆ ದೇವರಿಗೆ ಗೊತ್ತಿಲ್ಲವೇನು ಇವ ರಾಹು ಅಂತ? ಗೊತ್ತಿತ್ತು. ಮತ್ತೆ ಯಾಕೆ ಅಮೃತ ಹಾಕಿದ? ಅಮೃತ ಬೇಕು ಅಂತ ಬ್ರಹ್ಮದೇವರನ್ನು ತಪಸ್ಸು ಮಾಡಿದ್ದ. ಬ್ರಹ್ಮದೇವರು ಅವನಿಗೆ ವರ ಕೊಟ್ಟಿದ್ರು, ಅಮೃತ ಸಿಗುತ್ತೆ ಅಂತ. ವಸ್ತುತಃ ಅಮೃತ ಕುಡಿಲಿಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಇಲ್ಲವೋ ನಿನಗೆ ಯೋಗ್ಯತೆ ಇಲ್ಲವೋ ಅಂದ್ರೆ ಕೇಳಲಿಲ್ಲ. ನನಗೆ ಅಮೃತ ಬೇಕು, ಅಮೃತ ಬೇಕು. ಇವನು ತಪಸ್ಸು ಬಿಡುವಂತಿಲ್ಲ, ಬ್ರಹ್ಮದೇವರು ಕೊಡುವಂತಿಲ್ಲ ವರ. ಆಗ್ಲಪ್ಪ ಅಮೃತ ಸಿಗುತ್ತೆ, ನೀವು ಹೋಗು ಅಂತ ಹೇಳಿದ್ರು. ವರ ಸಿಕ್ಕಿತಲ್ವ, ಇಷ್ಟಾದ್ರೆ ಸಾಕು. ಅಮೃತ ಸಿಕ್ಕಿದ್ರೆ ಕುಡಿಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಒಂದು. ಹೀಗೆ ಅಮೃತ ಸಿಗುತ್ತದೆ ಅಂತ ಬ್ರಹ್ಮದೇವರು ವರ ಇದ್ದದ್ದಕ್ಕೆ ಪರಮಾತ್ಮ ಅವನ ಕೈಗೆ ಅಮೃತ ಹಾಕಿದ. ಮತ್ತೆ ತಲೆ ಕಡ್ದಾದ್ರೆ ಅಮೃತ ಸಿಗುತ್ತದೆ ಅಂತ ಅಷ್ಟೇ ವರ, ಕುಡಿಲಿಕ್ಕಲ್ಲ. ಕುಡಿಲಿಕ್ಕೆ ವರ ಕೊಡ್ಲಿಲ್ಲ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ಯೇವ ನ ಸಂಶಯ. ಈಗ ನೋಡಿ, ಈ ಪಕ್ಷಾಂತರ ಮಾಡಿದವರಿಗೆ ಮಂತ್ರಿ ಆಗ್ಲಿಕ್ಕೆ ಅಷ್ಟೇ ವರ, 5 ವರ್ಷ ಇರಲಿಕ್ಕಲ್ಲ. ಮೊದಲಿಗೆ ಎತ್ಕೊಂಡೆಲ್ಲ ಓಡೋಗ್ಬಿಡ್ತಾರೆ. ಹೀಗೆ ಇವ ಅಮೃತ ಕೈಗೆ ಸಿಕ್ಕಿದ್ದಕ್ಕೆ ಮಾತ್ರ ವರ, ಕುಡಿಲಿಕ್ಕೆ ಇಲ್ಲ. ಯಾರು ಯೋಗ್ಯತೆ ಮೀರಿನ ವಸ್ತುವಿನಲ್ಲಿ ಯಾರು ಆಸೆ ಪಡ್ತಾರೋ ಅವರಿಗೆ ರಾಹುವನಂತೆ ಅನರ್ಥ ತಪ್ಪಿದ್ದಲ್ಲ. ಕೊನೆಗೂ ಪರಮಾತ್ಮ ನನ್ನ ಮೂಲ ರೂಪ ತಾಳಿದ, ಬರೆಯಾಗ್ಬಿಟ್ಟಿದ್ದಾರೆ. ಆಮೇಲೆ ಗೊತ್ತಾಗ ಮೋಸ 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 ಅಂತ ಕೂಗಾಟ ಚೀರಾಟ. ಆದರೆ ದೇವತೆಗಳಿಗೆ ಅಮೃತ ಸಿಕ್ಕಿಬಿಟ್ಟಿದೆ, ಭಾರಿ ಪರೀಕ್ಷರಾಗಿದ್ದಾರೆ. ಎಲ್ಲರನ್ನು ಹೊಡೆದು ಹೊಡಿಸ್ಬಿಟ್ರು. ಆಮೇಲೆ ನಾರದರು ಬಂದು ಎಲ್ರಿಗೂ ಸಮಾಧಾನ ಪಡಿಸಿಲ್ಲ, ಯುದ್ಧ ನಿಲ್ಲುವಂತೆ ಮಾಡಿದ್ರು. ಇತ್ತ ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡವರು, ಬಲಿ ಮುಂತಾದವರೆಲ್ಲ ಪ್ರಾಣ ಕಳ್ಕೊಂಡಿದ್ರಲ್ಲ, ಇವರನ್ನೆಲ್ಲ ಎತ್ತುಕೊಂಡು ಶುಕ್ರಾಚಾರ್ಯ ಹತ್ರ ಹೋಗ್ತಾರೆ. ಶುಕ್ರಾಚಾರ್ಯ ಮೃತ ಸಂಜೀವಿನಿ ವಿದ್ಯೆಯಿಂದ ಅವರೆಲ್ಲರನ್ನು ಕೂಡ ಬದುಕಿಸಿಬಿಡುತ್ತಾರೆ. ಬಲಿಗೆ ಬಹಳ ಸಂತೋಷವಾಯಿತು. ತನ್ನ ಸರ್ವಸ್ವವನ್ನು ಗುರುಗಳಿಗೆ ಅರ್ಪಿಸಿದ. ಗುರುಗಳು ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿಸ್ತಾರೆ. ಆ ಯಜ್ಞ ವೇದಿಕೆಯಿಂದಲೇ ಬಂಗಾರದ ರಥ ಕುದುರೆಗಳೆಲ್ಲ ಬಂದಿದೆ. ಬ್ರಹ್ಮದೇವರು ಧನುಸ್ಸನ್ನ ಅಕ್ಷಯ ಬಾಣ ಬತ್ತಳಿಕೆಯನ್ನು ಕೊಟ್ಟಿದ್ದಾರೆ. ವೈಜಯಂತಿ ಹಾರವನ್ನು ಹಾಕಿ ಶುಕ್ರಾಚಾರ್ಯರು ಮಂತ್ರಕೂಟದ ಕಲಶದಿಂದ ಅಭಿಷೇಕವನ್ನು ಮಾಡಿದರು. ಒಳ್ಳೆ ಉನ್ನತಿಗೆ ಹೊಂದಿದ್ದಾರೆ ಬಲಿ. ಒಮ್ಮೆ ಏನಾಯ್ತು, ರುದ್ರದೇವರು ಪರಮಾತ್ಮ ಬರ್ತಾರೆ. ಭಗವಂತ, ನಿನ್ನ ಎಲ್ಲ ಅವತಾರಗಳನ್ನು ನೋಡಿದೆ, ಆ ಮೋಹಿನಿ ಅವತಾರವನ್ನು ನೋಡ್ಲಿಕ್ಕಾಗಿಲ್ಲ. ನಾನು ವಿಷಯ ಕುಡಿದು ಇತ್ತಾಗಿ ಬಂದ್ಬಿಟ್ಟೆ. ಎಲ್ಲರೂ ಹೇಳ್ತಿದ್ರು ಆ ಮೋಹಿನಿ ಅವತಾರ ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು ಅಂತ. ನಮಗೂ ನೋಡ್ಬೇಕಂದಿದೆಯಲ್ಲ. ಹೌದಾ? ಇದು ಅಸುರರಿಗೆ ಕುತೂಹಲ ಉಂಟು ಮಾಡ್ಲಿಕ್ಕಾಗಿ ದೇವತಾ ಕಾರ್ಯ ಸಿದ್ಧಿಗೋಸ್ಕರ ನಾನು ತಾಳಿದ ಅವತಾರ ಇದು. ಅದಕ್ಕೆ ನೀನು ತೋರಿಸೋಣ. ಅದಕ್ಕೇನಂತೆ ಈಗ ಮಾತಾಡ್ತಾ ಮರೆ ಆಗ್ಬಿಟ್ಟ ದೇವರು. ಎಲ್ಲೋದ ದೇವರು? ಮೋಹಿನಿ ತೋರಿಸ್ತಾನೆ ಹೇಳಿಬಿಟ್ಟು ಮರೆ ಆಗ್ಬಿಟ್ಟಲ್ಲ. ನೋಡಿದಾಗ ದೂರದಲ್ಲಿ ಒಂದು ಸುಂದರ ಆ ಕನ್ಯೆಯನ್ನ ನೋಡಿದ್ರು. ಆ ಮೋಹಿನಿ ರೂಪದಲ್ಲಿ ದೇವರಿದ್ದಾನೆ. ರುದ್ರದೇವನು ಸ್ವಲ್ಪ ನಕ್ಕು ಬಿಟ್ಟಂತೆ. ಚಂಡ ಆಡ್ತಾ ಹೋಗ್ತಾರೆ. ತಕ್ಷಣ ರುದ್ರದೇವರು ಪಾರ್ವತಿಯನ್ನು ಮರೆತರು, ಎದ್ದು ಓಡ್ಲಿಕ್ಕೆ ಶುರು ಮಾಡಿದ್ರು ಅವನು ಹಿಡಿಯಲಿಕ್ಕೆ. ಅವನು ಓಡ್ದ, ಇವನು ಓಡ್ದ, ಒಂದಿಷ್ಟು ಓಡಾಡಿಸಿದ, ಗಪ್ಪ ಹಿಡಿದ್ಬಿಟ್ಟು. ಹಿಡಿದಾಗ ಅಲ್ಲಿ ಏನಾಯ್ತು, ಅಲ್ಲಿ ಮೋಹಿನಿ ಇಲ್ಲ, ಚಕ್ರಶಂಗ ಗದಾಬದ್ಧಾರಿಯಾಗಿ ದೇವರಿದ್ದಾರೆ. ರುದ್ರ ಏನಾಯ್ತು, ನನ್ನ ಹಿಡ್ಕೊಂಡ್ಬಿಟ್ಟು ಬಿಟ್ಬಿಟ್ಟ. ನೀನಾ? ಅಲ್ಲಿಂದ ಪರಮಾತ್ಮ ಹೇಳದ, ನೋಡು, ನೀನಾಗಿದ್ದರಿಂದ ಆಯ್ತು, ಇನ್ನೊಬ್ಬನಾದ್ರೂ ಪ್ರಾಣ ಕಳ್ಕೊಳ್ತಿದ್ದ ನೋಡಿ. ಈಗ ಅವಾಗ ಅಲ್ಲಿಂದ ಬಂದ, ನೋಡಿದ್ಯಾ ಪಾರ್ವತಿ, ನನ್ನನ್ನೇ ಹೀಗೆ ಹುಚ್ಚರನ್ನ ಮಾಡಿಬಿಟ್ಟ. ಅಸುರರು ಮೋಸ ಹೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ ಅಂತ. ಇವನ ಮಾಯನ್ನು ಗೆಲ್ಲಕ್ಕೆ ಯಾರಿಂದ ಸಾಧ್ಯವಿದೆ ಹೇಳು. ಅಲ್ಲಿಂದ ಬಂದಿದ್ದಾರೆ. ಇತ್ತ ಬಲಿ ದಂಡೆತ್ತಿ ಬಂದಿದ್ದಾನೆ. ಪ್ರಹ್ಲಾದರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು, ಗುರುಗಳ ಆಶೀರ್ವಾದವನ್ನು ಪಡೆದು ಬಂದೇ ಬಿಟ್ಟಿದ್ದಾನೆ ಆಕ್ರಮಣ ಮಾಡಲಿಕ್ಕೆ ಸ್ವರ್ಗಕ್ಕೆ. ಶಂಖಧ್ವನಿ ಮಾಡ್ತಾನೆ ಬಲಿ. ಇಂದ್ರ ಹೇಳ್ದ, ಸ್ವಾಮಿ, ಬಲಿ ಸತ್ತೋದ ಅಂತ ತಿಳ್ಕೊಂಡ್ರೆ ಪುನಃ ಬದುಕೊಂಡು ಬಂದನಲ್ಲ, ಏನ್ ಭಾರಿ ತೇಜಸ್ಸಿದವನಲ್ಲಿ, ಏನ್ ಮಾಡುದು ಈಗ? ನೋಡಪ್ಪ, ಈಗ ಯುದ್ಧಕ್ಕೆ ಹೋದರೆ ನೀವು ಸೋತು ಬಿಡ್ತೀರಿ. ಯಾಕೆ ಆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾನೆ. ಪರಮಾತ್ಮನ ಅನುಗ್ರಹ ನನ್ನ ಮೇಲೆ ಇದೆ. ಇದರಿಂದ ಈಗ ಮರೆಯಾಗ್ಬಿಡಿ, ಸಮಯ ಬಂದಾಗ ನೋಡ್ಕೊಳ್ಳೋಣ. ಎಲ್ಲರೂ ಮರೆಯಾಗ್ಬಿಟ್ರು. ಸ್ವರ್ಗಕ್ಕೆ ಬಂದ್ರೆ ಸ್ವರ್ಗದಲ್ಲಿ ಯಾರಿಲ್ಲ, ಖಾಲಿ ಆಗಿದೆ. ಬಲಿ ಸ್ವರ್ಗವನ್ನ ಆಕ್ರಮಣ ಮಾಡಿದ. ಬಲಿ ಇಂದ್ರ ಪದವಿಯನ್ನು ಹೊಂದಿಬಿಟ್ಟಿದ್ದಾನೆ. ಇತ್ತ ಅದಿತಿಗೆ ಬಹಳ ದುಃಖವಾಯಿತು. ದೇವತಾ ಮಾತೆ ಅದಿತಿಗೆ ದುಃಖವಾಯಿತು. ಪಯೋಮೃತವನ್ನ ಮಾಡ್ತಾ ಭಗವಂತರನ್ನು ಆರಾಧಿಸ್ತಾಳೆ. ಆಗ ಪರಮಾತ್ಮ ವರವನ್ನು ಕೊಡ್ತಾನೆ, ನಾನೇ ನಿನ್ನ ಮಗನಾಗಿ ಅವತರಿಸಿ ನಿನ್ನ ಮಕ್ಕಳಿಗೆ ಸ್ಥಾನ ಸಿಗುವಂತೆ ಮಾಡ್ತೇನೆ. ಅಂತೂ ಪರಮಾತ್ಮ
ಅವತಾರ ಆಗ್ತಾ ಇದೆ. ಭಾದ್ರಪದ ಮಾಸ ಶುಕ್ಲ ಪಕ್ಷ ದ್ವಾದಶಿ ಎಂದು ಶ್ರವಣ ನಕ್ಷತ್ರ. ಆ ಸಮಯದಲ್ಲಿ ಪರಮಾತ್ಮ ಅವತಾರ ಆಯಿತು. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಿದ್ದಾರೆ. ಚಕ್ರಶೃಂಗ ಗದಾಪದ್ಮಧಾರಿಯಾಗಿ ಅವತರಿಸಿದವ. ಅನಂತರ ಒಬ್ಬ ವಟುವಿನ ರೂಪ ತಾಳ್ದ, ಬ್ರಹ್ಮಚಾರಿ ರೂಪವನ್ನು ತಾಳ್ತಾರೆ. ಆ ವಟುವಿನ ರೂಪವನ್ನು ತಾಳಿದಾಗ ಕಶ್ಯಪರು ಉಪನಯನ ಮಾಡ್ತಾರಂತೆ. ಬೃಹಸ್ಪತ್ಯಾಚಾರ್ಯರು ಯಜ್ಞೋಪವೀತ ತಂದುಕೊಟ್ರು. ಸೂರ್ಯ ಗಾಯತ್ರಿಯನ್ನು ಕಿವಿಯಲ್ಲಿ ಜಪಿಸುತ್ತಾರೆ. ಚಂದ್ರ ದಂಡವನ್ನು ತಂದುಕೊಡ್ತಾನೆ. ಬ್ರಹ್ಮದೇವರು ಕಮಂಡಲು ತಂದುಕೊಟ್ರು. ಸರಸ್ವತಿ ಜಪಸರ್ವನ್ನು ಕೊಡ್ತಿದ್ದಾಳೆ. ಭೂದೇವಿ ಆಸನ ಕೊಟ್ಟಿದ್ದಾಳೆ. ತಾಯಿ ಕೌಪಿಯನ್ನು ಉಡಿಸ್ತಾಳೆ. ಕುಬೇರ ಭಿಕ್ಷಾಪಾತ್ರ ಕೊಡ್ತಿದ್ದಾನೆ. ಪಾರ್ವತಿ ಮಾತೃಭಿಕ್ಷೆಯನ್ನು ಹಾಕ್ತಿದ್ದಾಳೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತರಿಕ್ಷ ದೇವತೆ ಒಂದು ಕೊಡೆಯನ್ನು ತಂದು ಕೊಟ್ಟ. ಅಂತೂ ಉಪನಯನವಾಯಿತು. ಸಂಧ್ಯಾವಂದನೆ ಎಲ್ಲ ಆಯಿತು. ಅಗ್ನಿ ಕಾರ್ಯ ಮುಗಿಸದ, ಗುರುಗಳಿಗೆ ನಮಸ್ಕಾರ ಮಾಡದ, ಅಲ್ಲಿಂದ ಹೊರಟೇ ಬಿಟ್ಟ ಸ್ವಾಮಿ. ನರ್ಮದಾ ನದಿ ತೀರಕ್ಕೆ ಹೋಗಿದ್ದಾನೆ. ಅಲ್ಲಿ ಬಲಿ 100ನೇ ಅಶ್ವಮೇಧವನ್ನು ಮಾಡ್ತಾ ಇದ್ದಾನೆ. 100ನೇ ಅಶ್ವಮೇಧ ಈ ಇಂದ್ರ ಪದವಿ ನೆಲೆಯಾಗಿ ಸಿಗಬೇಕು ಅಂತ ಹೇಳಿ ಶುಕ್ರಾಚಾರ್ಯರು ಅವನ ಕೈಲಿ 100 ಅಶ್ವಮೇಧವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿದ್ದಾನೆ. ಗಿಡ್ಡು ಬರ್ತಿದ್ದಾರೆ. ಇಲ್ಲ ನೋಡ್ತಾರೆ, ಯಾರಾಗಿರ್ಬೋದು? ಸನಕಾದಿಗಳಲ್ಲಿ ಒಬ್ಬರು ಬರ್ತಿದ್ದಾರೆ, ಅಥವಾ ಸೂರ್ಯ ಬರ್ತಿದ್ದಾನ. ಎಷ್ಟು ತೇಜಪುಂಜನಾಗಿದ್ದಾನಲ್ಲ, ಯಾರಾಗಿರ್ಬೋದು? ಬಲೇ ಜಯವಾಗಲಿ ಅಂತ ಬಲಿ ಓಡಿ ಹೋಗಿ ಅವನು ಕರ್ಕೊಂಡು ಬಂದ. ತನ್ನ ಆಸನಲ್ಲಿ ಕೂಡಿಸ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡ್ದ, ಪಾದ ಪ್ರಕ್ಷಾಳ ಮಾಡ್ದ, ತಲೆ ಮೇಲೆ ನೀರು ಹಾಕೊಂಡ. ಸ್ವಾಮಿ, ಋಷಿಗಳ ತಪಸ್ಸೆಲ್ಲ ಮೂರ್ತಿಮತ್ತಾಗಿ ಬಂತು ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮ ಆಗಮನದಿಂದ ನನ್ನ ಈ ಯಜ್ಞ ಪಾವನವಾಯಿತು. ನಿಮ್ಮ ಪಾದೋದಕವನ್ನು ಶಿರಸಾಧರಿಸಿದ್ದಕ್ಕೆ ನನ್ನ ಪಿತೃಗಳೆಲ್ಲ ಉದ್ಧತರಾದರು, ನಾನು ಉದ್ಧತನಾದೆ. ನೀವೇನೋ ದಾನ ಕೇಳಲಿಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಿಮ್ಗೇನು ನಾನು ದಾನ ಮಾಡಲಿ? ಭೂದಾನ ಮಾಡ್ಲು, ಗೋದಾನ ಮಾಡ್ಲ, ಅಥವಾ ಸ್ವರ್ಣ ದಾನ ಮಾಡ್ಲ, ಇಲ್ಲ ಒಂದು ವಾಹನವನ್ನು ದಾನ ಮಾಡ್ಲೇನು, ಅದು ಮೃಷ್ಟಾನ ಭೋಜನ ಮಾಡಿಸಲ, ಇಲ್ಲ ಚಿಕ್ಕ ಹುಡುಗಿ ಕೊಟ್ಟು ಮದುವೆ ಮಾಡಿಸ್ಬಿಡ್ಲ, ಕನ್ಯೆಯನ್ನು ಕೊಟ್ಟು ಕನ್ಯಾದಾನ ಮಾಡ್ಲ, ಏನಾಗಬೇಕು ಹೇಳಿ? ಬೇಕಾರೆ ಕೇಳಿ. ಪರಮಾತ್ಮ ಹೇಳ್ದ, ಬರೀ ನಿನ್ನ ವಂಶ ಸಾಮಾನ್ಯವಲ್ಲ. ನಿನ್ನ ವಂಶದಲ್ಲಿ ಯಾರೊಬ್ಬರು ಲೋಭಿಗಳು ಹುಟ್ಟಿದ್ದಿಲ್ಲ, ಹೇಡಿಗಳು ಹುಟ್ಟಿದ್ದಿಲ್ಲ. ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ ಅವರು ಬದುಕೊಂಡು ಹೋದದ್ದಿಲ್ಲ. ದಾನ ಕೇಳಲಿಕ್ಕೆ ಬಂದ್ರೆ ಬರಿಗೆಯಲ್ಲಿ ಹಿಂದಿರುಗಿದ್ದಿಲ್ಲ. ಅಂತಹ ವಂಶ ನಿಂದು. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಶೋಭಿಸುವಂತೆ ನಿಮ್ಮ ವಂಶದಲ್ಲಿ ಪ್ರಹ್ಲಾದ ಶೋಭಿಸ್ತಾ ಇದ್ದಾನೆ. ನಿನ್ನ ವಂಶದ ಪರಾಕ್ರಮ ಏನಂತ ಹೇಳಿ? ಆ ಹಿರಣ್ಯಕಶಿಪು ಸಾಮಾನ್ಯನ? ತಮ್ಮದಾದ ಹಿರಣ್ಯಾಚರನ್ನು ದೇವರು ಕೊಂದುಬಿಟ್ಟ ಹೇಳಿ ವಿಷ್ಣುವನ್ನು ಹುಡುಕೊಂಡು ಹೊಟ್ಟೋಗ್ಬಿಟ್ಟ. ಎಲ್ಲಿ ಹೋದ್ರೂ ಬಿಡ್ಲಿಲ್ಲ ಅವ. ಆಮೇಲೆ ಪರಮಾತ್ಮ ಏನು ಮಾಡ್ದ? ಅವನ ಹೊಟ್ಟೆಲೆ ಕೂತ್ಕೊಂಡ್ಬಿಟ್ಟ ಹಿರಣ್ಯಕಶಿಪುನ ಒಳಗೆ. ಅವನು ಗೊತ್ತೇ ಆಗಿಲ್ಲ. ಹಿರಣ್ಯಾಕ್ಷರನ್ನು ಏನೋ ಕೊಂದ, ಆದ್ರೂ ಅವನಿಗೆ ಅಷ್ಟು ಮನಸ್ಸಮಾಧಾನ ಇಲ್ಲ. ಆ ಪರಾಕ್ರಮಶಾಲಿಯ ಸರಿ ಅಂತ ತಿಳ್ಕೊಂಡರಂತೆ. ನಿಮ್ಮಪ್ಪ ಎಷ್ಟು ಬ್ರಾಹ್ಮಣರ ಭಕ್ತಿಗೆ ಅವಿರೋಚನ. ಬ್ರಾಹ್ಮಣ ಅಂದ್ರೆ ಸಾಕು, ಪ್ರಾಣ ಕೊಡ್ಲಿಕ್ಕೂ ತಯಾರವ. ಹೀಗಾಗಿ ದೇವತೆಗಳು ಬ್ರಾಹ್ಮಣ ರೂಪದಲ್ಲಿ ಬಂದಿದ್ರಂತೆ. ನನಗೇನು ಬರಬೇಕು ಕೇಳಿದ್ರಂತೆ. ಆ ವಿರೋಚನ ಕೇಳ್ದ, ನೀ ಕೇಳ್ದು ಕೊಡ್ತೇನೆ, ನಿನ್ನ ಆಯುಷ್ಯ ಕೊಡುವುದು. ಆಯುಷ್ಯವನ್ನೇ ದಾರ ಎರೆದು ಕೊಟ್ಟು ಬಿಟ್ಟವ. ನೀನೇನು ಬಲಿ, ಎಷ್ಟು ಯಜ್ಞ ಮಾಡಿದವ, ಯಾಗ ಮಾಡಿದವ ಅಂತ. ನೀನು ನನಗೆ ಒಂದು 3 ಹೆಜ್ಜೆಯಷ್ಟು ಭೂಮಿ ಕೊಟ್ಬಿಡು. ನನ್ನ ಹೆಜ್ಜೆಯಿಂದ 3 ಹೆಜ್ಜೆಯಷ್ಟು ಭೂಮಿ ಕೊಟ್ಬಿಡು. ನಮಗೆ ಎಷ್ಟು ಬೇಕೋ ಅಷ್ಟೇ, ನಮ್ಮ ಅಗತ್ಯ ಎಷ್ಟಿದೆಯೋ ಅಷ್ಟೇ ದಾನ ತಗೊಂಡ್ರೆ ಪಾಪವು ಕಡಿಮೆ. ನನಗೆ ಬೇಕಾದ ನನ್ನ ಹೆಜ್ಜೆಯಷ್ಟು ಭೂಮಿ ಅಷ್ಟೇ. ಬಲಿಗೆ ನಗು ಬಂತು. ಎಲ್ಲ ಬ್ರಾಹ್ಮಣ ಇಡೀ ವಂಶವನ್ನೆಲ್ಲ ಸ್ತೋತ್ರ ಮಾಡ್ತಾ ಇರೋ ನೋಡಿ ಏನ್ ದಾನ ಕೇಳಲಿಕ್ಕೆ ಹೋಗ್ತಾನೋ ಅಂತ ನಾನು ಲೆಕ್ಕ ಆಗ್ತಾ ಇದ್ದೆ. ನೀನೋ 3 ಹೆಜ್ಜೆ ಭೂಮಿ ಕೇಳ್ತಾ ಇದ್ದಲ್ಲಯ್ಯ. ನನ್ನ ಹತ್ರ ದಾನ ಕೇಳಿದ ಮೇಲೆ ದಾನ ಪಡೆದು ಇನ್ನೊಬ್ಬನ ಹತ್ರ ನೀ ದಾನಕ್ಕೆ ಹೋದ್ರೆ ನನಗೆ ಅಪಮಾನ ಅಲ್ವಾ? ಇನ್ನು ಬ್ರಾಹ್ಮಣನಿಗೆ ಹೊಟ್ಟೆ ತುಂಬಿಸುವಷ್ಟು ಗತಿ ಇಲ್ಲದ ಹೋಯ್ತಾ ಬಲಿಗೆ ಅಂತ ಹೇಳೋದಲ್ವಾ? ನೋಡು, ನನ್ನ ಹತ್ರ ದಾನ ತಗೊಂಡ ಮೇಲೆ ಅವನು ಇನ್ನೊಬ್ಬ ಹತ್ರ ಹೋಗ್ಬಾರ್ದು. ಅಷ್ಟು ಕೊಡುವ ನಾನು. ನೀನು ವಂಶಕ್ಕೆ ಬೇಕಾದ ವೃತ್ತಿ ಕೊಡ್ತೇನೆ, ಎಷ್ಟು ಬೇಕಾ ಕೇಳು. ವಾಮನ ಹೇಳ್ದ, ನೀ ಕೊಡ್ತೀಯಪ್ಪ, ನಾ ತಗೋಬೇಕಲ್ಲ. 3 ಹೆಜ್ಜೆ ಭೂಮಿಯಿಂದ ತೃಪ್ತಿ ಆಗದ ಹೋದ್ರೆ 3 ಗ್ರಾಮವನ್ನು ಕೊಟ್ಟರು ತೃಪ್ತಿ ಆಗೋದಲ್ಲ, 3 ಪಟ್ಟಣ ಕೊಟ್ಟರು ತೃಪ್ತಿ ಆಗೋದಲ್ಲ. ಯಾಕೆ? ಇಡೀ 3 ಲೋಕವನ್ನು ಕೊಟ್ಟರು ತೃಪ್ತಿ ಆಗೋಲ್ಲ. ಅದೆಷ್ಟು ಸಾಕನಯ್ಯೋ ಅಂತ ಕೇಳಿದ್ರೆ ಸಾಕು, ಇನ್ನೂ ಬೇಕು ಏನ್ ತಿಳ್ಕೊಳ್ತಾನೋ ಏನೋ. ಕೊನೆಯ ಮನುಷ್ಯ ಅಂತ ಒಂದು ಹಣ ಕೊಟ್ಟು ಮನುಷ್ಯನನ್ನು ತೃಪ್ತಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಪ್ಪ, ನಾವು ಬ್ರಾಹ್ಮಣರು, ಅಲಂ ಬುದ್ಧಿ ಇರಬೇಕು. ಇದ್ದದ್ರಲ್ಲಿ ತೃಪ್ತಿ, ಸಾಕು ಸಾಕು ಎಂಬ ಬುದ್ಧಿ ಅದಿದ್ದರೆ ಬೆಂಕಿಯಲ್ಲಿ ತುಪ್ಪ ಹಾಕಿದರೆ ಅದು ಯಾವ ರೀತಿ ಪ್ರಜ್ವಲಿಸುತ್ತೆ ಹಾಗೆ ಬ್ರಹ್ಮ ವರ್ಚಸ್ಸು ಬೆಳೆಯುತ್ತೆ. ಸಾಕು ಸಾಕು ಎಂಬ ತೃಪ್ತಿ ಇದ್ದರೆ. ಇನ್ನು ಬೇಕು, ಅದು ಬೇಕು, ಇದು ಬೇಕು, ಮತ್ತು ಬೇಕು ಇದ್ರೆ ಬೆಂಕಿಗೆ ನೀರು ಹಾಕಿದ್ರೆ ಏನಾಗುತ್ತೆ? ಕರ್ರಗಾಗುತ್ತೆ. ಅದು ಇವನು ಶವಕಳೆ ಬಂದ್ಬಿಡುತ್ತೆ.
ಅದನ್ನ ನನಗೆ ಬೇಕಾಗಿರೋದು ಅರ್ಧ ಹೆಜ್ಜೆಯಿಂದ 3 ಹೆಜ್ಜೆ ಮುಗಿಸ. ಸರಿ ಆಗಲ್ಲಪ್ಪ, ನಿನ್ನ ಇಷ್ಟ. ಬಲಿ ಹೊರಡ್ತಾನೆ. ವಿಂಧ್ಯಾವಲಿ ನೀರು ತರ್ತಿದ್ದ. ಗರುವ ಇವಗಿಲ್ಲ ಗರುವ ಭಾಗ ಬದುಕಲಿಕ್ಕೆ, 3ನೇ ಭಾಗ ಹೆಸರು ಗಳಿಸಲಿಕ್ಕೆ, 4ನೇ ಭಾಗ ಬಂಧು ಬಳಗದವರಿಗೆ ಕೊಡಿ. ಸುಳ್ಳು ಹೇಳ್ಬೋದು, ತಮಾಷೆಗೋಸ್ಕರ ಸುಳ್ಳು ಹೇಳ್ಬೋದು ಅಂತ ತೋರಿಸ್ಬೋದಿಲ್ಲ. ನರ್ಮೇ ವಿವಾಹೇಚ ವೃತ್ಯರ್ಥೆ ಪ್ರಾಣ ಸಂಕಟೆ, ಇದಿಷ್ಟು ಸುಳ್ಳು ಹೇಳ್ಬೋದು. ಸ್ತ್ರೀಶು, ಹೆಂಗಸರ ಹತ್ರ ಸುಳ್ಳು ಹೇಳ್ಬೋದು. ಅದೇನ್ರಿ ಹೆಂಗಸರ ಹತ್ರ ಸುಳ್ಳು ಹೇಳ್ಬೋದು? ಈ ಹೆಂಗಸರಿಗೆ ಒಂದು ಶಾಪ ಇದೆ. ಯಾವ ರಹಸ್ಯವೂ ಮನಸ್ಸರಲ್ಲಿ ನಿಲ್ಲದೆ ಹೋಗಲಿ ಅಂತ ಒಂದು, ಯಾವ ಗುಟ್ಟು ಮನಸ್ಸು ಅಂತ ಒಂದು ಶಾಪ ಯುಧಿಷ್ಠಿರ ಕೊಟ್ಬಿಡ್ತಾರೆ. ಹೀಗಾಗಿ ಯಾವ ಗುಟ್ಟಂತೆ ಈ ಗಂಡ ಎಲ್ಲಾದ್ರೂ ಬಾಯಿ ಬಿಟ್ಟು ಯಾರಿಗೂ ಹೇಳ್ಬೇಡಬೇಡ ವಿಷಯ ಗೊತ್ತಾ, ನಮ್ಮ ಯಜಮಾನರು ಹೇಳಿದ್ರು ಯಾರಿಗೆ ಹೇಳ್ಬೇಡಿ ಗುಟ್ಟು ಅವ ಪ್ರಾಣ. ಸ್ತ್ರೀಶು ನರ್ಮೇ ವಿವಾಹೇಚ ವೃತ್ಯರ್ಥೆ ಪ್ರಾಣ ಸಂಕಟ, ಈ ಇಷ್ಟು ಜಾಗದಲ್ಲಿ ಸುಳ್ಳು ಎಂಬುದು ದೋಷದಾಯಕ ಅಲ್ಲ. ಮನೆ ಬಿಡುವೇನೆ. ಗೃಹಸ್ಥಾಶ್ರಮಿ ಹಣವನ್ನು ಉಳಿಸಿಕೊಂಡು ಧರ್ಮವನ್ನು ಉಳಿಸಿಕೊಂಡು ಯಾವ ರೀತಿ ಬದುಕಬೇಕು ಎಂಬುದನ್ನು ಚೆನ್ನಾಗಿ ನೀವು ಹೇಳಿದ್ರಿ. ಆದ್ರೆ ನಾ ಪ್ರಹ್ಲಾದರ ವಂಶದಲ್ಲಿ ಬಂದವ, ಒಬ್ಬರಿಗೆ ಕೊಡ್ತಾರೆ ಅಂತ ಮಾತು ಕೊಟ್ಟು ಆಮೇಲೆ ನಾನು ಮಾತು ತಪ್ಪಿದ್ದೇನೆ ಅಂದ್ರೆ ಇದರಲ್ಲಿ ಎಂತ ಐಶ್ವರ್ಯ ಹೋಗುತ್ತೆ, ದಾರಿದ್ರ್ಯ ಬರುತ್ತೆ ಎಂಬುದಕ್ಕೆ ನಾವು ಹೆದರ್ತಾ ಇಲ್ಲ ಸ್ವಾಮಿ. ಪ್ರಹ್ಲಾದನ ವಂಶದಲ್ಲಿ ಬಂದವ ಮಾತು ತಪ್ಪು ನಡೆದ ಎಂಬ ಅಪಕೀರ್ತಿಗೆ ನಾನು ಬಹಳ ಹೆದರ. ಚಕ್ರವರ್ತಿ ತನ್ನ ದೇಹವನ್ನೇ ದಾನ ಮಾಡಲಿಲ್ವೇನು? ದದಚಿ ಋಷಿಗಳು ಬಿಡುವೆನೇನೋ ಹನುಮನಿನ್ನ ಅಡಿಗಳಿಗೆ. ಪ್ರಾಣವನ್ನು ಲೆಕ್ಕಿಸದೆ ಯುದ್ಧ ಮಾಡುವ ಜನ ಸಿಗಬಹುದು, ಆದ್ರೆ ಸತ್ಪಾತ್ರರು ಬಂದಾಗ ದಾನ ಕೊಡುವ ಒಂದು ಬುದ್ಧಿ ಬರುವುದು ಬಹಳ ಕಷ್ಟ, ಬಹಳ ಅಪರೂಪ. ಮನೆಗೆ ಬಂದಿರ್ತಾರೆ ಆಚಾರ್ಯ, ಇವತ್ತು ಅಡಿಗಳಿಗೆ ತೆಗೆದು ದುಡ್ಡು ಲೆಕ್ಕ ಮಾಡುವಾಗ 3 ಬೇಡ 50 ಸಾಕಲ್ವಾ? ಸಾಕು 50 ಸಾಕು, ಒಂದು 50 ರೂಪಾಯಿ ತೆಗೆದು ಬರುವುದು. ಒಂದು ಜ್ಞಾನ ಭಕುತಿಯ ಒಡೆಯನಲ್ಲಿ 10 ರೂಪಾಯಿ, 100 ರೂಪಾಯಿ 10 ರೂಪಾಯಿ ಆಯ್ತು. ಭಕುತಿಯ ಕೊಡುವ ತನಕ ಹೇಳಲಿಕ್ಕೆ ಬರುವುದಿಲ್ಲ. ಕರ್ಣ ನನಗೆ ಏನೋ ಸಹಾಯ ಮಾಡಪ್ಪ ಅಂತ ಹೇಳಿದಂತ ಒಬ್ಬ ಬ್ರಾಹ್ಮಣ, ಕರ್ಣ ಏನು ಮಾಡಿದ್ರೆ ಎಡಗೈಲೆ ತೆಗೆದು ಒಂದು ಬಂಗಾರ ಬೆಳೆ ತೆಗೆದುಕೊಟ್ಟ. ಬ್ರಾಹ್ಮಣ ಬಲಗೈಗೆ ಹೋಗುವಷ್ಟರಲ್ಲಿ ತಲೆ ತಿರುಗಿ ಬಿಡುತ್ತೆ, ತಗೊಂಡು ಕೃಷ್ಣಾರ್ಪಣ ಕಳಿಸಿದಂತೆ. ಹಿರಿಯಾದೇಹಂ ಭಿಯಾದೇವ ದೇಯಂ ಸಂವಿಧಾದೇಯಂ, ಹೇಗಾದ್ರೂ ಕೊಡ್ಲಿಕ್ಕೆ ಮೊದಲು ಕಲಿ, ಆಮೇಲೆ ಮುಂದೆ ನೋಡೋಣ. ಅದರಿಂದ ಈ ಬ್ರಾಹ್ಮಣನಿಗೆ ನಾನು ಕೊಡುವುದೇ ಸರಿ ಸ್ವಾಮಿ. ಇಟ್ಟು ಹೇಳ ಸಿಟ್ಟು ಬಂತವರಿಗೆ, ಇಲ್ಲ ನನ್ನ ಮಾತು ಮೀರ್ತಾ ಇದ್ದೀರಿ ನೀನು ಐಶ್ವರ್ಯ ಭ್ರಷ್ಟನ ಹೋಗಲು ಶಾಪ ಕೊಡ್ತಾರೆ ಶುಕ್ರಾಚಾರ್ಯರು. ಮಾತಾಡಿಲ್ಲ ಇವ. ಗುರುಕ್ತಮಪಿ ನಗ್ರಾಹ್ಯಂ ಯದನರ್ಥೇ ಅರ್ಥಕಲ್ಪನಂ. ಪ್ರಹ್ಲಾದ ಹೇಳ್ದ, ಗುರುಗಳೇ ಆಗಿರಲಿ ಅಧರ್ಮದ ಬೋಧನೆ ಮಾಡಿದ್ರೆ ಕೇಳತಕ್ಕದ್ದಲ್ಲ ಅಂತ. ತಾತ ಹೇಳ್ದ, ಅಜ್ಜ ಹೇಳ್ದ, ಮೊಮ್ಮಗ ಮಾಡಿ ತೋರಿಸ್ತಾರೆ. ದಾನ ಮಾಡಬೇಡವೋ, ಇಷ್ಟು ದಾನ ಮಾಡಬೇಡವೋ ಅಂತಾನೆ. ಅವ ಕೇಳಲಿಲ್ಲ. ಇಂಥ ಗುರು ಮಾತು ಕೇಳಬೇಕಾಗಿಲ್ಲ ಅಂತ ನಮ್ಮ ಅಜ್ಜ ಹೇಳಿದ್ದಾರೆ ಅಂತ. ಅಂತೂ ವಿಂಧ್ಯಾವಳಿ ನೀರು ತರ್ತಿದ್ದಾಳೆ. ಈ ಸಮಯದಲ್ಲಿ ಏನಾಯ್ತು, ಕಣ್ಮುಂದೆ ಹಾಳ ಹೋಗ್ತಾನಲ್ಲಪ್ಪ ನಮ್ಮ ಶಿಷ್ಯ ಅಂತವರಿಗೆ. ಇದು ಪುರಾಣಾಂತರದಲ್ಲಿ ಒಂದು ಕತೆ ಬರುತ್ತೆ. ಈ ಶುಕ್ರಾಚಾರ್ಯರು ಪುಟ್ಟ ಚಿಕ್ಕ ರೂಪ ತಾಳಿ ಆ ಗಿಂಡಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಮುಖದಲ್ಲಿ. ನೀರು ಬರ್ತಾ ಇಲ್ಲ. ವಾಮನ ಹೇಳ್ದ, ಆ ಗಿಂಡಿ ಇಟ್ಲಾ ಕೊಡು, ಏನೋ ಸಿಕ್ಕಾಕೊಂಡಿದ್ದ ಕಾಣುತ್ತೆ. ಕೊಟ್ಟ, ಒಂದು ದರ್ಬ ತಗೊಂಡ, ಅಂದು ಚುಚ್ಚಿದ, ಪಟ್ಟ ಕಣ್ಣಿತ್ತಾಗಲ್ತು, ಮೊದಲ ಹಾದಿ ಬಂದ್ಬಿಟ್ಟು. ತಾನು ದಾನ ಮಾಡದೆ ಹೋದ್ರು ಅಡ್ಡಿ ಇಲ್ಲ, ಇನ್ನೊಬ್ಬರು ಮಾಡುವ ದಾನ ತಡಿಲಿಕ್ಕೆ ಹೋದ್ರೆ ಇದೇ ಕತೆ. ಅಂತೂ ಕಂಡು ಹೋಯ್ತು. ಕೆಳಗೆ ಬಂದ್ರು, ನೀರನ್ನು ಸುರಿತಾರೆ. ಇದಂ ವೆಟ್ಟರು ವಿಚಕ್ರಮೇ ತ್ರೇದಾನಿಧೇ ಪದಂ. ಆ ಪರಮಾತ್ಮನ ರೂಪ ಬೆಳೆಯಿತು ಬೆಳೆದು, ಗಿಡ್ಡ ವಾಮನ ರೂಪ ಬೆಳೆಯಿತು ಬೆಳೆದು ತ್ರಿವಿಕ್ರಮನಾಗಿ ಬೆಳೆದು ಬಿಡ್ತಾರೆ. ಇಡೀ ಭೂಮಂಡಲವನ್ನು ವ್ಯಾಪಿಸಿಬಿಟ್ಟದೆ ಅವರ ಪಾದ. 2ನೇ ಪಾದವನ್ನು ಮೇಲೆ ಇಟ್ಟಾಗ ಬೆಳೆದು ಬ್ರಹ್ಮಾಂಡದ ಗೋಡೆಗೆ ತಗಲಿತು ಅವರ ಉಗುರು. ಗೋಡೆ ಬಿರುಕು ಬಿಟ್ಟಿದೆ, ನೀರೆಲ್ಲ ಹೊರಗೆ ಬರಲಿಕ್ಕೆ ಶುರುವಾಯಿತು. ಬ್ರಹ್ಮದೇವರು ಕಮಂಡಲದಲ್ಲಿ ನೀರನ್ನು ಧರಿಸಿದ್ದಾರೆ. ಆ ನೀರಿನಲ್ಲೇ ಪಾದ ಪ್ರಕ್ಷಾಳನ ಮಾಡ್ತಾರಂತೆ. ಅದೇ ಗಂಗೆಯಾಗಿ ಹರಿದು ಬಂತು. ಬಲಿ 3 ಹೆಜ್ಜೆ ಭೂಮಿಯನ್ನು ಕೊಡುವುದಾಗಿ ಮಾತು ಕೊಟ್ಟಿದ್ದೇನು. ಮೊದಲ ಹೆಜ್ಜೆಯಿಂದ ಭೂಮಂಡಲವನ್ನೆಲ್ಲ ಅಳದಾಯಿತು.
ಎರಡನೇ ಹೆಜ್ಜೆಯಿಂದ ಮೇಲ್ನೋವು ಕಳೆದಾಯ್ತು, ಮೂರನೇ ಹೆಜ್ಜೆಗೆ ಎಲ್ಲಿ ಇಟ್ಲಿ? ಆಗ ಬಲಿ ಹೇಳ್ದ, ಸ್ವಾಮಿ ನನ್ನ ಮಾತನ್ನು ನಾನು ಉಳಿಸಿಕೊಳ್ತೇನೆ, ನಿನ್ನ ಮೂರನೇ ಹೆಜ್ಜೆಯನ್ನ ನನ್ನ ಶಿರಸ್ಸಿನಲ್ಲಿ ಇಟ್ಟುಬಿಡು, ನನ್ನ ತಲೆ ಮೇಲೆ ಇಟ್ಟುಬಿಡಪ್ಪ, ಸ್ವೀಕಾರ ಮಾಡ್ತೇನೆ. ಅಲ್ಲ, ಮೊದಲ ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ಅಳೆದು ಬಿಟ್ಟ. ಈ ಭೂಮಂಡಲವನ್ನೇ ಅಳೆದಾಗ ಇವನ್ ತಲೆ ಸೇರಲಿಲ್ಲವ? ಹೊಸದಾಗಿ ಕೊಡುವುದೇನು ಬಂತು ತಲೆ? ವಾಸ್ತವಿಕವಾಗಿ ಇವನ್ ತಲೆ ಸೇರಲಿಲ್ಲ. ಯಾವುದನ್ನು ದಾನ ಮಾಡ್ತೇವೋ ಅಂತ ಸಂಕಲ್ಪ ಮಾಡ್ತೇವೋ ಆ ಸಂಕಲ್ಪಕ್ಕೆ ಒಳಗಾದ ವಸ್ತು ಮಾತ್ರ ಅವನಿಗೆ ಸೇರುತ್ತೆ, ಉಳಿದರೆ ಯಾವುದು ಸೇರುವುದಿಲ್ಲ. ತನ್ನನ್ನು ಬಿಟ್ಟೇ ಸಂಕಲ್ಪ ಮಾಡೋದು. ಹಿಂದೆ ಎಲ್ಲ ಗೃಹದಾನ ಮಾಡುವುದೊಂದಿತ್ತು, ಮನೆ ದಾನ. ಒಳ್ಳೆ ಮನೆ ಕಟ್ಟಿಕೊಟ್ಟು ಬ್ರಾಹ್ಮಣರನ್ನು ಕರೆದು ಮನೆ ದಾನ ಮಾಡೋದು ಅಂತ. ಮನೆ ಮಾತ್ರ ಬ್ರಾಹ್ಮಣರಿಗೆ, ಮನೇಲಿ ಇದ್ದವರಲ್ಲ. ಆಚಾರ್ಯ ದೊಡ್ಡ ಮನಸ್ಸು ಮಾಡಿ ಗೃಹದಾನ ತಗೊಳ್ಳಿಕ್ಕೆ ಬಂದ್ರಿ, ನೀವೇನು ಆಲೋಚನೆ ಮಾಡಬೇಡಿ, ಮನೆ ಮಾತ್ರ ಅಲ್ಲ, ಮನೇಲಿ ಇದ್ದವರೆಲ್ಲ ನಿಮ್ಗೆ ದಾನ, ಒಂದು 20 ಜನ ಡೈಲಿ ನೀವೇ ಊಟಕ್ಕೆ ಹಾಕ್ಬಿಡಿ. ಮಾರಾಯ ನಿಮ್ಮ ಮನೆ ಬೇಡ, ನಿಮ್ಗೆ ದಾನ ಬೇಡ, ಓಡೋಗ್ಬಿಡ್ತಾರಷ್ಟೇ. ಮನೆ ಮಾತ್ರ ದಾನ, ಮನೆಯಲ್ಲಿ ಇದ್ದವರಲ್ಲ ಅಲ್ಲ. ಹಾಗೆ ಬಲಿ ಭೂಮಿಯನ್ನು ಮಾತ್ರ ದಾನ ಮಾಡಿದಷ್ಟೇ ಹೊರತು ತನ್ನನ್ನು ದಾನ ಮಾಡಿಲ್ಲ, ತನ್ನನ್ನೇ ಅರ್ಪಿಸಿಕೊಂಡಿದ್ದಾರೆ. ಅವನ ತಲೆ ಮೇಲೆ ಕಾಲಿಡ್ತಾನೆ ಸ್ವಾಮಿ. ಅಷ್ಟರಲ್ಲಿ ಅಸುರರೆಲ್ಲ ಬಂದ್ರು, ಇವ ವಿಷ್ಣು ಮೋಸ ಮಾಡ್ತಿದ್ದಾನೆ, ನಮ್ಮ ಯಜಮಾನ್ರು ಏನೋ ನ್ಯಾಯ ಧರ್ಮ ಕೊಡುವವರು, ನಾವೆಲ್ಲ ಕೊಡಬಾರ್ದು, ಅವ್ರು ನಿಗ್ರಹ ಮಾಡಬೇಕು, ಎಲ್ಲ ಓಡಿ ಬರ್ತಾರೆ, ಕೊಡಿ ಬಡಿ ಕಡಿ ಅಂತ. ಅಷ್ಟರಲ್ಲಿ ಹಲ್ಲು ಮುಡಿಯ ಕಚ್ಚಿದರೇನು ಇದ್ದಾನೆ, ಈಗ ನಮ್ಗೆ ಜಯ ಆಗುವುದಿಲ್ಲ, ಓಡಿ ಹೋಗ್ರಿ, ನಮಗೂ ಸಮಯ ಬಂದಾಗ ನೋಡಿಕೊಳ್ಳೋಣ, ಓಡಿ ಹೋಗ್ರಿ ಎಲ್ಲ. ಎಲ್ಲರೂ ಓಡಿ ಹೋಗ್ತಾರೆ. ಅಷ್ಟರಲ್ಲಿ ಗರುಡ ದೇವರು ಬಂದು ವರ್ಣ ಪಾಶದಿಂದ ಕಟ್ಟಿ ಹಾಕಿಬಿಡ್ತಾರೆ ಆ ಬಲಿಯನ್ನ. ಪ್ರಹ್ಲಾದ ಬರ್ತಿದ್ದಾನೆ ಅವಾಗ. ಕಚ್ಚಿದರೇನು ಅಂಜುವೇನೆ ನಿನಗೆ ನಾನು, ಹುಲ್ಲನಾಭನಲ್ಲಿ ಮನಸ ನಿಲ್ಲಿಸೋ ತನಕ ಬಿಡುವೇನೇನಯ್ಯ, ಹನುಮ ಬಿಡುವೇನೇನಯ್ಯ, ಸುಮ್ಮನೆ ಬಿಡುವೇನೇನಯ್ಯ. ಆಗ ಬಲಿ ಹೇಳಿದ ಪರಮಾತ್ಮ, ಗಳಿಗಾದ್ರೆ ಅಂತ ಅನುಗ್ರಹ ಮಾಡ್ತೇನಯ್ಯ, ಮನೆ ಬಾಗಿಲು ಕಾಯ್ದು ಅನುಗ್ರಹ ಮಾಡುತ್ತೇನೆ ಅಂತ ಹೇಳ್ತಿದ್ದೆಲ್ಲಯ್ಯ. ಬಹಳ ಸಂತೋಷವಾಯ್ತು. ಕೊನೆಗೂ ಕರ್ಕೊಂಡೋಗು ಅಂತೂ ಕರ್ಕೊಂಡು ಬಂದಿದ್ದಾರೆ. ಪ್ರಹ್ಲಾದ ಇತ್ತ ಉಪೇಂದ್ರನನ್ನೇ ಆಸರಲ್ಲಿ ಕೂಡಿಸು ತಾನು ಅಭಿಷೇಕವನ್ನು ಮಾಡ್ತಾನೆ ಇಂದ್ರ. ಈಗ ಬಲಿ ಇಂದ್ರ ಇಬ್ಬರಿಗೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ವಾಮನಾವತಾರದಲ್ಲಿ. ಈಗ ವಾಮನಾವತಾರ ಚರಿತ್ರೆಯನ್ನು ಯಾರು ಕೇಳ್ತಾರೋ, ಶ್ರವಣ ಮರಣ ಮಾಡ್ತಾರೋ, ಅವರು ಮಾಡುವ ದೇವತಾ ಕಾರ್ಯವಾಗಲಿ ಪಿತೃ ಕಾರ್ಯವಾಗಲಿ ಅದು ಅಕ್ಷಯ ಫಲವನ್ನು ಉಂಟು ಮಾಡುತ್ತೆ. ಹೀಗೆ ವಾಮನಾವತಾರ ಚರಿತ್ರೆ ನಿರೂಪಣೆ ಮಾಡ್ತಾರೆ. ನಾಯಮಾತ್ಮ ಬಲಹೀನೇನ ಲಭ್ಯ. ಭಗವಂತನ ಅನುಗ್ರಹ ಬೇಕಾದ್ರೆ ಬಲಿ ಬೇಕು, ಬಲಿಯಾಗಬೇಕು. ನಾವೆಲ್ಲ ಬಲಿಗಳ ಬಲ ಉಳ್ಳವರಾಗಬೇಕು. ಜ್ಞಾನದ ಬಲ, ಭಗವಂತನ ಅನುಗ್ರಹದ ಬಲ, ಭಕ್ತಿಯ ಬಲ. ಹೇಗೆ ಬಲಿಯ ಯಜ್ಞಕ್ಕೆ ಪರಮಾತ್ಮರು ಬಂದು ಅನುಗ್ರಹ ಮಾಡಿದ, ಬಂದು ಅನುಗ್ರಹ ಮಾಡ್ತಾನೆ. ಅವನಿಗೆ ಸ್ವಲ್ಪ ಜಾಗ ಕೊಟ್ಟರೆ ಸಾಕು, ಅವನು ಒಂದೇ ಹೆಜ್ಜೆ, ಸಣ್ಣ ಹೆಜ್ಜೆ ಜಾಗ, ಮೂರನ್ನು ವ್ಯಾಪಿಸಿಬಿಡ್ತಾನೆ ಆತ. ಕಾಯೇನ ವಾಚ ಮನಸ ಅಂತ. ಹೀಗೆ ಬಲಿಗೆ ಅನುಗ್ರಹ ಮಾಡದಂತೆ ನಮಗೂ ಅನುಗ್ರಹ ಮಾಡ್ತಾನೆ. ಬಲಿಯ ತಲೆ ಮೇಲೆ ಕಾಲಿಟ್ಟಂತೆ ನಮ್ಮ ಶರೀರದ ಉನ್ನತ ತಲೆ ಮೇಲೆ ಹನುಮ ಬಿಡುವೇನೇನಯ್ಯ ಅಂತ ರೂಪಾಯಿ ಕಾಳಬೇಕು ಅಂತ ಹೇಳ್ತಾರೆ. ಬಿಡುವೇನೇನಯ್ಯ ಹನುಮ ಬಿಡುವೆ. ಸಕ್ಕರೆ ಮಯವೇ ಇದು, ಸಕ್ಕರೆ ಮಯ. ಹಾಗೆ ಭಗವಂತ ಸುಮ್ಮನೆ ಬಿಡು. ಗೋಬ್ರಾಹ್ಮಣರ ಹಿತಕ್ಕಾಗಿ, ವೇದಗಳ ಸಂರಕ್ಷಣೆಗಾಗಿ ಪರಮಾತ್ಮನ ಅವತಾರಗಳನ್ನು ತಾಳುವುದು. ಒಮ್ಮೆ ಹೀಗೆ ಸತ್ಯವ್ರತ ಎಂಬ ರಾಜ ಇದ್ದ. ಅವನು ನದಿಯಲ್ಲಿ ಒಂದು ಸಣ್ಣ ರಾಜ, ದೊಡ್ಡ ಮೀನುಗಳು ನಮ್ಮನ್ನು ನುಂಗಿ ಬಿಡುತ್ತವೆ, ನಮ್ಮನ್ನು ಕಾಪಾಡ್ಲಾರಿಯಾ? ಮೀನು ಮಾತಾಡ್ತಲ್ಲ, ಸರಿ ಮೀನನ್ನು ತಗೊಂಡು ತಂಬಿಯಲ್ಲಿ ಹಾಕೊಂಡು ಬಂದ. ಮನೆಗೆ ಬರುವಾಗ, ರಾಜ ನಂಗೆ ಈ ಸ್ಥಳ ಸಾಕಾಗೋದಿಲ್ಲ. ನೋಡ್ತಾನೆ, ದೊಡ್ಡದಾಯ್ತು, ಕೆರೆಗೆ ಹಾಕಿದ. ರಾಜ ನಂಗಲ್ಲಿ ಜಾಗ ಸಾಕಾಗೋಲ್ಲ, ಹಾಕಿದ. ರಾಜ ತಿಮಿಂಗಿಲಗಳು ನನ್ನನ್ನು ನುಂಗಿಬಿಟ್ರೆ ಏನು ಮಾಡೋದು? ನಾನು ಜನ್ಮದಲ್ಲೇ ನೋಡಿಲ್ಲ ಇಷ್ಟು ಬೇಗ ಬೆಳೆಯೋದು, ಈಗ ಬೆಳೆಯೋದು.
ಅವಾಗ ಹೇಳ್ತಾರೆ, ಗೊತ್ತಾಯ್ತು ಪರಮಾತ್ಮ ಅಂತ ಭಗವಂತ ಯಾಕೆ ಈಗ ಕೆಡಿಸ್ತಾ ಇದ್ದೆ, ಇಲ್ಲಿ ಆಟ ಆಡ್ತಿದ್ದೆಲ್ಲ. ಹೇಳ್ದ, ನೋಡು, ಇಂದ್ರನ 7ನೇ ದಿವಸ ಪ್ರಳಯ ಸಮುದ್ರ ಹುಟ್ಟಿ ಬರುತ್ತೆ. ನೀನು ತೀರದಲ್ಲಿ ಕೂತರು, ಒಂದು ದೋಣಿ ಬರುತ್ತೆ, ಆ ದೋಣಿಯಲ್ಲಿ ನೀನು ಕೂತುಕೋ, ಸಪ್ತಋಷಿಗಳು ಅಲ್ಲಿ ಕೊಡಿಸ್ಕೊ, ಧಾನ್ಯಗಳದೆಲ್ಲ ಇಟ್ಕೊಂಡ್ಬಿಡು. ನಾನು ಇದೇ ರೂಪದಲ್ಲಿ ಬರ್ತೇನೆ, ಈ ಬಂಗಾರದ ಮೀನು ರೂಪದಲ್ಲೇ ಬರ್ತೇನೆ. ಒಂದು ಹಾವು ಬಿದ್ದಿರುತ್ತೆ, ಆ ಹಾವನ್ನು ತೆಗೆದು ಒಂದು ಭಾಗದಿಂದ ದೋಣಿಯನ್ನು ಸೆಳೆಕೊಂಡು ಪ್ರಳಯ ಸಮುದ್ರವನ್ನ ನಾ ದಾಟಿಸಿಬಿಡ್ತೇನೆ. ಆಗಲಿ ಸ್ವಾಮಿ. ಅದೇ ರೀತಿ 7ನೇ ದಿವಸ ಭಗವಂತನನ್ನು ಹೇಳಿದಂತೆ ಸಮುದ್ರ ಉಕ್ಕಿ ಬರ್ತಾ ಇದೆ, ದೋಣಿ ಬಂತು, ಇವನು ದೋಣಿಯಲ್ಲಿ ಕೂತ. ಹಾವು ಬಂದಿತ್ತು, ಹಾವಿಡಿಂದ ದೋಣಿಯನ್ನು ಹಾಗೂ ಭಗವಂತನ ಮುಖದಲ್ಲಿದ್ದ ಆ ಕೋಡು, ಆ ಕೊಂಬಿಗೂ ಸಿಕ್ಕಿಸಿಬಿಡ್ತಾನೆ. ಅನೇಕ ಕಥೆಗಳನ್ನ ಪರಮಾತ್ಮನ ಹೇಳುತ್ತಾ ಆ ದೋಣಿಯನ್ನು ಸೆಳ್ಕೊಂಡು ಹೋಗ್ತಿದ್ದಾನೆ. ಅದೇ ಮತ್ಸ್ಯ ಪುರಾಣ ಅಂತಾಗಿದೆ, ಮತ್ಸ್ಯ ಪುರಾಣ ಅಂತ. ಆನಂತರ ಆ ಪ್ರಳಯ ಕಾಲ ಮುಗಿತು, ಪುನಃ ಒಂದು ಭೂಮಿಯಲ್ಲಿ ಇಳಿಸಿಬಿಡ್ತಾನೆ. ಒಮ್ಮೆ ಹಯಗ್ರೀವ ಎಂಬ ಒಬ್ಬ ಅಸುರ ಇದ್ದ. ಅವನು ವೇದಗಳ ಅಭಿಮಾನಿ ದೇವತೆಗಳನ್ನ ಅಪಹರಿಸಿಕೊಂಡು ಹೋಗ್ಬಿಡ್ತಾರೆ. ಹೀಗೆ ಲೋಕದಲ್ಲಿ ವೇದ ಅಧ್ಯಯನವೇ ನಿಂತು ಹೋಗುವ ಸನ್ನಿವೇಶ. ಆ ಸಮಯದಲ್ಲಿ ಪರಮಾತ್ಮ ಇದೇ ಮತ್ಸ್ಯ ರೂಪವನ್ನು ತಾಳಿ ಹಯಗ್ರೀವಾಸುರನ್ನು ಸಂಹಾರ ಮಾಡಿ ಆ ವೇದಗಳನ್ನು ಪುನಃ ಉದ್ಧಾರ ಮಾಡ್ತಾರೆ, ಬ್ರಹ್ಮದೇವರಿಗೆ ತಲುಪಿಸಿಬಿಡ್ತಾರೆ. ಈ ಮತ್ಸ್ಯಾವತಾರ ಕಥೆಯನ್ನ ಯಾರು ಕೇಳ್ತಾರೆ, ಅವರ ಸಂಕಲ್ಪವೆಲ್ಲ ಸಿದ್ಧಿಯಾಗುತ್ತೆ. ಅವರ ಮನಸ್ಸರಲ್ಲಿ ಏನೇನು ಅಂದುಕೊಂಡಿರ್ತಾರೆ, ಇಂತಿಂತ ಕೆಲಸ ಆಗಬೇಕು ಅಂತ, ಆ ಕೆಲಸಗಳನ್ನು ಭಗವಂತರು ಪೂರ್ಣ ಮಾಡಿಕೊಡ್ತಾನೆ. ಸಂಕಲ್ಪ ತಸ್ಸ ಸಿದ್ಧ್ಯಂತಿ. 8ನೇ ಸ್ಕಂದದಲ್ಲಿ ಇಷ್ಟು ವಿಷಯವನ್ನ ನಿರೂಪಣೆ ಮಾಡ್ತಾರೆ. ಸಮುದ್ರ, ಈ ಸಮುದ್ರ, ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ಒಂದು ದೋಣಿ ಯಾವುದು? ವೇದ. ವೇದ ಎಂಬ ದೋಣಿ. ಆ ದೋಣಿಯನ್ನ ಭಗವಂತನ ಕೋಡಿಗೆ, ಆ ಕೊಂಬಿಗೆ ಬಿಗಿಬೇಕಲ್ಲ, ಸೂತ್ರ ಬೇಕಲ್ಲ, ಬ್ರಹ್ಮಸೂತ್ರ, ಆ ಹಗ್ಗ. ಬ್ರಹ್ಮಸೂತ್ರ ಎಂಬ ಹಗ್ಗದಿಂದ ಆ ವೇದವನ್ನ ಭಗವಂತನ ಕೋಡಿಗೆ ಬಿಗಿದು, ಅಂದ್ರೆ ಭಗವತ್ ಪರವಾಗಿ ವೇದಗಳನ್ನ ಅರ್ಥವನ್ನು ಮಾಡಿದಾಗ ಹೇಗೆ ಅವನು ಪ್ರಳಯ ಸಮುದ್ರ ದಾಟಿದ, ಈ ಸಂಸಾರ ಸಮುದ್ರವನ್ನು ದಾಟಬಹುದು. ಅಥವಾ ಈ ಸಂಸಾರ ಸಮುದ್ರವಾದರೆ ಭಾಗವತವೇ ದೋಣಿ. ಆ ಭಾಗವತ ಎಂಬ ದೋಣಿಯನ್ನು ಭಕ್ತಿ ಎಂಬ ಸೂತ್ರದಿಂದ ಆ ಭಗವಂತನ ಕೋಡಿಗೆ ಕಟ್ಟಿ ಹಾಕಿದ್ರೆ ಭಗವತ್ ಪರವಾಗಿ, ಭಗವತ್ ಪ್ರೀತ್ಯರ್ಥವಾಗಿ ಭಾಗವತವನ್ನು ಶ್ರವಣ ಮಾಡುವುದೇ ಈ ದೋಣಿಯಲ್ಲಿ ಪ್ರಯಾಣ ಮಾಡದಂತೆ. ಹೀಗೆ ಯಾರು ಪ್ರಯಾಣ ಮಾಡ್ತಾರೋ ಸಂಸಾರ ಸಮುದ್ರವನ್ನು ಪರಮಾತ್ಮನು ದಾಟಿಸ್ತಾನೆ. 9ನೇ ಸ್ಕಂದದಲ್ಲಿ ಸೂರ್ಯವಂಶ ಹಾಗೂ ಚಂದ್ರವಂಶ ಬಂದರಲ್ಲಿ ಬರುವ ಎಲ್ಲ ಕತೆ, ರಾಜರ ಕಥೆಗಳನ್ನು ಹೇಳ್ತಾ ಬರ್ತಾರೆ. ಸಾಮಾನ್ಯವಾಗಿ ಒಬ್ಬ ರಾಜರು ಅವರು ವಿವಾಹ ಮಾಡಿಕೊಳ್ತಾರೆ, ಪ್ರಜೆಗಳನ್ನು ರಕ್ಷಣೆ ಮಾಡ್ತಾರೆ, ಅವರು ಮಕ್ಕಳಾಗುತ್ತಾರೆ, ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ತಾನು ಕಾಡಿಗೆ ತಪಸ್ಸಿಗೆ ಹೋಗ್ಬಿಡ್ತಾರೆ. ಹೀಗೆ ಸಾಮಾನ್ಯವಾಗಿ ಎಲ್ಲ ಇಷ್ಟೇ ಇದ್ದಲ್ಲಿ ಹೆಸರುಗಳು ಮಾತ್ರ ಹೇಳ್ತಾ ಹೋಗ್ತಾರೆ. ಏನಾದ್ರೂ ವಿಲಕ್ಷಣ ಚರಿತ್ರೆ ನಡೆದರೆ ಅದನ್ನು ಮಾತ್ರ ಅಂತ ಹೇಳ್ತಾ ಹೋಗ್ತಾರೆ. ಸಾಮಾನ್ಯ ವಿಶೇಷ ಏನು ನಡೆದಿಲ್ಲ ಅಂತ ಅರ್ಥ. ಪ್ರಜಾ ರಕ್ಷಣೆ, ಶತ್ರುಗಳ ತರ ನಿಗ್ರಹ ಹಾಗೂ ಯಜ್ಞಯಾಗ ಮಾಡಿಕೊಂಡು ಅವನು ಇದ್ದ ಅಂತ ಅಷ್ಟೇ ಅರ್ಥ ಆಗಿದೆ. ಮೊದಲು ಸೂರ್ಯವಂಶ ಹೇಳ್ತಾರೆ. ಸೂರ್ಯವಂಶ ಚಂದ್ರವಂಶ ಒಟ್ಟೊಟ್ಟಿಗೆ ಬರ್ತಾ ಇದೆ. ಸೂರ್ಯವಂಶ ಆದಮೇಲೆ ಚಂದ್ರವಂಶ ಅಲ್ಲ, ಸೂರ್ಯವಂಶ ಚಂದ್ರವಂಶ ಒಟ್ಟೊಟ್ಟಿಗೆ ರಾಜರು ಬರ್ತಾ ಇರ್ತಾರೆ. ಸೂರ್ಯವಂಶ ರಾಜರನ್ನು ಚಂದ್ರವಂಶದವರು ಮದುವೆ ಮಾಡ್ಕೊಳ್ತಾರೆ, ಚಂದ್ರವಂಶದ ರಾಜರನ್ನು ಸೂರ್ಯವಂಶದ ಮದುವೆ ಮಾಡ್ಕೊಳ್ತಾರೆ. ಹೀಗೆ ನಡೀತಾ ಇರ್ತದೆ. ಮರುಚಿ ಮಗ ಕಶ್ಯಪ, ಕಶ್ಯಪನ ಮಗನೇ ಸೂರ್ಯ. ಆ ಸೂರ್ಯನು ಮಗನೇ ಶಾಬ್ದದೇವ, ಅಂದ್ರೆ ವೈವಸ್ವತ ಮನು. ಇವನೇ ಈ ಹಿಂದೆ ಸತ್ಯವ್ರತನಾಗಿದ್ದವ, ಅಂದ್ರೆ ಮತ್ಸ್ಯ ರೂಪದಲ್ಲಿ ದೇವರ ಅನುಗ್ರಹ ಪಡೆದನಲ್ಲ, ಆತನೇ ಪುನಃ ಹುಟ್ಟಿ ಬರ್ತಾನೆ. ಇವನಿಗೆ ಮಕ್ಕಳಾಗಿಲ್ಲ, ಒಂದು ಯಜ್ಞ ಮಾಡ್ತಾ ಇದ್ದ. ಸರಿ, ಹೆಣ್ಣು ಮಗು ಆಗಲಿ ಅಂತ ಮಂತ್ರ ಹೇಳಿದ್ರು. ಯಜ್ಞ ವೇದಿಕೆಯಿಂದಲೇ ಒಬ್ಬಳು ಕನ್ಯೆ ಬರ್ತಾಳೆ. ರಾಜ ಹೇಳ್ದ, ಸ್ವಾಮಿ ನಂಗೆ ಗಂಡು ಮಗು ಆಗಬೇಕು, ನಾ ಯಜ್ಞ ಮಾಡ್ತಾ ಇರೋದು, ಹೆಣ್ಣು ಬಂತಲ್ವ, ನೀವು ಮಂತ್ರ ಏನು ತಪ್ಪು ಹೇಳಿದ್ರಿ ಕಾಣುತ್ತೆ. ಇಲ್ಲಪ್ಪ, ನಾವು ಮಂತ್ರ ತಪ್ಪು ಹೇಳಿಲ್ಲ, ನೀನ್ ರಾಣಿ ಬಂದು ಕೇಳಿಕೊಂಡು ಹೆಣ್ಣು ಮಗು ಆಗಬೇಕು ಅಂತ, ಅದಕ್ಕೆ ನಾನು ಮುಖ್ಯ ಮಾಡಿದೆ. ಇಲ್ಲಲ್ಲ, ನಾನು ರುದ್ರದೇವ ಪ್ರತ್ಯಕ್ಷರಾದರು. ಏನು ಬರಬೇಕು? ಸ್ವಾಮಿ, ನಮ್ಮ ಹುಡುಗಿ ಆಗ್ಬಿಟ್ಟ, ನೀವೇ ಅನುಗ್ರಹ ಮಾಡಬೇಕು. ನೋಡಿ, ನಮ್ಮ ಮಾತು ಸುಳ್ಳಾಗುವಂತಿಲ್ಲ, ನಿಮ್ಮ ತಪಸ್ಸು ವ್ಯರ್ಥವಾಗೋದು ಬೇಡ. ಒಂದು ಕೆಲಸ ಮಾಡೋಣ, 1 ತಿಂಗಳು ಗಂಡಾಗಲಿ 1 ತಿಂಗಳು ಹೆಣ್ಣಾಗಲಿ, ಹೋಗಿ ಮತ್ತೇನ್ ಮಾಡೋದು? ಸೀದಾ ಬಂಧ. ಗಂಡಾಗಿರುವಾಗ ರಾಜ ಆಡ್ತಾರೆ, ಹೆಣ್ಣಾಗಿರುವಾಗ ಅಂತಃಪುರದಲ್ಲಿಯೇ ಕೂತಿರ್ತಾನೆ. ಇವನು ರಾಜಾನ ಕರಿಬೇಕು, ರಾಣಿನ ಕರಿಬೇಕು. ಸರಿ, ಪ್ರಜೆಗಳಿಗೆ ಇಷ್ಟ ಆಗಲಿಲ್ಲ. ಸರಿ, ಸೀದಾ ತಪಸ್ಸಿಗೆ ಹೊರಟೋಗ್ತಾರೆ. ಇಕ್ಷ್ವಾಕು, ಮೃಗ, ಶರಿಯಾತಿ, ದಿಷ್ಟ, ದೃಷ್ಟ, ಕರುಷಕ, ನಾಭಾಗ, ನಭ, ನರಿಷ್ ಅಂತ ವೃಷಗ್ನ ಅಂತ 10 ಮಕ್ಕಳು. ವೃಷಗ್ರನ ಗೋವುಗಳ ವೃಷಗ್ನ ರಕ್ಷಣೆ ಮಾಡ್ತಾ ಇದ್ದ. ಒಂದು ಹುಲಿ ಬಂದು ಒಂದು ಗೋವನ್ನು ಹಿಡಿದು ಬಿಡ್ತು. ರಾತ್ರಿಯಲ್ಲಿ ಮಳೆ ಬೇರೆ ಬರ್ತಿತ್ತು.
ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ತೂಗಿರೆ ವರಗಿರಿಯಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗಕನ್ನಿಕೆಯರು ತೂಗೀರೆ ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗಕನ್ನಿಕೆಯರು ತೂಗೀರೆ ನಾಗವೇಣಿಯರು ನೇಣ ಪಿಡಿದುಕೊಂಡು ಬೇಗನೆ ತೊಟ್ಟಿಲ ತೂಗೀರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ಇಂದ್ರಲೋಕದಲ್ಲುಪೇಂದ್ರ ಮಲಗ್ಯಾನೆ ಇಂದು ಮುಖಿಯರೆಲ್ಲ ತೂಗೀರೆ ಇಂದ್ರಲೋಕದಲ್ಲುಪೇಂದ್ರ ಮಲಗ್ಯಾನೆ ಇಂದು ಮುಖಿಯರೆಲ್ಲ ತೂಗೀರೆ ಇಂದ್ರ ಕನ್ನಿಕೆಯರು ಚಂದದಿ ಬಂದು ಮುಕುಂದನ ತೊಟ್ಟಿಲ ತೂಗೀರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯಾನೆ ನೀಲ ಕುಂತಳೆಯರು ತೂಗೀರೆ ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯಾನೆ ನೀಲ ಕುಂತಳೆಯರು ತೂಗೀರೆ ಬ್ಯಾಳ ಶಯನ ಹರಿ ಮಲಗು ಮಲಗು ಎಂದು ಬಾಲಕೃಷ್ಣಯ್ಯನ ತೂಗೀರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ಸಾಸಿರನಾಮನೆ ಸರ್ವೋತ್ತಮನೆಂದು ಸೂಸುತ್ತ ತೊಟ್ಟಿಲ ತೂಗೀರೆ ಸಾಸಿರನಾಮನೆ ಸರ್ವೋತ್ತಮನೆಂದು ಸೂಸುತ್ತ ತೊಟ್ಟಿಲ ತೂಗೀರೆ ಲೇಸಾಗಿ ಮಡುವಿನೊಳ್ ಶೇಷನ ತುಳಿದಿಟ್ಟ ದೋಷವಿದೂರನ ತೂಗೀರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ಅರಳೆಲೆ
ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಹಾರ ತರಳನ ತೊಟ್ಟಿಲ ತೂಗೀರೆ. ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಹಾರ ತರಳನ ತೊಟ್ಟಿಲ ತೂಗೀರೆ. ಶ್ರೀದೇವಿ ರಮಣನೆ ಪುರಂದರ ವಿಠಲನೆ, ಶ್ರೀದೇವಿ ರಮಣನೆ ಪುರಂದರ ವಿಠಲನೆ, ಕರುಣದಿ ಮಲಗೆಂದು ತೂಗೀರೆ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ. ತೂಗಿರೆ ವರಗಿರಿಯಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ. ತೂಗಿರೆ ಅಚ್ಯುತನಂತನ. अरुणां करुणातरङ्गिताक्षीं धृतपाशलां